ತುಂಬಾ ಜನ ಏನ್ ಅನ್ಕೊಳ್ತಾರೆ, ಇರೋದು ಒನ್ ಲೈಫ್, ಐ ವಿಲ್ ಹ್ಯಾವ್ ಇಟ್ ಎವ್ರಿಥಿಂಗ್. ಅದೇ ಜಾಸ್ತಿ ಇರೋದು. Show me what's on your plate and I'll tell you how your health is. Karan Johar ಅಷ್ಟೇ. How bad he looks. Anushka, Amir Khan. So it's a ping pong diet. Bari cotton ball na ನೆನ್ಸ್ಬಿಟ್ಟು ತಿನ್ನೋದು. It's a Hollywood trend. So you're asking me, how do you fit in everything? Hey Siri, open the curtain. I'm sorry. Seriously. ಅವ್ರು ಬ್ರೆಡ್ ಅವಾಗೆಲ್ಲ ಕೊಡ್ತಿದ್ದು ಹುಷಾರಿಲ್ದೇ ಇದ್ದವ್ರು. ಈಗ ಪೀರಿಯಡ್ಸ್ ಎಲ್ಲ 8 yearsಗೆ ಬರ್ತಿದೆ ಮಕ್ಕಳಿಗೆ. I made those mistakes. I really want to tell people, during pregnancy. ಅಲ್ಲ, ಒಳಗಡೆ ಇರೋ ಮಗುಗೆ Eat for two, I don't understand that concept. This generation is missing all that. One is Rahul Dravid. He's fit even to date. I met Roger Binni. He is, I menopaused when I was 50. Okay, 8 years ಆಯ್ತು. I can talk about it. What is wrong? I got my period and I got my menopause. ನಮಸ್ಕಾರ ವೀಕ್ಷಕರೇ, ಬೆಂಗಳೂರು ಬಸ್ ಪಾಡ್ಕಾಸ್ಟ್ಗೆ ಸ್ವಾಗತ. ನಾನು ಭಾವನಾ ನಾಗಯ್ಯ. ಪ್ರತಿ ವಾರ ಒಬ್ಬೊಬ್ಬ ವಿಶೇಷ ಅತಿಥಿಯನ್ನು ನಿಮಗೆ ಇಂಟ್ರಡ್ಯೂಸ್ ಮಾಡ್ತೀವಿ. ಅವರ ಜೀವನ, ಅವರ ಸೇವೆ ಅಥವಾ ಅವರ ಕಾರ್ಯಗಳು ಇನ್ನಷ್ಟು ಜನರಿಗೆ ಇನ್ಸ್ಪೈರ್ ಮಾಡಲಿ ಅನ್ನೋದೇ ನಮ್ಮ ಈ ಪಾಡ್ಕಾಸ್ಟ್ನ ಮುಖ್ಯ ಉದ್ದೇಶ. ಹಾಗಾಗಿ ಗಣ್ಯಾತಿಗಣ್ಯ ಅತಿಥಿಗಳು ನಮ್ಮ ಗೆಸ್ಟ್ಗಳಾಗಿ ಬರ್ತಾರೆ. ನಾನಿವತ್ತು ನನ್ನ ಜೊತೆ ಕರೆದಿರುವಂತಹ ಗೆಸ್ಟ್ ಬಗ್ಗೆ ನನಗೆ ಯಾವಾಗಲೂ ಒಂದು ರೀತಿ ಜಲಸಿರುತ್ತೆ. ಏಕೆಂದರೆ ಅವರ ಫಿಟ್ನೆಸ್ಸು, ಅವರು ನಮ್ಮೆಲ್ಲರಿಗೂ ಯಾವ ರೀತಿ ಮಾದರಿ ಅಂತ ಹೇಳಿದ್ರೆ, ಸಣ್ಣ ಸಮಯದಲ್ಲೂ ಕೂಡ ಫಿಟ್ನೆಸ್ ಯಾವ ರೀತಿ ಕಾಪಾಡ್ಕೊಳ್ಬೇಕು, ಆರೋಗ್ಯ ಯಾವ ರೀತಿ ಕಾಪಾಡ್ಕೊಳ್ಬೇಕು ಅಂತ ಬರೀ ಸರಳ ರೀತಿಯಲ್ಲಿ ನಿಮಗೆ ಆ ಟಿಪ್ಗಳನ್ನು ಕೊಡ್ತಾರೆ. ಆದರೆ ನಾವಂತೂ ಫಾಲೋ ಮಾಡೋದಿಲ್ಲ. ಆದರೆ ಅವರು ಇಲ್ಲಿವರೆಗೆ ಮಾರ್ಗದರ್ಶನ ಮಾಡಿರೋ ಹಲವಾರು ಜೀವನದಲ್ಲಿ ಬದಲಾವಣೆಗಳಾಗಿವೆ. ಅವರ ಜೀವನದಲ್ಲಿ ಫಿಟ್ನೆಸ್ ಅಳವಡಿಸ್ಕೊಂಡಿದ್ದಾರೆ, ಆರೋಗ್ಯ ಅಳವಡಿಸ್ಕೊಂಡಿದ್ದಾರೆ. ಅವರನ್ನು ನೋಡಿದಾಗ, ಅವರ ಫಾಲೋವರ್ಸ್ನ ನೋಡಿದಾಗ ಖಂಡಿತ ಹೊಟ್ಟೆ ಉರಿಯುತ್ತೆ. ಸೊ ಇಂಡಿಯನ್ ಫಿಟ್ನೆಸ್ ಅಂಬಾಸಿಡರ್ ಹಾಗೆ ಯೂತ್ ಐಕಾನ್. ಇವತ್ತಿನಿಂದ ಅಲ್ಲ, ಆಲ್ಮೋಸ್ಟ್ 1.5-2 ದಶಕಗಳಿಂದ ಬಹಳಷ್ಟು ಜನರ ಇನ್ಸ್ಪಿರೇಷನ್, ಕಾಲ್ಮ್ನೆಸ್ಟ್. ಇದರ ಜೊತೆಗೆ ನೀವು ಅವರನ್ನು ನೋಡಿದ್ರಿ ಅಂದರೆ ಡೆಫಿನೆಟ್ಲಿ ನಿಮಗೂ ಕೂಡ ಅನಿಸುತ್ತೆ, ನಾವು ಯಾಕೆ ಹೀಗಿಲ್ಲ ಅಂತ. ನಮ್ಮ ಎಲ್ಲರ ಫಿಟ್ನೆಸ್ ಐಕಾನ್ ಆಗಿರೋ ವನಿತಾ ಅಶೋಕ್ ಅವರು ನಮ್ಮ ಜೊತೆ ಇದ್ದಾರೆ. ವನಿತಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. How are you? I'm doing very well. You look amazing, Bhavna. ಥ್ಯಾಂಕ್ ಯು. ಆದರೆ ನಿಮ್ಮಷ್ಟು ಚೆನ್ನಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ. So how's life? It's been very long. I think 13 ವರ್ಷ ಆಯ್ತಾ ನಾವು ಭೇಟಿ ಆಗಿರ್ಬೇಕು. In between we spoke on a phone. Over a call. Over a call. Yeah. Last time ಇಲ್ಲೇ ಲೇಡೀಸ್ ಕ್ಲಬ್ ಪ್ರೋಗ್ರಾಮ್ ಮಾಡಿದ್ವಿ ನಾವು. Yes, good memories. ವೆರಿ ಬ್ಯೂಟಿಫುಲ್ ಮೆಮೊರೀಸ್. ಆದರೆ ನಾನು ಅದೇ ಹೇಳ್ದಂಗೆ ನಂಗೆ ಹೊಟ್ಟೆ ಕಿಚ್ಚಾಗತ್ತೆ ನಿಮ್ಮನ್ನು ನೋಡಿದ್ರೆ. ನನಗೆ ಯಾವಾಗ ನಿಮ್ಮ ಒಂದು ರೀಲ್ಸೋ ಅಥವಾ ಒಂದು ವಿಡಿಯೋಸೋ ಅಥವಾ ನಿಮ್ದೊಂದು ಪೋಸ್ಟ್ ನೋಡಿದ್ರೆ ಹೌ ಇಟ್ ಈಸ್ ಪಾಸಿಬಲ್ ಅಂತ ಐ ಥಿಂಕ್ ಬಹಳಷ್ಟು ಜನರ ಪ್ರಶ್ನೆನೂ ಅದೇ ಆಗಿರುತ್ತೆ. ಬರೀ ನೀವು ಫಿಟ್ನೆಸ್ ಆ್ಯಂಡ್ ಆರೋಗ್ಯದ ಬಗ್ಗೆ ನೀವು ಮೇಂಟೈನ್ ಮಾಡೋದು ಅಥವಾ ನೀವು ಅದನ್ನು ಕ್ಯಾರಿ ಮಾಡೋದು ಅಂತಲ್ಲ, ಸಾವಿರಾರು ಜನರಿಗೆ ಯು ಆರ್ ಐಕಾನ್ ಆ್ಯಂಡ್ ನೀವು ಮಾರ್ಗದರ್ಶನನೂ ಕೊಡ್ತಾ ಇದ್ದೀರಿ, ಅಂಬಾಸಿಡರ್ ಆಗಿದ್ದೀರಿ. ಅಂದರೆ ನೀವು ದೇಶ ವಿದೇಶಗಳಲ್ಲಿ ಓಡಾಡ್ತಾ ಇರ್ತೀರಿ, ಫಿಟ್ನೆಸ್ ಮತ್ತು ಆರೋಗ್ಯದ ಬಗ್ಗೆ ಅವೇರ್ನೆಸ್ ಕೊಡ್ತಾ ಇರ್ತೀರಿ. ನನಗೆ ಯಾವಾಗಲೂ ಎರಡು ಅನಿಸುತ್ತೆ, ಮೇಂಟೈನ್ ಹೆಂಗೆ ಮಾಡ್ತೀರಿ ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸನ್ನು, ಆ್ಯಂಡ್ ಅಷ್ಟು ಎನರ್ಜಿ ಎಲ್ಲಿಂದ ತರ್ತೀರಿ, ಸುತ್ತಾನೇ ಇರ್ತೀರಿ, ಆ ಪ್ರೋಗ್ರಾಮ್ ಈ ಪ್ರೋಗ್ರಾಮ್ ಫಿಟ್ನೆಸ್ ಬಗ್ಗೆ ಮಾಡ್ತಾನೆ ಇರ್ತೀರಿ. ಹೌಸ್ ಗೋಯಿಂಗ್, ಹೆಂಗಿದೆ ಲೈಫ್? Same two questions I'm asked always. So you look amazing, like I said. You haven't changed also in that 12 years. And howdu energy is from the food that you eat, the workout that you do. ನಾವು ಮಾಡುವಂತಹ ಎಕ್ಸಸೈಸು ಮತ್ತೆ ನಾವು ತಿನ್ನುವಂಥ ಆಹಾರದಲ್ಲಿ ನಮಗೆ ಶಕ್ತಿ ಬರುತ್ತೆ. ಸೊ ಶೋ ಮಿ ವಾಟ್ಸ್ ಆನ್ ಯೋರ್ ಪ್ಲೇಟ್ ಆ್ಯಂಡ್ ಐಲ್ ಟೆಲ್ ಯು ಹೌ ಯೋರ್ ಹೆಲ್ತ್ ಇಸ್ ಅಂತ ಒಂದು ಗಾದೆ ಇದೆ ಇಂಗ್ಲೀಷಲ್ಲಿ. ನೀವೇನು ತಿಂತಿರೋ ಆಹಾರ ಅದರಿಂದನೇ ನಿಮಗೆ ಆರೋಗ್ಯ ಅನಾರೋಗ್ಯ ಎಲ್ಲ ಬರುತ್ತೆ. ಅಂಗೈಯಲ್ಲಿ ಆರೋಗ್ಯ. ಸೊ ವಾಟ್ ಯು ಫೀಡ್ is going to make you fat, thin, young, old, disease free, disease full ಎಲ್ಲ ಆಗೋದು ಅದರಿಂದಾನೆ. ಸೊ ನಿಮಗೆ ಎನರ್ಜಿ ಸ್ನ್ಯಾಪ್ ಆಗೋದು ಜಂಕ್ ಫುಡ್ಡು, ಮೈದಾ, ಡೀಪ್ ಫ್ರೈಡ್ ಫುಡ್ಡು ಅದೆಲ್ಲ ನೀವು ಸೇವಿಸೋದಿದ್ರೆ. ಬಟ್ ಟೆಲ್ ಮಿ ಒನ್ ಥಿಂಗ್, ಇಫ್ ವಿ ಗೋ ಔಟ್ ಆ್ಯಂಡ್ ವಿ ವಾಂಟ್ ಟು ಇಂಡಲ್ಜ್ ಸಮಥಿಂಗ್, ಶುಗರ್ ಬಿಟ್ಟು ಬೇರೆ ಏನಿದೆ ನಮ್ಮ ಸುತ್ತಮುತ್ತಲಿನ ಜಾಗದಲ್ಲಿ? ಇಟ್ಸ್ ವೆರಿ ಡಿಫಿಕಲ್ಟ್. ನಾವು ಇದು ಲೆಟ್ಸ್ ಅಸ್ ಡಿಫೈನ್. ಗೋ ಔಟ್ ಅಂದರೆ ಹೌ ಆಫನ್. ನಾವು ಪ್ರತಿನಿತ್ಯ ಆಚೆ ಹೋಗ್ತಾ ಇದ್ದೀವಿ. ವಿ ಹ್ಯಾವ್ ರೀಸನ್ಸ್ ಟು ಸೆಲೆಬ್ರೇಟ್ ಎವ್ರಿಥಿಂಗ್, ಎವ್ರಿಬಾಡಿ, ಎವ್ರಿ ಒಕೇಶನ್ ಇದೇ ಆಗ್ತಿದೆ ಅಲ್ಲ. ಸೊ ನಾವು ಅರ್ಲಿಯರು ಓನ್ಲಿ ಸಂಡೇಸ್ ಆಚೆ ಹೋಗ್ತಿದ್ವಿ. ಸಂಡೇ ಮಧ್ಯಾಹ್ನ ಡಿನ್ನರ್ಗೋ ಮಧ್ಯಾಹ್ನ ಲಂಚ್ಗೋ ರಾತ್ರಿ ಡಿನ್ನರ್ಗೆ ಹೋಗ್ತಿದ್ವಿ. ಈಗಂತೂ ಆ ಥರ ಅವಕಾಶನೇ ಇಲ್ಲ. ಆಫೀಸ್ ಪಾರ್ಟಿ, ಬರ್ಡೇ ಪಾರ್ಟಿ, ಆ್ಯನಿವರ್ಸರಿ ಪಾರ್ಟಿ, ಈಗಂತೂ ಗ್ರ್ಯಾಂಡ್ ಮದರ್ ಟು ಬಿ ಪಾರ್ಟಿ, ಮದರ್ ಇನ್ ಲಾ ಟು ಬಿ ಪಾರ್ಟಿ, ಡಿವೋರ್ಸ್ ಪಾರ್ಟಿ, ಎಲ್ಲ ಪಾರ್ಟಿನೂ ಆಗ್ತಾ ಇದೆ. ಸೊ ಕಿಟಿ ಪಾರ್ಟಿ ಇರ್ತವೆ, ಎಲ್ಲ ಇರ್ತವೆ. ಸೊ ಅವರ್ ಈಟಿಂಗ್ ಔಟ್ ಇಸ್ ಬಿಕಮ್ ವೆರಿ ಮಚ್ ಜಾಸ್ತಿ ಆಗಿದೆ. ಈಗ ಕಾರ್ಬ್ಸು ಶುಗರೇ.
Carbs, Carbs are sugar. And maida. ಮೈದಾ ಎವ್ರಿಥಿಂಗ್ ಈಗ ಎವ್ರಿಬಡಿ ಆಫೀಸ್ಗೆ ಹೋಗೋರೆಲ್ಲ ಅರ್ಜೆಂಟ್ ಅಂತ ಹೇಳ್ಬಿಟ್ಟು ಅದೇನೋ ತಿಂತಾರೆ, ಫ್ರಿಜ್ಜಲ್ಲಿ ಇಟ್ಟಿರೋ ತಿಂತಾರೆ, 2 ನಿಮಿಷದ ನೂಡಲ್ಸ್ ಮಾಡ್ಕೊಂಡು ತಿಂತಾರೆ. ಅದರಲ್ಲಿ ಏನೂ ಇಲ್ಲ, ಬರೀ ಕಾರ್ಬ್ಸು, ನೋ ನ್ಯೂಟ್ರಿಷನ್, ಎಂಟಿ ಫುಡ್, ಆ್ಯಂಡ್ ಇಟ್ ಆಲ್ಸೋ ಲೀಡ್ಸ್ ಟು ಬಾಡಿ ವೇಟ್ ಆ್ಯಂಡ್ ಹೆಲ್ತ್ ಇದು ಪ್ರಾಬ್ಲಮ್ಸು. ಸೊ ಅದನ್ನು ತಿನ್ನಲೇಬೇಕಾ? ನಾನು ಯಾವಾಗಲೂ ಹೇಳ್ತೇನೆ, ಆ 2 ನಿಮಿಷದ ಅದೇನೋ ಅಡುಗೆ ಮಾಡ್ಕೊತಿರೋ ಬದಲು ನಮ್ಮ ರಾಗಿಯಲ್ಲಿ ಎಷ್ಟು ಐಟಮ್ಸ್ ಮಾಡ್ಬೋದು, ಜಸ್ಟ್ ಒಂಚೂರು ಆರ್ಗನೈಸ್ಡ್ ಆಗಿದ್ದರೆ. ಸೊ ಯು ಆಸ್ಕಿಂಗ್ ಮಿ ಅಲ್ಲ, ಹೌ ಡು ಯು ಫಿಟ್ ಇನ್ ಎವ್ರಿಥಿಂಗ್ ಅಂತ, ಜಸ್ಟ್ ಬೀಯಿಂಗ್ ಆರ್ಗನೈಸ್ಡ್. ಸೊ ನಾನು ಏನು ಮಾಡಿದ್ರು ನಾನು ವೆಯ್ಟ್ ಲಾಸ್ಗಂತಲೇ ಮಾಡೋದಿಲ್ಲ, ನಾನು ಮಾಡೋದು ಬರೀ ನನ್ನ ಹೆಲ್ತಿಗಾಗಿ, ಹೆಲ್ತ್ ಚೆನ್ನಾಗಿರಬೇಕು ಅಂತ. ಈಗಿನ ಟ್ರೆಂಡ್ ಹೆಂಗಿದೆ ಅಂತ ಹೇಳಿದ್ರೆ, ನೀವು ಆರೋಗ್ಯದ ಬಗ್ಗೆ ಗಮನ ಕೊಡ್ತಿರೋ ಇಲ್ವೋ, ಫಿಟ್ನೆಸ್ ಈಸ್ ಮೋರ್ ಇಂಪಾರ್ಟೆಂಟ್. ಯು ಶುಡ್ ಲುಕ್ ಗುಡ್. ಹೌದು, ಹೊರಗಡೆಯಿಂದ ಬಾಹ್ಯ ಸೌಂದರ್ಯ ಚೆನ್ನಾಗಿರ್ಬೇಕು, ನೀವು ಒಳಗಡೆ ನೀವೇನು ತಿಂತಿದ್ದೀರಾ, ಏನಾಗ್ತಿದೆ, ಯಾರು ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ, ಹೆಂಗ್ ವೆಯ್ಟ್ ಲಾಸ್ ಮಾಡ್ಕೊಂಡ್ರಿ, ಯಾವುದು ಬೇಡ. ಯು ಆರ್ ಫಿಟ್ಟಿಂಗ್ ಇನ್ ಟು ಅ ಡ್ರೆಸ್, ಅಷ್ಟೇ. ಯು ಆರ್ ಶೋಯಿಂಗ್ ಯೋರ್ ಆಬ್ಸ್, ಅದು ಇಂಪಾರ್ಟೆಂಟ್ ಫಾರ್ ದ ಇನ್ಸ್ಟಾ, ಫಾರ್ ದ ಫೇಸ್ಬುಕ್, ಫಾರ್ ಸೋಷಿಯಲ್ ಮೀಡಿಯಾ. ಹಿಂದಿನ ಫಿಟ್ನೆಸ್ಗೂ 20 ಇಯರ್ಸ್ ಹಿಂದಿನ ಫಿಟ್ನೆಸ್ ಅವೇರ್ನೆಸ್ಗೂ ಈಗಿನ ಫಿಟ್ನೆಸ್ ಅವೇರ್ನೆಸ್ ಆ್ಯಂಡ್ ಈಗಿನ ಪರ್ಸೆಪ್ಷನ್ಗೂ ಎಷ್ಟು ವ್ಯತ್ಯಾಸ ಇದೆ? ತುಂಬ ಅಜಗಜಾಂತರ ಅಂತ ಅನ್ಬೋದು. ಸೊ ವೆನ್ ನಾನು ಫಿಟ್ನೆಸ್ ಇಂಡಸ್ಟ್ರಿಗೆ ಬಂದಾಗ, ದಿಸ್ ವಾಸ್ ಆಲ್ಮೋಸ್ಟ್ 23 ಇಯರ್ಸ್ ಅಗೋ. ಆಗ ನಮ್ಗೆ ಇಂಟರ್ನೆಟ್ಟು ಇರಲಿಲ್ಲ, ಓಕೆ, ರೆಫರ್ ಮಾಡೋದಕ್ಕೆ ಇರಲಿಲ್ಲ, ಇತ್ತು, ಸ್ಲೋ ಆಗಿತ್ತು. ವಿ ಹ್ಯಾವ್ ಟು ಗೋ ಸಮ್ವೇರ್ ಆ್ಯಂಡ್ ಇದು ಸರ್ಚ್ ಮಾಡಬೇಕಿತ್ತು. ಆವಾಗಲೇ ಏನು ಅಷ್ಟು ಕವರ್ ಮಾಡ್ತಿರ್ಲಿಲ್ಲ, ಏನೋ ಮ್ಯಾಗ್ಝಿನಲ್ಲೂ ಆವಾಗ ಒಂದು ಹೆಲ್ತ್ ಆ್ಯಂಡ್ ಫಿಟ್ನೆಸ್ ಬಗ್ಗೆ ಬರ್ತಿತ್ತು, ಅಷ್ಟೇ. ಅದ್ರ ಬಿಟ್ಟರೆ ಏನೂ ಇರ್ತಿರ್ಲಿಲ್ಲ ನಮಗೆ ರೆಫರೆನ್ಸ್ಗೆ. ಆ್ಯಂಡ್ ಆವಾಗ ವೆನ್ ಐ ಸರ್ಟಿಫೈಡ್, ಐ ಗೇನ್ಡ್ ಅ ಲಾಟ್ ಆಫ್ ನಾಲೆಡ್ಜ್ ಥ್ರೂ ಮೈ ಬುಕ್ಸ್. ಓಕೆ, ಆವಾಗ ನಾನು ಅಂದ್ಕೊಂಡೆ, ಎಲ್ಲರೂ ಪ್ರಪಂಚದಲ್ಲಿ, ಇನ್ಕ್ಲೂಡಿಂಗ್ ಮೀ ಅಟ್ ದಟ್ ಟೈಮ್, ವೆಯ್ಟ್ ಲಾಸ್ಗೆ ಅಂತಲೇ ನಾವು ಎಕ್ಸಸೈಸ್ ಮಾಡ್ತಿದ್ದೀವಿ. ಎವ್ರಿಬಡಿ ಔಟ್ ದೇರ್ ಇಸ್ ಎಜುಕೇಟೆಡ್, ದೇ ಆರ್ ಆಲ್ಸೋ ಡೂಯಿಂಗ್ ದ ಸೇಮ್ ಮಿಸ್ಟೇಕ್. ಬಟ್ ಇದರಿಂದ ಆರೋಗ್ಯಕ್ಕೆ ತುಂಬಾ ಪರಿಣಾಮ ಬೀಳುವಂತಹ ಬೆನಿಫಿಟ್ಸ್ ಇದೆ ಎಕ್ಸಸೈಸಸ್ಸು, ಒಳ್ಳೆಯ ಆಹಾರ ಸೇವಿಸೋದ್ರಿಂದ. ಐ ಆಮ್ ಫ್ರಮ್ ಅ ಸೋಷಿಯಲ್ ಆಕ್ಟಿವಿಸ್ಟ್ ಬ್ಯಾಕ್ಗ್ರೌಂಡ್. ಓಕೆ, ಐ ಸೆಡ್ ಐ ಮಸ್ಟ್ ಟೆಲ್ ದ ಹೋಲ್ ವರ್ಲ್ಡ್. ಓಕೆ, ಟೆಲ್ ಮಿ ಅಬೌಟ್ ಯುವರ್ ಫ್ಯಾಮಿಲಿ. ಸ್ವಲ್ಪ ಹಿಂದಕ್ಕೆ ಹೋಗೋಣ, 23 ವರ್ಷದಕ್ಕಿಂತ ಇನ್ನೊಂಚೂರು ಹಿಂದಕ್ಕೆ ಹೋಗೋಣ. ಸೊ ಐ ಆಮ್ ಫ್ರಮ್ ಮೈಸೂರ್. ಸೊ ನಂಗೆ ಮದುವೆ ಆಗಿ 38 ಇಯರ್ಸ್ ಆಯಿತು. 38 years, yeah. ಸೊ ಆವಾಗ ಐ ಮೂವ್ಡ್ ಇನ್ ಟು ಬ್ಯಾಂಗ್ಳೂರ್. ಸೊ ದೆನ್ ಐ ಹ್ಯಾವ್ ಮೈ ಸನ್, ಹೀಸ್ 37. ಸೊ ಮಗಳಿಗೆ 35, ಆ್ಯಂಡ್ ಐಮ್ ಆಲ್ಸೋ ಗ್ರ್ಯಾಂಡ್ ಮದರ್ ಆಫ್ 9-month-old baby. ಯಾ, ಲೈಫ್ ಇಸ್ ಬ್ಯೂಟಿಫುಲ್ ರೈಟ್ ನೌ. ವಂಡರ್ಫುಲ್. ಯಾ, ಸೊ ನಾನು ಈ ಸರ್ಟಿಫಿಕೇಶನ್ ಮಾಡಿದಾಗ ಐ ವಾಸ್ 36 years old. 36 years old. ಏನ್ ನಿಮ್ಮನ್ನ ಪ್ರೇರೇಪಣೆ ಮಾಡ್ತು ಅಂದ್ರೆ ಫಿಟ್ನೆಸ್ ವರ್ಲ್ಡ್ಗೆ ನಾನು ಎಂಟರ್ ಆಗಬೇಕು? I was always into fitness. Okay, I'm breaking this. Yes. ಈ ಫಿಟ್ನೆಸ್ ಅಥವಾ ಆರೋಗ್ಯದ ಬಗ್ಗೆ ಅವೇರ್ನೆಸ್ ಅನ್ನೋದು ನಮ್ಮ ವಾತಾವರಣದಿಂದ ನಮಗೆ ಬರೋದಾ ಅಥವಾ ಸೆಲ್ಫ್ ಅವೇರ್ನೆಸ್? ಇದು ಫಸ್ಟ್ ಸೆಲ್ಫ್ ಅವೇರ್ನೆಸ್. ಓಕೆ, ದೆನ್ ವಾತಾವರಣ. ವಾತಾವರಣ will make a very big impact on self-awareness. ಈಗ ನನಗೆ ಐ ಹ್ಯಾಡ್ ಸೀನ್ ಒನ್ ಆಂಟಿ ಇನ್ ಮೈಸೂರ್, ಮೈ ಮದರ್ಸ್ ಫ್ರೆಂಡ್. ಓಕೆ, ನಾನು ಚಿಕ್ಕ ಹುಡುಗಿದ್ದಾಗ ಅವ್ರು ಇಬ್ಬರು ಮಕ್ಕಳಾಗಿದ್ರು, ಜೀನ್ಸ್ ಹಾಕೊಂಡು ಸಣ್ಣಕ್ಕಿದ್ರು. ಸೊ ವೆನ್ ಐ ಗೆಟ್ ಮ್ಯಾರಿಡ್, ಐ ಆಲ್ಸೋ ವಿಲ್ ಲುಕ್ ಲೈಕ್ ದಟ್. ಅದು ಮನಸ್ಸಲ್ಲಿ ಇತ್ತು ನನಗೆ ಅವಾಗಿಂತ, ಜಸ್ಟ್ ಫಾರ್ ಬೀಯಿಂಗ್ ಥಿನ್, ಹೆಲ್ತ್ ಅನ್ಕೊಂಡಿರ್ಲಿಲ್ಲ ನಾನು. ಓಕೆ, ದೆನ್ ಐ ಹ್ಯಾಡ್ ಅ ಬೇಬಿ, ಬಟ್ ಐ ವಾಸ್ ಆಲ್ಸೋ ಅವಾಗ್ಲೂ ವಾಕಿಂಗ್ ಮಾಡ್ತಿದ್ದೆ ಡ್ಯೂರಿಂಗ್ ಪ್ರೆಗ್ನೆನ್ಸಿ, ಆಫ್ಟರ್ ಪ್ರೆಗ್ನೆನ್ಸಿ. ಅವಾಗೂ ಏನೂ ರೆಫರೆನ್ಸ್ ಇರ್ತಿರ್ಲಿಲ್ಲ. ಸೊ ಒಂದು ಊಟ ಗೀಟಲ್ಲ, ಚಪಾತಿ ತಿನ್ನಬೇಕು, ರೈಸ್ಗಿಂತ ಚಪಾತಿ ತಿಂದರೆ ಸಣ್ಣಗಿರ್ತೀನಿ, ಆ ಥರ ಎಲ್ಲ ಮಾಡಿ ಇದು ಮಾಡ್ತಿದ್ದೆ. ಬಟ್ ಐ ಮಿಸ್ ಹ್ಯಾಂಡಲ್ ಮೈ ಪ್ರೆಗ್ನೆನ್ಸಿ ಸ್ಟಿಲ್. ಓಕೆ, ಬಿಕಾಸ್ ನಮಗೇನು ಇರ್ತಿರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿ. ಮೈ ಮದರ್ ವುಡ್ ಸೇ, ನಿನಗೆ ಆ ಬಾಣಂತನದಲ್ಲಿ ಏನೂ ಕೊಡೋದಿಲ್ಲ, ಈಗಲೇ ಚೆಂದಾಗಿ ತಿಂದ್ಬಿಡು, ಈಟ್ ಫಾರ್ ಟು ಅದನ್ನೆಲ್ಲ ಚೆಂದಾಗಿ ತಿಂದು ಎಲ್ಲ ಕರಗ್ಸೋಕೊಂದಷ್ಟು ವರ್ಷ ಬೇಕಾಯಿತು. ಸೊ ಐ ಹ್ಯಾವ್ ಮೇಡ್ ದೋಸ್ ಮಿಸ್ಟೇಕ್ಸ್. ಐ ರಿಯಲಿ ವಾಂಟ್ ಟು ಟೆಲ್ ಪೀಪಲ್, ಡ್ಯೂರಿಂಗ್ ಪ್ರೆಗ್ನೆನ್ಸಿನೂ ವೇಟು ಮ್ಯಾಕ್ಸ್ 13 kgs, 12 to 13 kgs. ಅಂದ್ರೆ ನಿಮ್ಮ ಈಗ ಇರುವ ವೇಟಿಗಿಂತ 13 kg ಜಾಸ್ತಿ ಆಗ್ಬೋದು. ಅದಕ್ಕಿಂತ ಜಾಸ್ತಿ ಡಾಕ್ಟರ್ ವಿಲ್ ಅಡ್ವೈಸ್ ಓನ್ಲಿ ದಟ್ ಮಚ್. ಸೊ ಅದಕ್ಕಿಂತ ಜಾಸ್ತಿ ಆದರೆ ಇಟ್ಸ್ ವೆರಿ ಟಾರ್ಗೆಟ್ ಹಸ್ ಬಿಕಮ್ ವೆರಿ ಬಿಗ್. ಆ್ಯಂಡ್ ಆ ಟೈಮಲ್ಲಿ ನಿಮಗೆ ಡಯಾಬಿಟೀಸ್ ಅದು ಇದು ಅಟ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ. ಜೆನೆಟಿಕ್ಲಿ ಇದ್ರೆ ಬರೋ ಚಾನ್ಸಸ್ ಇರುತ್ತೆ. ಯು ಡೋಂಟ್ ಕೇರ್ ಅಬೌಟ್ ಯುವರ್ ಹೆಲ್ತ್. ಹೌದು, ಡಾಕ್ಟ್ರೇ ಹೇಳ್ತಾರೆ. ಡಾಕ್ಟ್ರೇ ಹೆಚ್ಚಾಗಿ ವೇಟ್ ಗೇನ್ ಮಾಡ್ಕೊಂಡ್ರೆ ಡಾಕ್ಟ್ರೇ ಹೇಳಿ ಕಳಿಸ್ತಾರೆ, ಯು ಹ್ಯಾವ್ ಟು ವಾಚ್ ಔಟ್ ಅಂತ. ಈಟ್ ಫಾರ್ ಟು, ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ದಟ್ ಕಾನ್ಸೆಪ್ಟ್. ವಾಟ್ ಇಸ್ ದಿಸ್ ಈಟ್ ಫಾರ್ ಟು?
ಅಲ್ಲ ಒಳಗಡೆ ಇರೋ ಮಗುಗೆ ಬೇಕು 500 ಕ್ಯಾಲೋರೀಸ್ ಆಫ್ ಗುಡ್ ಕ್ಯಾಲೋರೀಸ್ ಬೇಕು, Okay. ಎಕ್ಸ್ಟ್ರಾ ಗುಡ್ ಕ್ಯಾಲೋರೀಸ್. ಬಟ್ ಆಸ್ ದ ಟ್ರೈಮಿಸ್ಟರ್ಸ್ ಗೋ ಅಪ್ ಚೇಂಜ್ ಆಗ್ತಾ ಇರುತ್ತೆ. ಓಕೆ, ನಮ್ಗೆ ಹೊಟ್ಟೆ ಹಸಿಯುತ್ತೆ. ಓಕೆ, ವಿ ಆ್ಯಂಡ್ ಎನರ್ಜಿ ಕನ್ಸಂಪ್ಷನ್ ಜಾಸ್ತಿ ಇರುತ್ತೆ, ಬೇಕು. ಬಟ್ ಆ ಗುಡ್ ಕ್ಯಾಲೋರೀಸ್ ನಾವು ಸೇವಿಸಲ್ವಲ್ಲ. ವಾಟ್ ಈಸ್ ಗುಡ್ ಕ್ಯಾಲರೀಸ್? ಏನದು ಗುಡ್ ಕ್ಯಾಲರೀಸ್? ಹಣ್ಣು, ನಟ್ಸು, ವೆಜಿಟೇಬಲ್ಸು ಆ ಥರ ತಿನ್ನೋದಿಲ್ಲ ನಾವು. ಸೊ ಎಲ್ಲ ಅನ್ಹೆಲ್ತಿ ಫುಡ್. ಐ ಆಮ್ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ತಿಂದು ಹಾಕ್ಬಿಟ್ಟು ಆಮೇಲೆ ಆ ಮಗುನೇ ಬೈಯೋದು. ನಾಚೆ ಸಣ್ಣಕ್ಕಿದ್ದೆ, ಈ ಮಗು ಹುಟ್ಟಿದ ಮೇಲೆ, ಫಸ್ಟ್ ಮಗು ಹುಟ್ಟಿದ ಮೇಲೆ ಅಷ್ಟಾದರೆ ಸೆಕೆಂಡ್ ಹುಟ್ಟಿಗಿದೆ ಪಾಪ ಮಗು ಏನೂ ಮಾಡಿಲ್ಲ, ತಿಂದವ್ರು ನೀವು. ಆಮೇಲೆ ಆಫ್ಟರ್ ಡೆಲಿವರಿ ಆಲ್ಸೋ ದೇ ಕೆನಾಟ್ ಲೂಸ್ ವೇಟ್ ಬಿಕಾಸ್ ಬೇಬಿ ಕೀಪ್ಸ್ ದೆಮ್ ವೆರಿ ಬ್ಯುಸಿ. ಮತ್ತು ನ್ಯಾನಿ ಇರೋದಿಲ್ಲ, ಮತ್ತು ಎಕ್ಸಸೈಸ್ಗೆ ಹೋಗೋಕ್ಕಾಗೋದಿಲ್ಲ, ಮಗು ನಿದ್ದೆ ಮಾಡೋದಿಲ್ಲ. ಆಮೇಲೆ ಇದು ಎಲ್ಲ ಫ್ರಸ್ಟ್ರೇಷನಿಂದ ಮಗು ಬಿಸಾಕಿರೋದು ಇವರೇ ತಿನ್ನೋದು. ವೈ ವೇಸ್ಟ್? ವಿಲ್ ಗ್ರೋ ಯೋರ್ ವೇಸ್ಟ್. ಅದೊಂದು ಮನಸ್ಸಲ್ಲಿ ಇಟ್ಕೋಬೇಕು ಅವರು. ಮಾಡೋದೇ ಕಮ್ಮಿ ಮಾಡಿ, ತಿನ್ಸೋದೇ ಕಡಿಮೆ ತಿನ್ನಿಸಿ, ಆಮೇಲೆ ವೈ ವೇಸ್ಟ್ ಅಂತ ನೀವು ತಿನ್ನೋಕೆ ಹೋಗ್ಬೇಡಿ. ದಟ್ಸ್ ಅನದರ್ ಮೇಜರ್ ಇಶ್ಯೂ. ಒಂದು ತುತ್ತಿದೆ, ಇನ್ಯಾಕೆ ಬಿಸಾಕೋದು, ತಿಂದ್ಬಿಡೋಣ ಅಂತ. ಮಗು ತಿಂದಿಲ್ಲ, ನಾನೇ ತಿಂದ್ಬಿಡೋದು. ಅದರ್ವೈಸ್ ಆಲ್ಸೋ ರೆಗ್ಯುಲರ್ಲಿ ಆಲ್ಸೋ ಆ ಪಾತ್ರೆಯಲ್ಲಿ ಒಂದು ಇಷ್ಟೇ ತಾನೇ ತಿಂದ್ಬಿಡೋದು. ಟೇಸ್ಟ್ ಮಾಡ್ತಿದ್ದಾಗ ಒಂದಷ್ಟು ತಿಂದ್ಬಿಡೋದು. ನನಗೆ ಯಾರೋ ಹೇಳಿದ್ದ ನೆನಪು, ಅಂದ್ರೆ ಡಸ್ಟ್ಬಿನ್ಗೆ ಹಾಕೋ ಬದಲಿಗೆ ನೀವು ಡಸ್ಟ್ಬಿನ್ ಹಾಕ್ತಿದ್ದೀರಿ ಅಂತ. ಹೌದು, ಬೇಡದೇ ಇರೋದನ್ನ ತಿಂದ್ರೆ ಅದು ಡಸ್ಟ್ಬಿನ್ ಆಗತ್ತೆ. ಹೌದು. ಸೊ ಸ್ಟ್ರಗಲ್ಸ್ ಏನಿದ್ವು ನಿಮ್ಮ ಪ್ರೆಗ್ನೆನ್ಸಿ ಆ್ಯಂಡ್ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ? ಯಾಕೆಂದರೆ ತುಂಬ ಜನ ಹೇಳೋದು ಆಫ್ಟರ್ ಡೆಲಿವರಿ ಪೋಸ್ಟ್ ಪ್ರೆಗ್ನೆನ್ಸಿಯಲ್ಲಿ ವೇಟ್ ಲಾಸ್ ಇಸ್ ಅ ಚಾಲೆಂಜ್ ಅಂತ. ಇಟ್ಸ್ ಅ ಚಾಲೆಂಜ್. ಏನೇನು ಸ್ಟ್ರಗಲ್ಸ್ ನೀವು ಹೇಳ್ದಂಗೆ ಅಷ್ಟು ಕಾನ್ಷಿಯಸ್ನೆಸ್ ಯಾರಿಗೂ ಇರಲಿಲ್ಲ ಅವಾಗ. ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾ ಏನು ಇರಲಿಲ್ವಲ್ಲ ಅವಾಗ. ಥ್ಯಾಂಕ್ಫುಲಿ ಇವಾಗ ಅಂಥದ್ದು ಬಹಳಷ್ಟು ವಿಡಿಯೋಸು, ಅಷ್ಟು ಅವೇರ್ನೆಸ್ಸು ಸಿಗುತ್ತೆ ಇದೆ. ಬಟ್ ನಾವು ಪೋಸ್ಟ್ ಮಾಡಬೇಕು, ಇದು ಹಾಕಬೇಕು, ನಮ್ಮನ್ನು ಯಾರು ನೋಡೋರಿಲ್ಲ. ನಮ್ಮ ನ್ಯಾನಿಗೇನಿ ಏನು ಆವಾಗ ಆ ಕಲ್ಚರ್ ಅಷ್ಟು ಇರ್ತಿರ್ಲಿಲ್ಲ. ಓಕೆ, ಸೊ ನಾವೇ ನಮ್ಮ ಮಕ್ಕಳನ್ನ 24/7 ನೋಡ್ಕೋತಾ ಇದ್ವಿ. ಅವ್ರ ಜೊತೆ ಆಟ ಆಡ್ಕೊಳ್ಳೋದು, ಪಾರ್ಕಿಗೆ ಹೋಗೋದು ಎಲ್ಲ ಮಾಡ್ತಿದ್ವಿ. ವಿ ಡಿಂಟ್ ಹ್ಯಾವ್ ವಿಡಿಯೋ ಗೇಮ್ಸ್. ಅವ್ರನ್ನ ಎಂಗೇಜ್ ಇಡೋದಕ್ಕೆ ವಿ ಯೂಸ್ ಟು ಸಿಂಗ್ ಸಾಂಗ್ಸ್, CD ಕ್ಯಾಸೆಟ್ಸು ಅವಾಗೆಲ್ಲ ಆ ಥರ ಇದ್ದಿದ್ದು. ಬುಕ್ಸ್ ಓದ್ತಿದ್ವಿ, ಆ ಥರ ಎಲ್ಲ ಮಾಡ್ತಿದ್ವಿ ನಾವು. ಸೊ ಇಟ್ ವಾಸ್ ವೆರಿ ಆ್ಯಕ್ಟಿವ್ ಆ್ಯಂಡ್ ನೈಸ್ ಬಾಂಡಿಂಗ್ ಎಲ್ಲ. ಐ ಫೀಲ್ ದಿಸ್ ಜನರೇಷನ್ ಇಸ್ ಮಿಸ್ಸಿಂಗ್ ಆಲ್ ದ್ಯಾಟ್. ಐ ಫೀಲ್ ಸ್ಯಾಡ್ ಫಾರ್ ಪೀಪಲ್ ಹೂ ಆರ್ ನಾಟ್ ಡೂಯಿಂಗ್ ದ್ಯಾಟ್. ಸೊ ನ್ಯಾನಿ ಕಲ್ಚರ್ ಬಂದುಬಿಟ್ಟಿದೆ. ಸೊ ಲಕಿಲಿ ಐದರ್ ಐ ಲುಕ್ ಆಫ್ಟರ್ ನನ್ನ ಗ್ರ್ಯಾಂಡ್ ಚೈಲ್ಡ್ನ, ಅದರ್ವೈಸ್ ಬೀಗರು ಇಲ್ಲ ನಮ್ಮ ಡಾಟರ್ ಆ್ಯಂಡ್ ಸನ್, ಡಾಟರ್ ಇನ್ ಲಾ ಆ್ಯಂಡ್ ಸನ್. ಸೊ ವಿ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ದ್ಯಾಟ್. 24/7 ನಾವೇ ಇರಬೇಕು ಅಂತ. ನ್ಯಾನಿ ಜೊತೆ ಬಿಡೋದು ಅದೆಲ್ಲ ಮಾಡೋದಿಲ್ಲ ನಾವು. ಸೊ ಈ ಆ್ಯಕ್ಟಿವಿಟಿ ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ಸೋಷಿಯಲ್ ಮೀಡಿಯಾಗೆ ನಮ್ಮದು ಏನೂ ಇದಿರಲಿಲ್ಲ. ಇಟ್ ವಾಸ್ ಈಸಿ ಫಾರ್ ಮೀ ಟು ಗೆಟ್ ಬ್ಯಾಕ್. ಆವಾಗ ಅಷ್ಟು ಫಂಕ್ಷನ್ಸು, ಇವೆಂಟ್ಸು, ಪಾರ್ಟೀಸು ಆ ಥರ ಇರ್ತಿರ್ಲಿಲ್ಲ ಕಂಪೇರ್ ಟು ನಾವು. ಸೊ ಐ ಬೌನ್ಸ್ ಬ್ಯಾಕ್ ವೆರಿ ಫಾಸ್ಟ್. ಆ್ಯಂಡ್ ಕಾನ್ಷಿಯಸ್ನೆಸ್ ನನಗಿತ್ತು. ಐ ವಾಸ್ ಅ ಸ್ಟೇಟ್ ಲೆವೆಲ್ ಅಥ್ಲೀಟ್. ಓಕೆ, ಆಲ್ವೇಸ್ ಇನ್ ಟು ಫಿಟ್ನೆಸ್, ಆಲ್ವೇಸ್ ಆ್ಯಕ್ಟಿವ್, ಆಲ್ವೇಸ್ ಆನ್ ಮೈ ಟೋಸ್. ಯಾವ ಗೇಮಲ್ಲಿ? ಅಥ್ಲೆಟಿಕ್ಸಲ್ಲಿ ಹೈ ಜಂಪ್, ಲಾಂಗ್ ಜಂಪ್ ಆ್ಯಂಡ್ ಸೈಕ್ಲಿಂಗ್, ರಿಲೇ, ಆಲ್ ದೋಸ್ ಥಿಂಗ್ಸ್. ಸೊ ಆ ಆ್ಯಕ್ಟಿವಿಟೀಸ್ ಯಾವಾಗಲೂ ಇದ್ದಿದ್ದರಿಂದ ಇಟ್ ವಾಸ್ ಇನ್ಬಿಲ್ಟ್ ಇನ್ ಮೀ. ಅಂದರೆ ನಾನು ನಾರ್ಮಲಿ ನೋಡಿದ್ದೀನಿ, ಯಾರು ಈ ಫಿಸಿಕಲ್ ಆಕ್ಟಿವಿಟೀಸ್ ಅಲ್ಲಿ ಅಥ್ಲೀಟ್ಸ್ ಇರ್ತಾರೋ ಅವರು ತುಂಬಾನೇ ಕಾನ್ಶಿಯಸ್ ಇರ್ತಾರೆ. ಅಂದ್ರೆ ನೆಕ್ಸ್ಟ್ ನೀವೇನೊಂದು 10-20 ವರ್ಷ ನೋಡಿದ್ರು ಅದರಲ್ಲೂ ಎರಡು ರೀತಿ ಇದೆ. ಒಬ್ರು ನಾನು ನನ್ನ ಯಂಗ್ ಏಜ್ ಅಲ್ಲಿ ನಾನು ಅಥ್ಲೀಟ್ ಆಗಿದ್ದೆ, ನಾನು ಅಷ್ಟು ಕಿಲೋಮೀಟರ್ ಓಡ್ತಿದ್ದೆ, ಇಷ್ಟು ಕಿಲೋಮೀಟರ್ ಮ್ಯಾರಥಾನ್ಸ್ ಓಡ್ತಾ ಇದ್ದೆ ಅನ್ನೋರು ನೆಕ್ಸ್ಟ್ ಜೋರ್ ಟಮ್ಮಿ ಬೆಳೆಸ್ಕೊಂಡು ವೇಟ್ ಗೇನ್ ಮಾಡ್ಕೊಂಡು ನನಗೆ ಇವಾಗ ಐ ಆಮ್ ಇನ್ ಟು ಸ್ಟ್ರೆಸ್, ಐ ಕಾಂಟ್ ಹೆಲ್ಪ್ ಇಟ್ ಅಂತಾರೆ. ಏಜ್ ಆಲ್ಸೋ ಅಂತ ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಅದೇ ಅಥ್ಲೆಟಿಕ್ಸ್ ನಲ್ಲಿ ಮತ್ತೆ ಸ್ಪೋರ್ಟ್ಸ್ ಆಕ್ಟಿವಿಟೀಸ್ ಅಲ್ಲಿ ಇದ್ದವರು ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಯಾಕಾಗತ್ತದು? So I can give you 2 examples. Okay. I met both of them. One is Rahul Dravid. He's fit even to date. Okay. I met Roger Binney. So he is out of shape. I was like shocked. When he was my idol. He was one of the good-looking cricketers avaga. ನೀವು ಯಾಕೆ ಹಿಂಗಾಗ್ಬಿಟ್ರಿ ಸ್ವಾಮಿ ಅಂತ. ಸೊ ಸಮ್ವೇರ್ ಯು ಲೆಟ್ ಗೋ. ಅದೇ ನೀವು ಎವ್ರಿ ಟೈಮ್ ಯು ವಾಂಟ್ ಟು ಮೇಕ್ ದೆಮ್ ಲೆಟ್ ಗೋ. ಏನು ಅವರನ್ನ ಅಂದ್ರೆ ಅದರಿಂದ ಆಚೆಗೆ ಯಾರು ತಗೊಂಡ್ಬರ್ತಾರೆ, ಏನು ತಗೊಂಡ್ಬರುತ್ತೆ? ಇಸ್ ಇಟ್ ಅ ಸಿಚುವೇಶನ್ ಆರ್ ಎನ್ ಎಮೋಷನಲ್ ಥಿಂಗ್? ಮೇ ಬಿ ಎಮೋಷನಲ್ ಸಿಚುವೇಶನ್, ಔಟ್ ಆಫ್ ಆ್ಯಕ್ಷನ್. ಮತ್ತು ಇಷ್ಟು ವರ್ಷ ಮಾಡಿದ್ದೀನಿ, ಇನ್ನೇನು ಮಾಡೋದು, ವಯಸ್ಸಾಯ್ತಲ್ಲ, ಆ ಥರ ಎಲ್ಲ. ನೀವು ಯಾವಾಗ ಹಂಗೆ ಅನಿಸಿದ್ರು ಯು ಹ್ಯಾವ್ ಟು ಥಿಂಕ್ ಬ್ಯಾಕ್ ಅಬೌಟ್ ಹೆಲ್ತ್. ಇಲ್ಲ ನಾನು ಏನು ಮಾಡಿದ್ರು ನಾನು ಆರೋಗ್ಯಕ್ಕೋಸ್ಕರ ಮಾಡ್ತೀನಿ ಅನ್ನೋದು. ಸೊ ಸಿಕ್ಕಾಪಟ್ಟೆ ತಿನ್ನೋದು ಇಟ್ಸ್ ನಾಟ್ ಗುಡ್. ಏನು ತಿಂದೇ ಇರೋದು ಇಟ್ಸ್ ನಾಟ್ ಗುಡ್. ಇಟ್ಸ್ ಗೋನ್ ಟು ಹ್ಯಾವ್ ಎಫೆಕ್ಟ್ ಆನ್ ಯೋರ್ ಸ್ಟಮಕ್, ಆನ್ ಯೋರ್ ಹೆಲ್ತ್. ಆ್ಯಸಿಡಿಟಿ, ಅಲ್ಸರ್, ಮತ್ತು ಇದು ಬರ್ಪಿಂಗ್, ಮತ್ತು ಹಾರ್ಟ್ ಬರ್ನ್,
ಇದೆಲ್ಲ ವೆರಿ ಕಾಮನ್ ಇಶ್ಯೂಸ್. ಕೇಳಿ ಒಂದು 5 ಜನಕ್ಕೆ ಕೇಳಿದ್ರೆ 4 ಜನಕ್ಕಾದ್ರೂ ಇರುತ್ತೆ. ಟೈಮ್ ಸರಿಯಾಗಿ ಯಾರೂ ಊಟ ಮಾಡೋದಿಲ್ಲ, ಏನೋ ಒಂದು ತಿಂತಾರೆ. ಓಕೆ, ಡೀಪ್ ಫ್ರೈಡ್ ಐಟಮ್ಸು. ಮತ್ತು ಈಗಂತೂ ಆ್ಯಪ್ಸ್ ಇದೆ, ಎಲ್ಲೂ ಹೋಗಂಗೂ ಇಲ್ಲ ಡ್ರೆಸ್ ಮಾಡಿಕೊಂಡು, ಅದೇ ಬಂತಂದು ಹಾಕ್ಬಿಟ್ಟು ಹೋಗ್ಬಿಡುತ್ತೆ. ಸೊ ಆ ಮೂವ್ಮೆಂಟ್ ಕಟ್ ಆಗ್ತಿದೆ, ಮತ್ತು ಏನೋ ಕನ್ವೀನಿಯನ್ಸ್ ಜಾಸ್ತಿ ಆಗಿದೆ. ಸೊ ಕೂತಲ್ಲೇ ಎಲ್ಲ ಫಿಸಿಕಲ್ ಆಕ್ಟಿವಿಟೀಸ್ ಅಂತೂ ನಿಂತೇ ಹೋಗಿದೆ. ಎಲ್ಲ ಕೌಚ್ ಪೊಟ್ಯಾಟೋಸ್ ಆಗಿಬಿಡ್ತಿದ್ದಾರೆ, ಎಸ್ಪೆಷಲಿ ಪೀಪಲ್ ಆರ್ ಗೋಯಿಂಗ್ ಟು ಆಫೀಸ್. ವೈ ಇಟ್ ಹ್ಯಾಪನ್ಸ್ ಅಂದರೆ ನೀವು ಸೋಷಿಯಲ್ ಅನಿಮಲ್ಸ್ ಇರ್ತೀರಿ, ಎಲ್ಲರನ್ನೂ ಭೇಟಿ ಆಗ್ತಿರ್ತೀರಿ, ಒಬ್ಬೊಬ್ಬರ ಲೈಫ್ ಸ್ಟೈಲ್ಸು ನೋಡ್ತಾ ಇರ್ತೀರಿ, ಅದು ಪ್ರೇರಣೆ ಮಾಡಬೇಕು. ಇಟ್ ಶುಡ್ ಇನ್ಸ್ಪೈರ್ ಯು. ಎಸ್. ಆದರೆ ತುಂಬ ಜನ ಒಂದು ನನಗೆ ವರ್ಕಿಂಗ್ ಅವರ್ಸ್ ಸರಿ ಇಲ್ಲ, ಇನ್ಕ್ಲೂಡಿಂಗ್ ಮೀ. ಬಟ್ ನೀವು ಒಂದು ಹೇಳಿದ್ರಿ ಸ್ಟಾರ್ಟಿಂಗಲ್ಲಿ, ಅವ್ರು ಹೇಳ್ತಾ ಇರ್ತಾರೆ ಟಿಪ್ಸ್ ನಾವು ಯಾರೂ ಫಾಲೋ ಮಾಡೋದಿಲ್ಲ ಅಂತ. ಯು ಗೆಟ್ ಇನ್ಸ್ಪೈರ್ಡ್. ಓಕೆ, ನಾವು ಎವ್ರಿಬಡಿ ಹಿಯರ್ ಇನ್ ದಿಸ್ ಸ್ಟುಡಿಯೋ ವಿಲ್ ಬಿ ಇನ್ಸ್ಪೈರ್ಡ್. ಓ, ಇಟ್ಸ್ ಸೋ ಇನ್ಸ್ಪೈರಿಂಗ್. ವೈ ಇಟ್ ವೋಂಟ್ ಕಂಟಿನ್ಯೂ? ಇನ್ಸ್ಪಿರೇಷನ್, ಮೋಟಿವೇಶನ್ ಇಸ್ ಅನ್ ಇಮೋಷನ್. ಆ ಒತ್ತಿಗಿರುತ್ತೆ, ಬೇಕಂದ್ರೆ ಒಂದು 24 hours ಇರುತ್ತೆ, ಆಮೇಲೆ ಹಳೆ ಓಲ್ಡ್ ಹ್ಯಾಬಿಟ್ಸ್. ಈಗ ನನಗೂ ಇವಾಗ ನಾನು ನಿಮ್ಮ ಜೊತೆ ಪಾಡ್ಕಾಸ್ಟ್ ಮಾಡೋದ್ನ ನನಗೆ ಫುಲ್ ಚಾರ್ಜ್ ಅಪ್ ಆಗ್ತೀನಿ. ನಾಳೆ ಬೆಳಗ್ಗೆಯಿಂದ ಐ ಆಮ್ ಗೋನ್ ಚೇಂಜ್ ಮೈ ರೊಟೀನ್ ಅಂತ ಹೇಳ್ತೀನಿ. ಐ ಆಮ್ ಗೋನ್ ಕೀಪ್ ಮೈ ಪ್ಲೇಟ್ ವೆರಿ ಕ್ಲೀನ್ ಅಂತ ಅನ್ಕೋತೀನಿ. 10,000 ವಾಕ್ ಮಾಡಲೇಬೇಕು, ಸ್ಟೆಪ್ಸ್ ವಾಕ್ ಮಾಡಲೇಬೇಕು ಅನ್ಕೋತೀನಿ. ಬಟ್ ಆ ಮೋಟಿವೇಶನ್ ಏಕ್ದಮ್ ಡ್ರಾಪ್ ಆಗುತ್ತೆ. ಒಂದು ದಿನ ಮಾಡ್ತಾರೆ, ನಾನು ತುಂಬಾ ಜನ ನೋಡಿದ್ದೀನಿ, ಹೋಗ್ತಾರೆ ಜಿಮ್ ಬಟ್ಟೆಗಳನ್ನ ಇಷ್ಟು ಎತ್ಕೊಂಡಿರ್ತಾರೆ, ನಾಳೆಯಿಂದ ನಾನು ಚೇಂಜ್ ಮೈ ಲೈಫ್, ನಾಳೆಯಿಂದ ನಾನು ಬೇರೆನೇ ಇರ್ತೀನಿ ಅಂದಿರ್ತಾರೆ. ನೆಕ್ಸ್ಟ್ ಹೋಗಿ ಕೇಳಿದಾಗ ಅದ್ರ ಟ್ಯಾಗು ತೆಗ್ದಿರಲ್ಲ. ವೈ ಇಟ್ ಹ್ಯಾಪನ್ಸ್? ಯಾಕೆ ಮೋಟಿವೇಶನ್ ಎಲ್ಲಿ ಲೂಸ್ ಆಗತ್ತೆ? ಯು ನೀಡ್ ಮೋಟಿವೇಶನ್ ಆನ್ ಎವ್ರಿ ಡೇ ಬೇಸಿಸ್. ನಾವು ಸ್ನಾನ ಯಾವ ರೀತಿ ದಿನ ಮಾಡ್ಕೋತೀವೋ ಮೋಟಿವೇಶನು ಅದೇ ರೀತಿ ಬೇಕು. ಓಕೆ, ಅದು ಒಂದು ಕಡೆ ಎಲ್ಲ ಅದರ ದೊಡ್ಡದಾಗಿ ಹಾಕೊಂಬಿಡಿ, ಫ್ರಿಜ್ ಮೇಲೆ, ಬೆಡ್ರೂಮಲ್ಲಿ, ಡೈನಿಂಗ್ ಟೇಬಲ್ ಮೇಲೆ. ಎವ್ರಿಥಿಂಗ್ ಐ ಆಮ್ ಡೂಯಿಂಗ್ ಇಸ್ ಫಾರ್ ಮೈ ಹೆಲ್ತ್ ಅಂತ. ಅದು ಯಾವಾಗ ನೀವು ಹೆಲ್ತ್ಗೆ ಮಾಡ್ತೀರೋ ಎವ್ರಿಥಿಂಗ್ ವಿಲ್ ಯು ಲುಕ್, ನಿಮ್ಮ ಸ್ಕಿನ್ ಚೆನ್ನಾಗಿರುತ್ತೆ, ಎನರ್ಜಿ ಚೆನ್ನಾಗಿರುತ್ತೆ. ನೀವು ಕೇಳಿದ್ರಲ್ಲ ಎನರ್ಜಿ ಅಂತ, ಇಟ್ಸ್ ಬಿಕಾಸ್ ಐ ಆಮ್ ಟೇಕಿಂಗ್ ಕೇರ್ ಆಫ್ ಮೈ ಸೆಲ್ಫ್. ಸೊ ಈಗ ದಿನಕ್ಕೆ ಒಂದು 4 classes ತೊಗೊಂಡು ಸೋಷಿಯಲ್ ಲೈಫ್ ವಾಸ್ ಆಲ್ಸೋ ವೆರಿ ಆ್ಯಕ್ಟಿವ್ ಆಫ್ ಮೈಂಡ್. ಸೊ ಇನ್ನೂ ಆ್ಯಕ್ಟಿವ್ ಆಗಿರಬೇಕು ಅಂತ ಹೇಳಿದ್ರೆ ಹೌ ಕ್ಯಾನ್ ಐ be active if I'm not eating right kind of food, if I'm not resting? ಆ ರೆಸ್ಟ್ ಅನ್ನೋದೇ ಹೋಗ್ಬಿಟ್ಟಿದೆ. ಈ ಮೊಬೈಲ್ ಫೋನು, ಸೀರೀಸು ಅದೆಲ್ಲ ಬಂದಮೇಲೆ ರೆಸ್ಟ್ ಅನ್ನೋದೇ ಹೋಗ್ಬಿಟ್ಟಿದೆ. ಸ್ಲೀಪ್ ಹೋಗಿದೆ. ಸ್ಲೀಪ್ ಇಸ್ ರಿಜುವಿನೇಷನ್. ಸೆಲ್ಯುಲಾರ್ ಲೆವೆಲಲ್ಲಿ ನಿಮ್ಗೆ ರಿಜುವಿನೇಷನ್ ಆಗುವಂಥ ಒಂದು ಆಪರ್ಚುನಿಟಿ. ಸೊ ಲೆಸ್ ಸ್ಲೀಪ್ ಒಬೇಸಿಟಿಗೆ ಆ್ಯಂಡ್ ಹೆಲ್ತಿಗೆ ಹೆಂಗೆ ಎಫೆಕ್ಟ್ ಮಾಡ್ತಾ ಇದೆ? ಬಿಕಾಸ್ ಐ ಹ್ಯಾವ್ ಸೀನ್ ಮೆನಿ ಟೈಮ್ಸ್ ಹ್ಯಾಪನ್ಸ್ ವಿತ್ ಅಸ್ ಆಲ್ಸೋ. ನಾವು ಇನ್ನೇನೋ ಸರ್ಚ್ ಮಾಡ್ತಿರ್ತೀವಿ, ನಾಳೆ ಬೆಳಗ್ಗೆ ಏನೇನೋ ಡಿಬೇಟು ಮತ್ತೊಂದು ಇರುತ್ತೆ. ವಿಲ್ ಬಿ ಸರ್ಚಿಂಗ್, ವಿಲ್ ಬಿ ರೈಟಿಂಗ್ ಸಮಥಿಂಗ್, ವಿಲ್ ಬಿ ರೀಡಿಂಗ್ ಸಮಥಿಂಗ್, ಸಮ್ಟೈಮ್ಸ್ ರೀಲ್ಸ್. ಇಟ್ ಹ್ಯಾಪನ್ಸ್. ಬಟ್ ಅದು ತುಂಬ ಜನರ, ನಂದಾದರೆ ನಾನು ಪರ್ಸ್ನಲಿ ನಾನು ಹೇಳ್ಕೊಳ್ತಿರೋದು, ಕೆಲವೊಂದು ದಿನಗಳಾಗತ್ತೆ ಹಾಗೆ. ಸಮ್ಟೈಮ್ಸ್ ಐ ವಿಲ್ ಬಿ ರೀಡಿಂಗ್ ಸಮಥಿಂಗ್, ಐ ವಿಲ್ ಬಿ ವಾಚಿಂಗ್ ಸಮಥಿಂಗ್, ಐ ಹ್ಯಾವ್ ಟು ಫಿನಿಶ್ ಅನ್ಕೊಂಡು ಸುಮ್ಮನೆ ಆಗ್ಬಿಡುತ್ತೆ. ಬಟ್ ತುಂಬ ಜನ ನಾನು ಕೇಳಿದ ಹಾಗೆ ದೇ ಕಂಟಿನ್ಯೂ ಫಾರ್ ವೀಕ್ಸ್. ಹೌದು, ಎವ್ರಿ ಡೇ. ಯಾವಾಗ ನೀವು ನಿದ್ದೆ ಮಾಡ್ತೀವಿ, 4 in the morning ಅಂತಾರೆ, 3 in the morning ಅಂತಾರೆ. ಇನ್ ಮೈ ಕೇಸ್ ಸಮ್ಟೈಮ್ಸ್ ಡೂ ಹ್ಯಾಪನ್, ನಾಟ್ 3-4, ಲೈಕ್ 1:30 ಹಂಗಾಗತ್ತೆ. ಸಮಥಿಂಗ್ ಏನೋ ಓದ್ತಿರ್ತೀವಿ, ಸಮ್ಟೈಮ್ಸ್ ಹ್ಯಾಪನ್ಸ್. ಬಟ್ ಐ ಹ್ಯಾವ್ ಸೀನ್ ಮೆನಿ ಯಂಗ್ಸ್ಟರ್ಸ್ ಡೂಯಿಂಗ್ ಇಟ್. ಅದು ಸ್ಪೆಷಲಿ ಸ್ಕ್ರಾಲ್ ಮಾಡ್ತಾ ನಿದ್ದೆಗೆಡ್ತಾ ಇರ್ತಾರೆ. ನಿದ್ದೆ ಫಿಟ್ನೆಸ್ ಆ್ಯಂಡ್ ಹೆಲ್ತ್ ಹೆಂಗೆ ಎಫೆಕ್ಟ್ ಮಾಡುತ್ತೆ? ಡೆಫಿನೆಟ್ಲಿ ಇಟ್ ವಿಲ್ ಎಫೆಕ್ಟ್. ಎವ್ರಿಥಿಂಗ್ ವಿಲ್ ಗೆಟ್ ಎಫೆಕ್ಟೆಡ್. ಫಸ್ಟ್ ಆಫ್ ಆಲ್ ಫೋಕಸ್, ಕಾನ್ಸಂಟ್ರೇಷನ್ ಎಲ್ಲ ಹೋಗ್ಬಿಟ್ಟಿರುತ್ತೆ ನೆಕ್ಸ್ಟ್ ಡೇ. ಸೊ ಲೆಟ್ ಮಿ ಟೆಲ್ ಯು, ಈಗ 7 to 8 hours ಕ್ವಾಲಿಟಿ ಸ್ಲೀಪ್ ಬೇಕು, ಮಸ್ಟ್. That is why it's called sleeping beauty, beauty sleep. So because rejuvenation is happening. ಓಕೆ, ನಿಮ್ಮ ಸ್ಕಿನ್ ಸ್ಟ್ರಕ್ಚರ್ ಆಗ್ತಾ ಇದೆ, ಎನರ್ಜಿ ಲೆವೆಲ್ ಸ್ಟ್ರಕ್ಚರ್ ಆಗ್ತಾ ಇದೆ, ಆಲ್ ದೋಸ್ ಥಿಂಗ್ಸ್ ಹ್ಯಾಪ್ನಿಂಗ್. ಇವಾಗ ನೀವು 1 ಗಂಟೆ ರಾತ್ರಿಗೆ ಮಲ್ಕೊಂಡ್ಬಿಟ್ಟು 8 hours ಕ್ಯಾಲ್ಕುಲೇಟ್ ಮಾಡಿಕೊಂಡು 9-10 ಗಂಟೆ ಎದ್ದರೆ ಐ ಗಾಟ್ ಮೈ 8 hours ಅಂದರೆ ಇಟ್ಸ್ ರಾಂಗ್. ಸರ್ಕೇಡಿಯನ್ ರಿದಮ್ ಇರುತ್ತೆ. ನೀವು 10:30 ಒಳಗಡೆನೆ ಮಲ್ಕೊಳ್ಬೇಕು, ಆ 10:30 ಕ್ಯಾಲ್ಕುಲೇಟ್ ಮಾಡಬೇಕು. ಓಕೆ, ಬಟ್ ಎಲ್ಲರೂ ಅಷ್ಟು ಬ್ಲೆಸ್ಡ್ ಇರಲ್ಲ ವನಿತಾ ಅವರೇ. ದಟ್ ಇಸ್ ದೇರ್. ಸಮ್ಟೈಮ್ಸ್ ಶಿಫ್ಟ್ ಮುಗಿಯೋದೇ 12 ಇರುತ್ತೆ, ಸಮ್ಟೈಮ್ಸ್ ನೈಟ್ ಶಿಫ್ಟ್ಸ್ ಇರುತ್ತೆ. How to balance it? How to I mean ಇವಾಗ ಬೆಳಗ್ಗೆ ನೈಟ್ ಶಿಫ್ಟ್ ಮಾಡ್ತಾ ಇರೋರು how to balance it? How to BPOs also ಅದೇನು BPOs ಇದಾರಲ್ಲ, BPO ಅವ್ರದ್ದು ಹೋಲ್ ನ್ಯಾಚುರಲ್ ಸೈಕಲ್ಲೇ ಚೇಂಜ್ ಮಾಡಿಬಿಟ್ಟಿದ್ದಾರೆ. ಹೌದು, ಪೂರ್ತಿ ಚೇಂಜ್ ಆಗಿಬಿಟ್ಟಿದೆ ಅವ್ರದ್ದು. ಸೊ ದೇ ಹ್ಯಾವ್ ಟು ಫೈಂಡ್ ವೇಸ್. ಆಫ್ ಕೋರ್ಸ್ ಫಾರ್ ದೆಮ್ ಇಟ್ಸ್ ಗೋಯಿಂಗ್ ಟು ಬಿ ಅ ಡಿಫ್ರೆಂಟ್ ಲೈಫ್ ಸ್ಟೈಲ್. ಬೆಳಗ್ಗೆನೇ ಮಲ್ಕೊಳ್ಬೇಕು ಅವರು, ಆ್ಯಂಡ್ ರಾತ್ರಿ ಕೆಲಸ ಮಾಡಬೇಕು. ಆ್ಯಂಡ್ ಅಫ್ಕೋರ್ಸ್ ಸ್ಕ್ರೀನ್ ಟೈಮ್ ಕಡಿಮೆ ಮಾಡಿದ್ರೆ, ಈಗ ನಾವು ಯು ಸೆಡ್ ಯುಲ್ ಬಿ ಸ್ಕ್ರಾಲಿಂಗ್, ಯುಲ್ ಬಿ ರೀಡಿಂಗ್ ಆ್ಯಂಡ್ ಆಲ್ ದಟ್ ಸ್ಟಫ್ ಅಲ್ಲ. ಯು ವಿಲ್ ಹ್ಯಾವ್ ಟು ಬಿಕಾಸ್ ಆಫ್ ಯುವರ್ ವರ್ಕ್. ದಟ್ ಇಸ್ ಸಮಟೈಮ್ಸ್. But for people who have to do this on everyday basis, ಈಗ work related is different, but
ನಿದ್ದೆ ಬರ್ತಿಲ್ಲ, ಟೈಮ್ ಪಾಸ್ ಆಗ್ತಿಲ್ಲ ಅಂತ ಸ್ಕ್ರಾಲ್ ಮಾಡ್ತಿರೋರು ಡಿಫ್ರೆಂಟ್. ಕೆಲವರು ನಿದ್ದೆ ಬಂದರೂ ಸ್ಕ್ರಾಲ್ ಮಾಡ್ತಿರ್ತಾರೆ. ದಟ್ ಈಸ್ ಅ ಪ್ರಾಬ್ಲಮ್. ಎಸ್, ಅವ್ರು ಚೇಂಜ್ ಮಾಡ್ಕೋಬೇಕು. ಅವ್ರು ಡೆಫಿನೆಟ್ಲಿ ಶುಡ್ ಥ್ರೋ ದ ಫೋನ್ ಆ್ಯಂಡ್ ಫೋಕಸ್ ಆನ್ ಸ್ಲೀಪ್. ಓಕೆ, ಸ್ಕ್ರೀನ್ ಟೈಮಿಂಗ್ ಯಾವ ರೀತಿ ಹೆಲ್ತ್ ಮೇಲೆ ಇಫೆಕ್ಟ್ ಮಾಡ್ತಾ ಇದೆ? ಐ ಆಮ್ ವರಿಡ್ ಅಬೌಟ್ ದ ಯಂಗ್ ಜನರೇಷನ್. ತುಂಬಾ ಯಂಗ್ ಜನರೇಷನ್, ಲೈಕ್ ನಾನು ತುಂಬಾ ಜನರ ಕೈಯಲ್ಲಿ ಫೋನ್ ಇಲ್ಲದೆ ಮಕ್ಕಳನ್ನ ಆಡಿಸ್ತಿರೋದನ್ನ ನಾನು ನೋಡ್ತಾನೇ ಇಲ್ಲ. ಎಸ್ ಎಸ್, ಟ್ರೂ. ಇಫ್ ದೇ ಆರ್ ಬಿಸಿ ದೇ ವಿಲ್ ಗಿವ್ ದ ಫೋನ್. ಹೌದು. If they want to go somewhere, buy some veggies, they will give phone and lock home and ಅವರೆಲ್ಲ ಹೋಟ್ಲಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದಾಗ ಆ ಮಗು ಒಂದು ಫೋನು ಕಯ್ಯ ಪಯ್ಯ ಅಂತ ಡಿಸ್ಟರ್ಬ್ ಮಾಡದೇ ಇರ್ಲಿ ಅಂತ. ಅಲ್ಲಿಂದ ಇವಾಗ ಸ್ಕ್ರೀನ್ ಟೈಮಿಂಗ್ ಶುರು ಆಗ್ತಿದೆ. ಹೌದು. ಸ್ಕೂಲ್ ಮಕ್ಕಳು ಹೌದು, ಮೊಬೈಲ್ ಇಲ್ಲದೆ ಬದುಕೋದಿಲ್ಲ, ರೀಲ್ಸ್ ಇಲ್ಲದೆ ಬದುಕ್ತಿಲ್ಲ. ದೇರ್ ಕ್ಲಾಸಸ್ ಆನ್ ನೋ ಬ್ಲಾಕ್ ಬೋರ್ಡ್, ದೇರ್ಸ್ ಅ ಹ್ಯೂಜ್ ಟಿವಿ ಇದೆ. ಕಾಲೇಜ್, you know, yes. and even working They tell me class homework people. and comes there. They have, everything comes there. Group studies happen in WhatsApp. So it is very ironic, I must say. ಈಗ ನನ್ನ ಗ್ರ್ಯಾಂಡ್ ಚೈಲ್ಡ್ಗೆ 1000 days no sugar. No sugar. No sugar. That's the 1000 norm. days. 1000 days no sugar. The baby will not taste sugar. Okay. And no screen. ಅವ್ರ ನನ್ನ ಮಗನ ಮನೇಲಂತೂ ಟಿವಿನೇ ಆನ್ ಮಾಡೋದಿಲ್ಲ. ಬಿಕಾಸ್ ದ ಬೇಬಿ ಶುಡ್ ನಾಟ್ ಸಿ. ನೋ ಶುಗರ್ ಅಂದ್ರೆ ಹೆಂಗೆ? ಕೆಲವರು ಜಾಗ್ರಿ ಕೊಡ್ತಾರೆ, ಕೆಲವರು ಹನಿ ಕೊಡ್ತಾರೆ. ಅದು ಇಲ್ಲ, ನಥಿಂಗ್. ನಾಮಕರಣಕ್ಕೆ ಹನಿ ಕೊಟ್ಟಿದ್ದು ಅಷ್ಟು. ಏನಾಗುತ್ತೆ ಅದರಿಂದ? I mean, sugar is bad, no? Sugar ages you. Okay? Sugar brings down your energy. Sugar, cancer cells feed on sugar. So sugar has lots of ill effects on the body. ಸೊ ಆದಷ್ಟು ನಾವು ಎಲ್ಲರೂ ಶುಗರ್ ಅವಾಯ್ಡ್ ಮಾಡಬೇಕು. ನಮ್ಗೆ ಆಗೋದಿಲ್ಲ, ನಾವು ಹೀಗೆ ಬೆಳೆದ್ಬಿಟ್ಟಿದ್ದೀವಿ. ಓಕೆ, ಈಗಂತೂ ಕನ್ಸಂಪ್ಷನ್ ಜಾಸ್ತಿ. ಆಗಿನ ಕಾಲದಲ್ಲಿ ಕಡಿಮೆ ಇತ್ತು, ಈಗ ಹೋಗ್ತಾ ಇನ್ನೂ ಅಲ್ಲ, ಅದೊಂದು ವಾದ ಇದೆ. ನಮ್ಮ ಹಿಂದಿನ ಜನರೇಷನ್, ಅದರ ಹಿಂದಿನ ಜನರೇಷನ್ ಎಲ್ಲ ಲಡ್ಡು ತಿನ್ಕೊಂಡು ಬೆಳೆದಿದ್ದಾರೆ. ಪಾಯಸಕ್ಕೆ ಭರ್ಪೂರ್ ಶುಗರ್ ಹಾಕ್ತಿದ್ರು. ಸೊ ನಾವು ಬೆಲ್ಲನೂ ಹಾಕ್ತಿದ್ರು, ಶುಗರು ಹಾಕ್ತಿದ್ರು. ಅವರೆಲ್ಲ ಚೆನ್ನಾಗಿದ್ದಾರೆ, ನಮ್ಗೇನಾಗತ್ತೆ? ನಾವು ನಮ್ಮ ಜನರೇಷನ್ನ ಫಾಲೋ ಮಾಡ್ತಿದ್ದೀವಿ ಅಂತಾರೆ. ಇಲ್ಲ, ನೋ, ಇಟ್ಸ್ ನಾಟ್ ಟ್ರೂ. ಅವ್ರು ಅಷ್ಟು ತಿಂತಿರಲಿಲ್ಲ. ಅವ್ರ ಹಬ್ಬ ಅಂದರೆ ಹಬ್ಬದ ಥರನೇ ಊಟ ಮಾಡ್ತಿದ್ರು. ನಾವು ಪ್ರತಿ ಒಂದು ಮೀಲು ನಮ್ದು ಹಬ್ಬ ಈಗ ಹಂಗಾಗ್ಬಿಟ್ಟಿದೆ. ಆ್ಯಂಡ್ ಇಫ್ ಯು ಹ್ಯಾವ್ ಸೀನ್, ಯು ಹ್ಯಾವ್ ನೋಟಿಸ್ಡ್, ಈಗ ಲಂಚ್ ಆದಮೇಲೆ, ಡಿನ್ನರ್ ಆದಮೇಲೆ ಎಲ್ಲರಿಗೂ ಒಂದು ಸ್ವೀಟ್ ಬೇಕೇ ಬೇಕು. ಸ್ವೀಟ್ ತಿಂದೋದ್ರೆ ಆಗೋದೇ ಇಲ್ಲ. ಕ್ರೇವಿಂಗ್ ಹ್ಯಾಬಿಟ್. That's also a habit. We have to break habits. ನಮ್ಮ ಪೂರ್ವಿಕರೇ ನಮಗೆ ಗೈಡ್ಲೈನ್ಸು. ಓಕೆ, ನೀವೇ ನೋಡಿದ್ದೀರಲ್ಲ, ಎಷ್ಟು ಜನ ಪೂರ್ವಿಕರಿದ್ದಾರೆ. ಕೂದಲು ಎಷ್ಟು ಚೆನ್ನಾಗಿರುತ್ತೆ ಅವ್ರಿಗೆ, ಎನರ್ಜಿ ಎಷ್ಟು ಚೆನ್ನಾಗಿರುತ್ತೆ, ಪಾಸ್ಚರ್ ಎಷ್ಟು ಚೆನ್ನಾಗಿರುತ್ತೆ. ಈಗಲೂ ವಾಕಿಂಗ್ ಹೋಗ್ತಾರೆ, ಮತ್ತು ಕಟ್ಟೆ ಮೇಲೆ ಕೂತ್ಕೊಂಡು ಎಲ್ಲರೂ ಆ ವಯಸ್ಸವರೆಲ್ಲ ಮಾತಾಡ್ತಾರೆ. ನಮ್ಮ ಜಯನಗರ ಕಡೆ ತುಂಬ ಜಾಸ್ತಿ. ಇಟ್ ಲುಕ್ಸ್ ಸೋ ನೈಸ್. ದೇ ಆರ್ ಮೈ ಫೋರ್ತ್ ಬ್ಲಾಕ್. ಇಟ್ಸ್ ಮೈ ಇನ್ಸ್ಪಿರೇಷನ್, ಮೋಟಿವೇಶನ್. ಅವ್ರನ್ನೆಲ್ಲ ನೋಡಿದ್ರೆ ತುಂಬ ಸಂತೋಷ ಆಗುತ್ತೆ. ಸೊ ಈಗ ಯಾಕೆಂದರೆ ಈ ಇನ್ನೊಂದು ನೀವು ಯೋಚನೆ ಮಾಡಬೇಕು, ಆಗಿನ ಕಾಲದ ಬೆಳೀತಿರೋ ಬೆಲೆ ಕ್ರಾಪ್ಸ್ ಆ್ಯಂಡ್ ನಾವು ಟೋಟ್ಲಿ ಡಿಫ್ರೆಂಟ್. ಈಗೆಲ್ಲ ಇದು ಕಮರ್ಷಿಯಲ್ ಆಗಿಬಿಟ್ಟಿದೆ. ಇದು ಈಗ ಚಿಕನ್ಗೆ, ಮೀಟ್ಗೆ ಎಲ್ಲ ಗ್ರೋತ್ ಹಾರ್ಮೋನ್ಸ್ ಹಾಕ್ತಾರೆ, ಆಂಟಿಬಯೋಟಿಕ್ಸ್ ಯೂಸ್ ಮಾಡ್ತಾರೆ, ಕ್ವಾಂಟಿಟಿ ಜಾಸ್ತಿ ಬರಬೇಕಂತ. ಈ 1 kg ಚಿಕನ್ 2 kg ಚಿಕನ್ ಆಗೋ ಥರ ಹಾರ್ಮೋನ್ಸ್ ಕೊಡ್ತಾರೆ. ತಿಂತ ಇರೋರು ಯಾರು? ಆ ಚಿಕನ್ ನಾವೇ. ಆ ಹಾರ್ಮೋನ್ಸ್ ಬರೋದು ಯಾರಿಗೆ? ಗುಡ್ ಪ್ರೋಟೀನ್ ಅಂತ ತಗೊಳ್ತಾರೆ. ಈಗ ಪೀರಿಯಡ್ಸ್ ಎಲ್ಲ 8 yearsಗೆ ಬರ್ತಿದೆ ಮಕ್ಕಳಿಗೆ. ಸೊ ಇಟ್ಸ್ ವೆರಿ ವೆರಿ ರಾಂಗ್. ಹೌ ಇಸ್ ಇಟ್ ಹ್ಯಾಪನಿಂಗ್? ಬಿಕಾಸ್ ಆಫ್ ದ್ಯಾಟ್. ಈಗ ಸ್ಪ್ರೇ ಜಾಸ್ತಿ ಹೊಡಿತಾರೆ. ಕ್ಯಾಪ್ಸಿಕಮಲ್ಲಿ ಒಂದಷ್ಟು ಸ್ಪ್ರೇ ಇರುತ್ತೆ, ಟೊಮ್ಯಾಟೋಸಲ್ಲಿ ಒಂದಷ್ಟು ಆಲ್ ಪೆಸ್ಟಿಸೈಡ್ಸ್. ಈ ಆರ್ಗ್ಯಾನಿಕ್ ಅಂತ ಹುಡ್ಕೊಂಡು ಹೋಗ್ತಾರೆ. ಯಾವುದೋ ಆರ್ಗ್ಯಾನಿಕ್ ಅನ್ನೋದೇ ಗೊತ್ತಿಲ್ಲ ನಮಗೆ. ಸೊ ಈಗ ಅಡಲ್ಟ್ರೇಷನ್ ಜಾಸ್ತಿ ಆಗಿರೋದ್ರಿಂದ ನಾವು ವಿ ಹ್ಯಾವ್ ಟು ಬಿ ಸೂಪರ್ ಕೇರ್ಫುಲ್. ಸೊ ಅದು ಅಡಲ್ಟ್ರೇಷನ್, ಎನ್ವೈರ್ನ್ಮೆಂಟಲ್ ಚೇಂಜಸ್ಸು, ಅದ್ರ ಜೊತೆಗೆ ನಮ್ಮ ಅನ್ಹೆಲ್ತಿ ಲೈಫ್ ಸ್ಟೈಲ್. ಅದಕ್ಕೆ 60 ವರ್ಷಕ್ಕೆ ಬರೋದೆಲ್ಲ 30 ವರ್ಷಕ್ಕೆ ಬರ್ತಿದೆ. ಕೂದಲು ಯಾವ್ದಾದ್ರು ಮದುವೆಗೆ ಹೋದರೆ ಗಂಡಿಗೆ ಆಗಲೇ ಕ್ಲೀನ್ ಬೋಲ್ಡ್, ಈಗಲೇ ಹೊಟ್ಟ ಹೋಗ್ಬಿಟ್ಟಿದೆ ಕೂದಲು ಅಂತ. ಸೊ ವೈ ಅನ್ಹೆಲ್ತಿ ಲೈಫ್ ಸ್ಟೈಲ್, ಎಸ್ಪೆಷಲಿ ಟೆಕ್ಕೀಸ್. ಸೊ ಅವ್ರದ್ದು ಜಾಬ್ ಓರಿಯೆಂಟೆಡು. ಆ್ಯಂಡ್ ಡೋಂಟ್ ಬ್ರಿಂಗ್ ಯೋರ್ ವರ್ಕ್ ಹೋಮ್. ನಾನು ಹೇಳೋದು ಈಸಿ, ಓಕೆ? ಅವ್ರಿಗೆ ಸೊ ಇಟ್ಸ್ ಅ ಪ್ರೊಫೆಷನಲ್ ಹಜಾರ್ಡ್. ದೇ ಶುಡ್ ಲರ್ನ್ ಟು ಮ್ಯಾನೇಜ್ ಇಟ್. ಓಕೆ, ಹೆಲ್ತ್ ಆ್ಯಂಡ್ ಫಿಟ್ನೆಸ್ಸನ್ನು 3 ಭಾಗಗಳಾಗಿ ಡಿವೈಡ್ ಮಾಡ್ಕೊಳ್ಳೋಣ. ಒಂದು ಫುಡ್, ಇನ್ನೊಂದು ಫಿಟ್ನೆಸ್ ಅಂದರೆ ಫಿಸಿಕಲ್ ಆಕ್ಟಿವಿಟೀಸ್, ಇನ್ನೊಂದು ಎಮೋಷ್ನಲ್ ಟ್ರಾಮಾಸ್ ಆರ್ ಎಮೋಷ್ನಲ್ ಥಿಂಗ್ಸ್. ಈ 3 ರೀತಿಯಲ್ಲಿ ಶಿಫ್ಟ್ ಮಾಡ್ಕೊಳ್ಳೋಣ. ಲೆಟ್ಸ್ ಕಮ್ ಫಾರ್ ಫುಡ್ ಫಸ್ಟ್. ತುಂಬ ವೆರೈಟೀಸ್ ಆಫ್ ಜನ ಇದ್ದಾರೆ ನಮ್ಮಲ್ಲಿ. ತುಂಬ ಜನ ಏನು ಅನ್ಕೊಳ್ತಾರೆ, ಇರೋದು 1 ಲೈಫ್, ಐ ವಿಲ್ ಹ್ಯಾವ್ ಇಟ್ ಎವ್ರಿಥಿಂಗ್. ಅದೇ ಜಾಸ್ತಿ ಇರೋದು.
ಸೊ ನನಗೆ ಹೆಂಗ್ ಬೇಕೋ ಹಂಗೆ ತಿಂತೀನಪ್ಪ, ಯಾರು ನಾಳೆ ಬದುಕಿರ್ತೀನೋ ಇಲ್ವೋ ಯಾರಿಗೆ ಗೊತ್ತೋ, ಐ ಹ್ಯಾವ್ ಎವ್ರಿಥಿಂಗ್ ಅಂತ. ಕೆಲವರಿಗೆ ಫುಡ್ ಅನ್ನೋದು ಜಸ್ಟ್ ಒಂದು ಸರ್ವೈವಲ್ ಥಿಂಗ್, ಅವರಿಗೆ ಕ್ರೇವಿಂಗ್ ಇರಲ್ಲ. ನನಗೆ ಹಸ್ದಾಗ ಒಂಚೂರು ತಿನ್ಕೋಬೇಕು. ಐ ಥಿಂಕ್ ದೇ ಆರ್ ಬ್ಲೆಸ್ಡ್ ವಿತ್, ನಾವ್ ಯಾರು ಹಂಗಿಲ್ಲ. ಇನ್ನು ಕೆಲವರು ಕಾನ್ಶಿಯಸ್ಲಿ ಲೈಫಲ್ಲಿ ಕ್ಲೀನ್ ಫುಡ್ ತಂದ್ಕೊಂಡಿರ್ತಾರೆ, ಇನ್ನು ಕೆಲವರು ಎವ್ರಿ ಡೇ ತರಕ್ ಪ್ರಯತ್ನ ಪಡ್ತಿರ್ತಾರೆ ಬಟ್ ಸೋಲ್ತಾ ಇರ್ತಾರೆ. ಸೊ ನಾವು ಫಸ್ಟ್ 4ನೇ ವರ್ಷನಿಗೆ ಫಸ್ಟ್ ಬಂದ್ಬಿಡೋಣ. ಈಗಿಂದು ವೇಟ್ ಗೇನ್ ಇಶ್ಯೂ ಇಸ್ ಬಿಗ್. ಒಬೇಸಿಟಿ ಇಂಡಿಯಾದಲ್ಲಂತೂ ತುಂಬಾ ಜಾಸ್ತಿ ಆಗ್ತಾ ಇದೆ. ಹ್ಯಾಬಿಟ್ಸ್ ಆಲ್ಸೋ. ಸೊ ಫುಡ್ ಆ್ಯಂಡ್ ವೇಟ್ ಗೇನ್ ಸಂಬಂಧ ಏನು, ಮತ್ತೆ ಫುಡ್ ಕಂಟ್ರೋಲ್ ಇಂದ ಒಬೇಸಿಟಿ ಮೇಲೆ ಏನು ಇಂಪ್ಯಾಕ್ಟ್ ಆಗುತ್ತೆ, ವೇಟ್ ಲಾಸಿಗೆ ಹೆಂಗೆ ಹೆಲ್ಪ್ ಆಗುತ್ತೆ? ಈಗ ಫುಡ್, ಈಗ ನೀವು ಕ್ಯಾರೆಟ್ ಆದರೂ ತಿನ್ನಿ, ಏನೋ ಇದು ಫ್ರೂಟ್ ಆದರೂ ತೊಗೊಳ್ಳಿ, ಅನ್ನ ಆದರೂ ತಿನ್ನಿ, ರಾಗಿ ಆದರೂ ತಿನ್ನಿ, ನೂಡಲ್ಸ್ ಆದರೂ ತಿನ್ನಿ, ಕ್ಯಾಲರೀಸ್ ಇದ್ದೇ ಇರುತ್ತೆ. ಓಕೆ. ಈಗ ನೂಡಲ್ಸು, ಈಗ 2 ಮಿನಿಟ್ ನೂಡಲ್ಸಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ ಎಂಟಿ ಕ್ಯಾಲರೀಸ್ ಇರುತ್ತೆ, ನ್ಯೂಟ್ರಿಷನ್ ಇರಲ್ಲ. ಈಗ ರಾಗಿ ತೊಗೊಳ್ಳಿ, ಕ್ಯಾಲರೀಸ್ ಇರುತ್ತೆ, ಅದ್ರ ಜೊತೆಗೆ ನ್ಯೂಟ್ರಿಷನ್ನು ಇರುತ್ತೆ, ಫೈಬರ್ ಇರುತ್ತೆ. ಓಕೆ, ಅದು ಒಳ್ಳೆಯದು. ಅದು ರಾಗಿಲಿ ಏನಿರುತ್ತೆ ಅಂತ, ಎಕ್ಸಾಂಪಲ್ ರಾಗಿ, ಮಿಲೆಟ್ಸ್ ಎಲ್ಲ ಸಿರಿಧಾನ್ಯ ಎಲ್ಲ ಯಾವುದಾದ್ರೂ ತೊಗೋಬೋದು. ಓಕೆ, ಅದು ಸ್ವಲ್ಪ ತಿಂದ್ರೇ ಹೊಟ್ಟೆ ತುಂಬ್ದಂಗಿರುತ್ತೆ. ಹೌದು. ಓಕೆ, ಸೊ ಆವಾಗ ಪೋರ್ಷನ್ ಸೈಜ್ ಕಂಟ್ರೋಲ್ ಮಾಡ್ಬೋದು. ಸೊ ಕ್ಯಾಲರಿ ಈಸ್ ಅ ಕ್ಯಾಲರಿ, ಅದು ಯಾವುದಿಂದ ಬಂದರೂ ಕ್ಯಾಲರಿ. ಈಗ ಹಣ್ಣು ಒಳ್ಳೇದಲ್ಲ ಅಂತ, ಒಳ್ಳೇದು ಅಂತ ಹೇಳ್ಬಿಟ್ಟು ಚೆಂದಾಗಿ ಹಣ್ಣು ತಿನ್ನೋಕ್ಕಾಗೋದಿಲ್ಲ. ಓಕೆ. ಇಟ್ಸ್ ಎಕ್ಸೆಸ್ ಶುಗರ್, ಫ್ರಕ್ಟೋಸ್, ಮೆಲಿಂದ that also will turn into fat. ಮೆಲಿಂದ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು, ಮಾರ್ನಿಂಗ್ ಸೆಷನ್ ಅಲ್ಲಿ ನನ್ನ ಬ್ರೇಕ್ಫಾಸ್ಟ್ ಇಸ್ ಫ್ರೂಟ್ ಅಂತ. ಇವಾಗ ಒಂದು ಇಡೀ ವಾಟರ್ಮೆಲನ್ ಸಿಕ್ಕಿದ್ರೆ ಐ ಹ್ಯಾವ್ ಹೋಲ್ ವಾಟರ್ಮೆಲನ್ ಆರ್ ಒನ್ ಹೋಲ್ ಪಪಾಯ, ಹಿಂಗೆ ಹೇಳ್ತಾ ಇದ್ರು. ಅದೇ ಬಟ್ ಯು ಶುಡ್ ರಿಮೆಂಬರ್ ದಟ್ ಈಸ್ ನಾಟ್ ಅ ಸರ್ಟಿಫೈಡ್ ಇನ್ಸ್ಟ್ರಕ್ಟರ್. ಓಕೆ, ಹಿ ಈಸ್ ಜಸ್ಟ್ ಅ ಫಿಟ್ನೆಸ್ ಎಂಥೂಸಿಯಾಸ್ಟ್. ಸೊ ಅವ್ರು ಏನು ತಿಂದರು, ಬರೀ ಫೈಬರ್ ತಿಂದರು. ಇದು ವಾಟರ್ಮೆಲನಿಂದ ಬರೋ ಒಂದು ವೈಟಮಿನ್ಸ್ ಅಂಡ್ ಮಿನರಲ್ಸ್ ಸೇರ್ತು. ಸೊ ವೇರ್ ಆರ್ ಅದರ್ ನ್ಯೂಟ್ರಿಯನ್ಸ್, ಕಾಂಪ್ಲೆಕ್ಸ್ ಕಾರ್ಬ್ಸ್ ಬೇಕು, ಪ್ರೋಟೀನ್ ಬೇಕು, ಹೆಲ್ತಿ ಫ್ಯಾಟ್ ಬೇಕು, ರೈಟ್? ಆಲ್ ದೀಸ್ ಥಿಂಗ್ಸ್ ಯು ರಿಕ್ವೈರ್. ಅದಿಲ್ವೇ ಇಲ್ಲ ಅಲ್ಲಿ. ಸೊ ಯು ಶುಡ್ ನಾಟ್ ಹ್ಯಾವ್ ಸೋ ಮಚ್ ಆಫ್ ಎನಿಥಿಂಗ್. ಏನಿದ್ರೂ ಮಾಡ್ರೇಷನ್ ಇರಬೇಕು. ಇವಾಗ ಎಲ್ಲ ಅತಿ, ಏನು ಮಾಡಿದ್ರು ಅತಿ, ಡಯಟ್ ಮಾಡಿದ್ರು ಅತಿ, ಎಕ್ಸಸೈಸ್ ಮಾಡಿದ್ರು ಅತಿ, ಇಲ್ದಿದ್ರೆ ಮಾಡದೇ ಇರೋದು ಅತಿ. ಕೈ ಎತ್ತೋದಿಲ್ಲ. ಯಾರ ಮನೆಗೂ ಗುರುಪ್ರವೇಶಕ್ಕೆ ಹೋಗಿದ್ದೆ, ದೇ ವರ್ ಶೋಯಿಂಗ್ ಆಫ್. ಓಕೆ, ಯು ನೋ ಎವ್ರಿಥಿಂಗ್ ಇಸ್ ಎಲೆಕ್ಟ್ರಾನಿಕ್ ಆ್ಯಂಡ್ ಐ ಜಸ್ಟ್ ಹ್ಯಾವ್ ಟು ಸೇ, ಹೇ ಸಿರಿ ಓಪನ್ ದ ಕರ್ಟನ್, ಕ್ಲೋಸ್ ದ ಕರ್ಟನ್, ಆ ಥರ. ದೆನ್ ಐ ಲುಕ್ಡ್ ಅಟ್ ಹರ್, ಐ ಸೆಡ್, ಮೇಡಮ್, ವೆರಿ ಸೂನ್ ಯು ವಿಲ್ ಬಿ ಇನ್ವೈಟಿಂಗ್ ಹೆಲ್ತ್ ಪ್ರಾಬ್ಲಮ್ಸ್. ಓಕೆ, ಮಾಡುವಂಥ ಒಂದಷ್ಟು ಮೂವ್ಮೆಂಟು ಹೋಯ್ತಾ? ಹೌದು, ಹಿಂಗೆ ಕೈ ಎತ್ತಿ ಸ್ವಿಚ್ ಆನ್ ಮಾಡೋದು, ಸ್ವಿಚ್ ಆಫ್ ಮಾಡೋದು ಹೋಯ್ತು. ಅದು ಹೋಯ್ತು. ಈಗ ಆಲ್ ದೀಸ್ ಯು ಆರ್ ಬ್ರಿಂಗಿಂಗ್ ಅಪಾನ್ ದೀಸ್ ಡಿಸೀಸ್. ವೆಲ್ಕಮ್ ಕೊಡ್ತೇವೆ, ಇನ್ವಿಟೇಷನ್ ಕೊಡ್ತೀವಿ, ಓಪನ್ ಇನ್ವಿಟೇಷನ್. ಸೊ ವಿ ಹ್ಯಾವ್ ಟು ಚೇಂಜ್ ಅವರ್ ಲೈಫ್ ಸ್ಟೈಲ್, ಮೈಂಡ್ ಸೆಟ್ಟು ಎಲ್ಲ ಚೇಂಜ್ ಮಾಡಬೇಕು. ನೀವು ಯಾರನ್ನೂ ನೋಡೋಕೆ ಹೋಗ್ಬೇಡಿ. ಓಕೆ, ನಮ್ಮ ಪೂರ್ವಿಕರನ್ನ ನೋಡಿ, ಎಷ್ಟು ಹೆಲ್ತಿಯಾಗಿದ್ರು, ಅವ್ರು ಯಾಕೆ ತಿಂತಿದ್ರು, ಏನು ತಿಂತಿದ್ರು. ಅವ್ರು ಬ್ರೆಡ್ ಅವಾಗೆಲ್ಲ ಕೊಡ್ತಿದ್ದು ಹುಷಾರಿಲ್ಲದೆ ಇದ್ದವ್ರಿಗೆ. ಈಗ ಬ್ರೆಡ್ಡೇ ಬ್ರೇಕ್ಫಾಸ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಜನ. ಅದರಲ್ಲಿ ಏನಿದೆ, ನಿಮ್ಗೆ ಸಾಕಷ್ಟು ಬ್ರೆಡ್ ಸಿಗುತ್ತೆ. ಇಟ್ ಇಸ್ ರಾಂಗ್ ಅಂತ ಹೇಳ್ತಾರಲ್ಲ ಬ್ರೆಡ್ ಕೊಡೋದು ಹುಷಾರಿಲ್ಲದೆ ಇರೋರಿಗೆ. ಡೆಫಿನೆಟ್ಲಿ ಯು ಕಾಂಟ್ ಇವನ್ ಡೈಜೆಸ್ಟ್ ದ್ಯಾಟ್. ಅಷ್ಟೊಂದು ಮೈದಾ ಇರುತ್ತಲ್ಲ ಅದರಲ್ಲಿ. ಆ್ಯಂಡ್ ಅದರಲ್ಲಿ ಯುನೋ ತುಂಬ ಬರುತ್ತೆ, ಮಿಲೆಟ್ ಬ್ರೆಡ್ ಬರುತ್ತೆ, ಮತ್ತು ಬ್ರೌನ್ ಬ್ರೆಡ್ ಬರುತ್ತೆ, ಮತ್ತು ಅದರಲ್ಲಿ ನಾವು ನಟ್ಸ್ ಹಾಕಿದ್ದೀವಿ, ಈ ಥರ ಹಾಕಿದ್ದೀವಿ, ಆ ಥರ ಹಾಕಿದ್ದೀವಿ. ಆಲ್ ದ್ಯಾಟ್ it's not right. So don't have it. Cook it from the scratch and have it. ಸೊ ಬೆಳಗ್ಗೆ ಎದ್ದು ನಂತರ ಐ ಆಮ್ ಯೂಸಿಂಗ್ ಮೈ ಬ್ರೌನ್ ಬ್ರೆಡ್, ಅದಕ್ಕೆ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡು ತಿಂದ್ಬಿಟ್ಟೆ, ಅವಕಾಡೋ ಟೋಸ್ಟ್. ಅವಕಾಡೋನು ವೇಸ್ಟ್ ಆಯಿತು ಅದರಿಂದ. ಸೊ ಇಟ್ ಇಸ್ ನಾಟ್ ಅ ಹೆಲ್ತಿ ಚಾಯ್ಸ್. ನಾಟ್ ಅ ಹೆಲ್ದಿ ಚಾಯ್ಸ್. ಸೊ ವಾಟ್ ಈಸ್ ದ ಹೆಲ್ದಿ ಬ್ರೇಕ್ಫಾಸ್ಟ್? ಏನೇನು ಇರಬೇಕು ಅದರಲ್ಲಿ? ಅದೇ ನಾನು ಹೇಳ್ದಂಗೆ ಕಾರ್ಬ್ಸ್ ಇರಬೇಕು. ಕಾಬ್ಸ್ ಅಂದರೆ ಸಿಂಪಲ್ ಕಾರ್ಬ್ಸ್ ಇರುತ್ತೆ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಇರುತ್ತೆ. ಸಿಂಪಲ್ ಕಾರ್ಬ್ಸ್ ಇಸ್ ಮೈದಾ, anything with maida, which is not refined. It's not good. It's simple carbs, ಜಲ್ದಿ ಡೈಜೆಸ್ಟ್ ಆಗ್ಬಿಡುತ್ತೆ. ಅದರಲ್ಲಿ ನ್ಯೂಟ್ರಿಷನ್ ಇರಲ್ಲ, ಫೈಬರು ಇರೋದಿಲ್ಲ. ಓಕೆ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಈಗ ಚಪಾತಿ, ಓಕೆ, ಮತ್ತು ಇದು ಬ್ರೌನ್ ರೈಸ್, ಆಲ್ ಮಿಲೆಟ್ಸ್, ಸಿರಿಧಾನ್ಯಗಳು. ಸಿರಿಧಾನ್ಯದಲ್ಲಿ ಎಷ್ಟೊಂದು ಮಾಡ್ಕೋಬೋದು. ಈಗ ಮಲ್ಟಿಗ್ರೇನ್ಸ್ದು ಮಿಕ್ಸ್ ಬರುತ್ತೆ, ಇಡ್ಲಿ ಮಾಡ್ಕೋಬೋದು. ಮತ್ತು ನಮ್ಮ ಸೌತ್ ಇಂಡಿಯನ್ ಫುಡ್ ಆ್ಯಂಡ್ ಆಲ್ ಇಸ್ ಗುಡ್. ಅದು ಈಗ ಪೂರಿ ಸಾಗು, ನಾನು ಐ ವಿಲ್ ನಾಟ್ ಸೇ ಹ್ಯಾವ್ ಇಟ್ ಇನ್ ದ ಮಾರ್ನಿಂಗ್, ಎಷ್ಟು ಬೇಕೋ ಅಷ್ಟು ತಿನ್ನಿ. ನೀವು ಆಗಲೇ ಹೇಳ್ತಿದ್ರಲ್ಲ, ನಾನು ಹುಟ್ಟಿರೋದೇ ತಿನ್ನೋಕ್ಕೆ, ಇನ್ನೊಂದು ಜನ್ಮ ಇಲ್ಲ. ನೀವು ಹೇಳಿದ್ರಲ್ಲ, ಈ ಚೆಂದಾಗಿ ತಿಂದ್ಬಿಟ್ಟು ಅನಾರೋಗ್ಯ ಆಗ್ಬಿಟ್ಟು ಹಾಸಿಗೆ ಹಿಡಿದ್ಬಿಟ್ರೆ ಎಷ್ಟು ಕಷ್ಟ, ಯಾವಾಗ ಹೋಗುತ್ತೆ ಪ್ರಾಣ ಅನ್ನೋದು ನಮ್ಗೆ ಗೊತ್ತಿಲ್ವಲ್ಲ. ಅಷ್ಟೊಂದು ನಾವು ಅನುಭವಿಸ್ಬೇಕು, ಹೋಗಲ್ವಲ್ಲ, ನಮಗೆ ಗೊತ್ತಿಲ್ವಲ್ಲ. ಸೊ ಹೌ ಕ್ಯಾನ್ ಯು ಈಟ್ ಲೈಕ್ ದ್ಯಾಟ್? ಬಿಕಾಸ್ ವಿ ಡೋಂಟ್ ನೋ ಅವರ್ ಲೈಫ್ ಸ್ಪ್ಯಾನ್. ಸೊ ಹಾಸಿಗೆ ಹಿಡಿದು ಎಲ್ಲರೂ ಎಂಜಾಯ್ ಮಾಡ್ತಿದ್ದಾಗ ನಾವು ಬರೀ ಎಲ್ಲೂ ಹೋಗ್ದಂಗೆ ಅವ್ರ ಮೇಲೆ ಇವ್ರ ಮೇಲೆ ಡಿಪೆಂಡ್ ಆಗಿ ನಾವು ಇದು ಬರ್ಡನ್.
ಫಿಸಿಕಲ್ ಬರ್ಡನ್ನು, ಫೈನಾನ್ಷಿಯಲ್ ಬರ್ಡನ್ ಎಷ್ಟು ಹಿಡಿಯುತ್ತೆ ಗೊತ್ತಾ. ಈಗ ಏನು ಡಾಕ್ಟರ್ ಶಾಪ್ಗೆ ಹೋದರೆ ವಾಪಸ್ ಬರೋದು ತುಂಬ ಕಷ್ಟ. ಅಲ್ಲಿ ಚಕ್ರವ್ಯೂಹ ಸಿಕ್ಕಾಕೊಂಡ್ಬಿಡ್ತೀರಾ. ಅಲ್ಲಿ ನಿಮ್ಗೆ ಕ್ಯೂರೇ ಮಾಡೋದಿಲ್ಲ ಅವರು. ಕ್ಯೂರೇ ಮಾಡೋದಿಲ್ಲ. ಬರ್ತೀರಿ ನೀವು, ಅವ್ರ ಪೊಟೆನ್ಷಿಯಲ್ ಕಸ್ಟಮರ್ನ ಹೆಂಗೆ ಲೂಸ್ ಮಾಡ್ಕೋತಾರೆ ಹೇಳಿ. ನೀವು ವಾಪಸ್ ಹೋಗ್ತಾನೆ ಇರಬೇಕು. ಸೇಮ್ ಥಿಂಗ್ ಹ್ಯಾಪನ್ಸ್ ವಿತ್ ದಿಸ್ ಶಾರ್ಟ್ಕಟ್ ಮಾಡ್ಕೊಳ್ಳಿ. ಈಗಂತೂ ಶಾರ್ಟ್ಕಟ್ಸ್ ತುಂಬ ಯೂಸ್ ಮಾಡ್ತಿದ್ದಾರೆ. ಐ ಹ್ಯಾವ್ ಅ ಬ್ಲಾಗ್ ಅ ಫ್ರೆಂಡ್, ಓಕೆ, ಚೆಂದಾಗಿದ್ಲು, ತುಂಬ ಎಲ್ಲ ತುಂಬಿಕೊಂಡು ಚೆಂದಾಗಿತ್ತು. ಸ್ವಲ್ಪ ಫ್ಯಾಟ್ ಅಂತಲೇ ಅನ್ಕೋಬೋದು ಆಫ್ಟರ್ ಅ ಬೇಬಿ. ಸ್ವಲ್ಪ ಟೋನಿಂಗು, ವೆಯ್ಟ್ ಲಾಸ್ ಎಲ್ಲ ಮಾಡ್ಕೋಬೋದಿತ್ತು. ಅವಳಿಗೆ ಏನಾಯಿತು ಏನೋ, ಬಿಕಾಸ್ ಶಿ ಇಸ್ ಅನ್ ಇನ್ಫ್ಲೂಯೆನ್ಸರ್, ಶಿ ವಾಂಟೆಡ್ ಟು ಡೂ ಮೋರ್ ಥಿಂಗ್ಸ್, ವೇರ್ ಶಾರ್ಟರ್ ಕ್ಲೋತ್ಸ್, ಟೈಟರ್ ಕ್ಲೋತ್ಸ್ ಆ್ಯಂಡ್ ಆಲ್ ದ್ಯಾಟ್, ಆ್ಯಂಡ್ ತುಂಬ ಬರುತ್ತೆ ಅಂತ ಹೇಳ್ಬಿಟ್ಟು ಈಗಂತೂ ಲಿಪ್ ಜಾಬ್ ಬೇರೆ ಮಾಡಿಸ್ಕೊಂಡ್ಬಿಟ್ಟಿದ್ದಾಳೆ. ಅದು ಫಿಶ್ ಥರ ಇದೆ. ಒಜಂಪಿಕ್ ಏನೋ ತೊಗೊಂಡಿದ್ದಾಳೆ ಅನಿಸುತ್ತೆ. ಐ ಫೀಲ್ ಇಟ್ಸ್ ಒಜಂಪಿಕ್, ದೋಸ್ ವೆಯ್ಟ್ ಲಾಸ್ ಥಿಂಗ್ ವಿಚ್ ಇಸ್ ಮೆಂಟ್ ಫಾರ್ ಡಯಾಬಿಟಿಕ್ ಪೀಪಲ್. ಅಂಡರ್ ಗೈಡೆನ್ಸ್ ತೊಗೋಬೇಕು ಅದನ್ನು. ಶಿ ಹ್ಯಾಸ್ ಶ್ರಂಕ್. ಆ ಲಿಪ್ಸ್ ಒಂಥರ ಮೀನ್ ಥರ ಇದೆ ಅಷ್ಟೇ, ಇಲ್ಲಿ ಮೈಯಲ್ಲಿ ಏನೂ ಇಲ್ಲ. ಅದಕ್ಕೆ ಬೇರೆ ಒಂದು ಎಲ್ಲೋ ಇದು ಬ್ಲಾಂಡ್ ಥರ ಕೂದಲು ಮಾಡ್ಕೊಂಬಿಟ್ಟಿದ್ದಾಳೆ. ಶಿ ಡಸಂಟ್ ಇವನ್ ಲುಕ್ ಲೈಕ್ ಅ ಹ್ಯೂಮನ್ ಬೀಯಿಂಗ್. ಓಹ್ ಯಾ, ಇಟ್ ಲುಕ್ಸ್ ಸೋ ಬ್ಯಾಡ್. ಅವಳಿಗೆ ಈಗ ಏನೇನಾಗುತ್ತೆ ಗೊತ್ತಾ ಎಫೆಕ್ಟ್? ಪೀರಿಯಡ್ಸ್ ರೆಗ್ಯುಲರಾಗಿ ಬರಲ್ಲ, ಬಾಡಿಯಲ್ಲಿ ಹೆಲ್ತಿ ಫ್ಯಾಟ್ ಇಲ್ಲ. ಒಜಂಪಿಕ್ ತೊಗೊಂಡ್ರೆ ಐ ಬಿಲೀವ್ ಯು ಕ್ಯಾನಾಟ್ ಈಟ್, ಓಕೆ. ಆಮೇಲೆ ಇದು ಶಕ್ತಿ ಇರೋದಿಲ್ಲ ಅವಳಿಗೆ, ಮಸಲ್ಸ್ ಹೋಗ್ಬಿಡುತ್ತೆ. ಈಗ ನೋಡಿ ನಮ್ಮ ಕರಣ್ ಜೋಹರು ಅಷ್ಟೇ. ಹೌ ಬ್ಯಾಡ್ ಈ ಲುಕ್ಸ್. ಡಸ್ ಈ ಲುಕ್ ನಾರ್ಮಲ್? ಬಟ್ ಅವರು ಒನ್ ಡೇ ಮೀಲ್ ಪರ್ ಡೇ OMD, 1 meal a day. ಓಕೆ, 1 meal a day ಅಂತ ಅವ್ರು ಹೇಳ್ಕೊತಾ ಇರೋದು. ಬಟ್ ದಟ್ಸ್ ಅನ್ ಒಜಂಪಿಕ್ ಲುಕ್. ಅಚ್ಚಾ, ಎವ್ರಿಬಡಿ ನೋಸ್ ಇಟ್ಸ್ ಅನ್ ಒಜಂಪಿಕ್ ಲುಕ್. ಬಟ್ ಹೀ ಸೇಯಿಂಗ್ ಇಟ್ಸ್ 1 meal a day. ಓಕೆ ಓಕೆ, ಬಟ್ ಅವ್ರು ಏನು ಹೇಳ್ತಾರೋ, ಬಟ್ ಎವ್ರಿಬಡಿ ನೋಸ್ ಇಟ್ಸ್ ಒಜಂಪಿಕ್ ಲುಕ್. ಯಾಕೆ ಈ ಒಬ್ಸೆಷನ್ ಯಾಕೆ ಜನರಲಿ? ಸೆಲೆಬ್ರಿಟೀಸಲ್ಲೂ ನಾವು ನೋಡಿದೀವಿ, ಹಾಲಿವುಡ್ ಸೆಲೆಬ್ರಿಟೀಸು ಕೆಲವ್ರು ಹೆಂಗ್ ಶ್ರಿಂಕ್ ಆಗಿದ್ದಾರೆ ಅಂತ ಹೇಳಿದ್ರೆ ಅವರೇ ಅನ್ಸಲ್ಲ, ಬರೀ ಸ್ಕೆಲಿಟನ್ ಅನ್ನಿಸ್ತಾರೆ. ಅಂಡ್ ಬಾಲಿವುಡ್ ಅಲ್ಲೂ ಬಹಳಷ್ಟು ಜನ ಹಂಗೆ ಆಗ್ತಾ ಇದ್ದಾರೆ. ಯು ಸಾ ದ ಡೆತ್ ಅಲ್ಲ ಮೊನ್ನೆ, ದಟ್ TV actors passed away. She was taking weight loss pills, she was taking beautifying pills. ಬೆಳ್ಳಗಾಗೋಕೊಂದು ಅವ್ರು ನಾರ್ತ್ ಇಂಡಿಯನ್ಸ್ ಮೊದಲೇ ಬೆಳಗಿರ್ತಾರೆ, ಅದ್ರ ಜೊತೆ ಇನ್ನೊಂದು ಚೂರು ಬೆಳಗ್ಗೆ ಏನಕ್ಕೆ ದುರಾಸೆ ಅಂತಾರಲ್ಲ, ಅದು ಬಿ ಕಂಟೆಂಟ್. ರಿಯಲಿಸ್ಟಿಕ್ ಗೋಲ್ ಸೆಟ್ ಮಾಡಬೇಕು. ಯು ಶುಡ್ ಆಕ್ಸೆಪ್ಟ್. ಈಗ ನಾನು ಕಲರ್ ನಾನು ಚೇಂಜ್ ಮಾಡೋಕ್ಕಾಗಲ್ಲ. ವನಿತಾ ಅವರೇ, ಒಂದು ಬಾಲಿವುಡ್ಡು, ಹಾಲಿವುಡ್ಡು, ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದೇರ್ ಪ್ರೆಷರ್, ಸ್ಟಿಲ್ ಇಟ್ ಈಸ್ ರಾಂಗ್. ತಪ್ಪದು, ತುಂಬಾ ದೊಡ್ಡ ತಪ್ಪು, ದೇಹಕ್ಕೆ ಮಾಡ್ತಾ ಇರೋ ಅಪರಾಧ. ನಾವು ಅನ್ಕೋಣ ಓಕೆ ಫೈನ್, ಅವರಿಗೆ ಲೈಮ್ ಲೈಟಲ್ಲಿ ಇದ್ದಾರೆ, ಬೇಕಿದೆ ಅವರಿಗೆ ಅಂತಾನೆ ಅರ್ಥ ಮಾಡ್ಕೋಣ. ಬಟ್ ದಟ್ ವಿಲ್ ಇಫೆಕ್ಟ್ ಇನ್ ಅ ನೆಗೆಟಿವ್ ವೇ ಗೊತ್ತಾಗ್ತಾ ಇದೆ ಎಲ್ರಿಗೂ. ಆರ್ತಿ ಅಗರ್ವಾಲ್ದು ಒಂದು ಕೇಸನ್ನ ಐ ಥಿಂಕ್ ನಾವು ನೆನಪಿಸ್ಕೊಳ್ಬೇಕು ಅನ್ಸುತ್ತೆ, ತೆಲುಗು ಆರ್ಟಿಸ್ಟು. ಸೊ ಅವ್ರನ್ನ ನಾವು ಒಂದು ರೀತಿ ಓಕೆ ಸೆಲೆಬ್ರಿಟೀಸ್ ಮಾಡ್ತಿದ್ದಾರೆ, ಅವ್ರವ್ರ ಹಣೆ ಬರ ಅಂತ. ಬಟ್ ಈಗ ಕಾಲೇಜ್ ಹುಡುಗಿರು ಇಂದ ಹಿಡಿದು ವರ್ಕಿಂಗ್ ವುಮೆನ್, ಮೆನ್, ಇವರೆಲ್ಲ ಕಾನ್ಸಂಟ್ರೇಟ್ ಮಾಡ್ತಿರೋದು ಇದೇ ವಿಷಯಕ್ಕೆ. ಕ್ರಾಶ್ ಡಯಟ್ ಆಗಬೇಕು, ರಾಂಗ್ ರೂಟ್, ಇನ್ಸ್ಟೆಂಟ್ ರಿಸಲ್ಟ್. ನಾನು ಒಂದು ವಾರದಲ್ಲಿ 10 kg ಸಣ್ಣ ಆಗಬೇಕು ಅಂತಾರೆ. ಇಸ್ ಇಟ್ ಪಾಸಿಬಲ್? ನಾಟ್ ಪಾಸಿಬಲ್. ಇಟ್ಸ್ ನಾಟ್ ಗುಡ್ ಫಾರ್ ಯು. ಮತ್ತೆ ನಾನು ಹೇಳಿದ್ನಲ್ಲ, ಲೇಡೀಸ್ಗೆಲ್ಲ ಫುಲ್ ಹೆಲ್ತ್ ರೆಪಕಷನ್ಸ್ ಆಗುತ್ತೆ. ವಿ ಆಲ್ ನೀಡ್ ಅ ಸರ್ಟನ್ ಪರ್ಸೆಂಟೇಜ್ ಆಫ್ ಫ್ಯಾಟ್ ಇನ್ ದ ಬಾಡಿ. ಆ ಫ್ಯಾಟಿಗೆ ತುಂಬ ಕೆಲಸ ಇದೆ ನಮ್ಮ ದೇಹದಲ್ಲಿ. ಓಕೆ, ಅಬ್ಸಾರ್ಪ್ಷನ್ ಆಫ್ ವೈಟಮಿನ್ಸ್ ಲೈಕ್ ADEK ಹೆಲ್ತಿ ಫ್ಯಾಟಿಂದನೇ ಆಗೋದು. ನಮ್ಮ ದೇಹದಲ್ಲಿ ಕೊಬ್ಬೆ ಇರೋದಿಲ್ಲ ಅಂತ ಹೇಳಿದ್ರೆ ಹೌ ಕ್ಯಾನ್ ಇಟ್ ಫಂಕ್ಷನ್ ದ ಬಾಡಿ ಅಲ್ಲ. ಇವರು ಈಗ ನೀವು ಹೇಳಿದ್ರಲ್ಲ, ಈಗ ಅನುಷ್ಕಾ, ಸೊ ಒಂದು ಮೂವಿಯಲ್ಲಿ ಫ್ಯಾಟ್ ಕಾಣಿಸ್ಬೇಕಿತ್ತು, ಅಮೀರ್ ಖಾನ್ ಇನ್ನೊಂದು ಮೂವಿಲಿ, ಈ ಗಜನಿಲಿ ಫಿಟ್. ಎಸ್, ದೆನ್ ಇನ್ ಸಮ್ ದಂಗಲಲ್ಲಿ ದಂಗಲಲ್ಲಿ ಫಿಟ್ ಅಂಡ್ ಟಮ್ಮಿ ಬಂತಿದ್ದು. ಆಮೇಲೆ ಅನುಷ್ಕಾ ಶೆಟ್ಟಿ ಒನ್ಸ್ ಶಿ ಗೇನ್ಡ್ ವೇಟ್. ಎಸ್, ಮೇಡಮ್ ಏನೋ ಸಮ್ ಮೂವಿ ಅಲ್ಲ, ಝೀರೋ ಸೈಜ್, ಸ್ವೀಟಿ or something. She was very fat for the role. Then again she became very thin. So it's a ping pong diet. So that is going to have health repercussions. But our movie field ಅಲ್ಲಿ ಇದ್ದಾರೆ, ಅವ್ರಿಗೆ ಏನು ಮಾಡಲ್ಲ. We are ಅಲ್ಲ, ಅಟ್ಲೀಸ್ಟ್ ಅದಕ್ಕೆ ಅವರಿಗೆ ಒಂದು ಫಾಲೋ ಅಪ್ ಇರುತ್ತೆ. ಡಾಕ್ಟರ್ಸ್, ಡಯಟಿಷಿಯನ್ಸ್, ಅವ್ರ ಇವ್ರದೆಲ್ಲ ನ್ಯೂಟ್ರಿಷನ್ಸ್ ಫಾಲೋ ಅಪ್ ಇರುತ್ತೆ. ನಾರ್ಮಲ್ ಪರ್ಸನ್ಸಿಗೆ ಎಲ್ಲಿ? ಆಮ್ ಜನತಾ ನಿಮ್ಗೆ ಏನಿಗೆ ಬೇಕು? ನೀವು ಯಾವ ಪಿಕ್ಚರ್ ಆದ್ರೂ ಮಾಡ್ತಿದ್ದೀರಾ, ಏನಾದ್ರು ಮಾಡ್ತಿದ್ದೀರಾ? ಏನೂ ಇಲ್ಲ. ಒಂದು ರೀಲುಗೋಸ್ಕರ, ಒಂದು ಇದಕ್ಕೋಸ್ಕರ. ಬಟ್ ಡೆಫಿನೆಟ್ಲಿ ಫಿಟ್ ಆಗಬೇಕು ಅನ್ನೋ, ಫಿಟ್ ದ ರೈಟ್ ವೇ. ಓಕೆ, ಯಾ, ದ ರೈಟ್ ವೇ, ನಾಟ್ ದ ರಾಂಗ್ ವೇ. ನಾನು ಇನ್ನೂ ಕೆಲವು ಇವಾಗ ಓಕೆ ಪಿಲ್ಸ್ ಆ್ಯಂಡ್ ಪೌಡರ್ಸ್ ಆ್ಯಂಡ್ ಇಂಜೆಕ್ಷನ್ಸ್ ಅದ್ರ ಬಗ್ಗೆ ಮಾತಾಡೋಣ. ಆದರೆ ಅದಕ್ಕೂ ಜೊತೆಗೆ ನಾನು ಕೆಲವ್ರನ್ನೆಲ್ಲ ಕೇಳಿದ್ದೀನಿ, 21 ದಿನ ಗಂಜಿ ಕುಡಿತೀನಿ ನಾನು, ಐ ವಿಲ್ ನಾಟ್ ಹ್ಯಾವ್ ಎನಿಥಿಂಗ್. 21 ದಿನ ನಾನು ಫಾಸ್ಟಿಂಗ್ ಮಾಡ್ತೀನಿ, ಐ ವಿಲ್ ಹ್ಯಾವ್ ಓನ್ಲಿ ಫ್ರೂಟ್ಸ್, ಬರೀ ನೀರು ಕುಡಿದು ಇದಾದ್ರೂ ಓಕೆ. ಓಕೆ, ಕಾಟನ್ ಬಾಲ್ ಡಯಟ್. ವಾಟ್ ಇಸ್ ಬರೀ ಕಾಟನ್ ಬಾಲ್ನ ನೆನೆಸ್ಬಿಟ್ಟು ತಿನ್ನೋದು. ಇಟ್ಸ್ ಅ ಹಾಲಿವುಡ್ ಟ್ರೆಂಡ್. Is one of the celebrities did ಅಂದ್ರೆ it. ಹತ್ತಿದು ನೆನೆಸ್ಬಿಡೋದು, ನುಂಗೋದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ. ಸೊ ಶಿ ಲಾಸ್ ವೇಟ್, ಬಟ್ ದ ಕಾಟನ್ ಇನ್ಸೈಡ್ ಕ್ರಿಯೇಟೆಡ್ ಅನ್ ಹವಾಕ್. ಕ್ಯಾಬೇಜ್ ಸೂಪ್ ಡಯಟ್, ಬರೀ ಕ್ಯಾಬೇಜ್ ಸೂಪ್ ಕುಡಿಯೋದು ಬೆಳಗಿಂದ ರಾತ್ರಿವರೆಗೂ. ಕೀಟೋ ಡಯಟ್.
ಸೊ ಕೀಟೋ ಡಯಟ್ yeah. ಕೀಟೋ ಡಯಟ್ ಬಟ್ ಓನ್ಲಿ ಫ್ಯಾಟ್ ಅದು. ಅಲ್ಲ, ನಾನು ಹೇಳೋದು ಫ್ಯಾಟ್ ಲಾಸ್ ಮಾಡೋದಕ್ಕೆ Fat ಕೀಟೋ ಡಯಟ್. ಬಟ್ ನಾನು ಕೆಲವು ಡಾಕ್ಟರ್ಸ್ನ ಕೇಳಿದಾಗ ಅದರದ ರಿಪರ್ಕೇಶನ್ಸ್ ಏನಿರುತ್ತೆ ಅಂತ ಹೇಳ್ತಾ ಇದ್ರು. ಹಾರ್ಟ್ ಇಶ್ಯೂಸ್ ಆಗುತ್ತೆ ಅಂತ ಹೇಳ್ತಾ ಇದ್ರು, ಅಂಡ್ ಹೆಲ್ತ್ ಇಶ್ಯೂಸ್ ತುಂಬಾ ಆಗುತ್ತೆ ಅಂತ. ಐ ಡೋಂಟ್ ವಾಂಟ್ ಟು ನೇಮ್, ಬಟ್ ಕೀಟೋ ಡಯಟ್ ಮಾಡಿದವರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು. ಆಗಿದೆ. ಐ ಡೋಂಟ್ ನೋ, ಬಟ್ ಕೆಲವು ಡಾಕ್ಟರ್ಸ್ ಹೇಳಿದ್ರು ಬಿಕಾಸ್ ಆಫ್ ದಟ್ ಆಗಿದೆ ಅಂತ. ಇಸ್ ಇಟ್ ಟ್ರೂ? It is true. It is true. And keto diet is not for everybody. So health issues ಇರೋರ್ಗೆ ಮಾತ್ರ, ಮೋಸ್ಟ್ಲಿ ಡಯಾಬಿಟಿಕ್ಕು ಆ ಥರ ಇರೋರ್ಗೆ ಮಾತ್ರ ಮಾಡಿಸ್ತಾರೆ, ಅಂಡರ್ ಗೈಡೆನ್ಸ್. ಅಂಡ್ ಶಾರ್ಟ್ ಟರ್ಮ್, ಲಾಂಗ್ ಟರ್ಮ್ ಅಲ್ಲ, ಶಾರ್ಟ್ ಟರ್ಮ್. ಇಫ್ ಐ ಆಮ್ ರೈಟ್, ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಕೀಟೋ ಡಯಟ್ ಅಂದ್ರೆ ಹೆಚ್ಚಿನ ಕೊಬ್ಬಿನ ಅಂಶ ಮತ್ತು ಪ್ರೋಟೀನ್ ನ ಅಂಶ, ಹೌದು, ಎರಡನ್ನೂ ಹೆಚ್ಚಾಗಿ ತಗೊಳ್ಳೋದು. ಕಾಬ್ಸೇ ಮುಟ್ಟೋದಿಲ್ಲ, ಕಾಬ್ಸೇ ಮುಟ್ಟೋದಿಲ್ಲ. ಅಂದ್ರೆ ತುಪ್ಪ, ಇಷ್ಟೊಂದು ಬಟರು, ಚೀಸು, ಪನ್ನೀರು, ಚಿಕನ್, ಎನಿಥಿಂಗ್ ದಟ್ ಇಸ್. ಸೊ ವೀಕ್ಷಕರೇ, ಕೀಟೋ ಡಯಟ್ ಅಂತಹ ಕೆಟ್ಟ ಡಯಟ್ ಅನ್ನ ದಯವಿಟ್ಟು ಮಾಡಕ್ ಹೋಗಬೇಡಿ. ನಾನು ನೋಡಿದ್ದೀನಿ, ಬಟ್ ಯಾವತ್ತೂ ಪ್ರಯತ್ನನೂ ಪಟ್ಟಿಲ್ಲ. ಬರೀ ತುಪ್ಪ, ಬೆಣ್ಣೆ ಅಥವಾ ಇಂತಹ ಫ್ಯಾಟಿ ವಸ್ತುಗಳನ್ನ ಬಳಸ್ತಾರೆ, ಹಾಗೆ ಪ್ರೋಟೀನ್ ಅನ್ನ ಬಳಸ್ತಾರೆ. ಐ ಥಿಂಕ್ ಇವೆರಡನ್ನೇ ಜಾಸ್ತಿ. ಬ್ಯಾಡ್ ಫಾರ್ ದ ಹಾರ್ಟ್. ನಾವೆಲ್ಲ ತಿನ್ಬೇಡಿ ಹಾರ್ಟ್ಗೆ ಎಫೆಕ್ಟ್ ಆಗುತ್ತೆ ಅಂತ ಅನ್ನೋರು ಅದನ್ನೇ ತಿಂತಿದ್ದಾರೆ ಅವರು. ತುಂಬಾ ಜನ 6 ತಿಂಗಳು ಮಾಡಿದ್ದಾರೆ, ಹೊತ್ತೊತ್ಕೂ ತಿಂತಾರಲ್ಲ. ಇದರಿಂದ ವೀಕ್ಷಕರೇ ವೇಟ್ ಲಾಸ್ ಆಗುತ್ತೇನೋ ಒಂದು ಇದು. ವೇಟ್ ಲಾಸ್ ನೀವು ಮಾಡಬಹುದು, ಬಟ್ ತುಂಬಾ ವೈದ್ಯರು ಹೇಳ್ತಾ ಇರೋದು ಅದರಿಂದ ಹಾರ್ಟ್ ಡಿಸೀಸಸ್ ಜಾಸ್ತಿ ಆಗುತ್ತೆ ಅಂತ. ಪ್ಲೀಸ್ ಡು ನಾಟ್ ಟ್ರೈ. ನೀವು ಹಂಗಿದ್ದೇನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಒಳ್ಳೆ ನ್ಯೂಟ್ರಿಷನ್ನ ಭೇಟಿಯಾಗಿ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅದು ಹಾಗೆ ಅಂತ ನಾನು ಹೇಳ್ತೀನಿ. ಎಸ್, ವಾಪಸ್ ಬರೋಣ. ಅದು ಕೀಟೋ ಇಂದ. ಕೀಟೋ ಡಯಟ್ ಯಾರು ಮಾಡಬೇಕು? ಓಕೆ, ಜನಸಾಮಾನ್ಯರು ಮಾಡೋದು ಬೇಡ. ಯಾಕಿಂತ ಡಯಟ್ ಹುಟ್ಕೊಳ್ತು? ಯಾಕೆ? ವೈ ಇಟ್ ಸ್ಟಾರ್ಟೆಡ್? ಸೊ ಆಲ್ ದೀಸ್ ಲೈಕ್ ಇದು ವೆಸ್ಟರ್ನ್ ಕಲ್ಚರ್ ಇದು. ಓಕೆ, ವೆಸ್ಟರ್ನ್ ಕಲ್ಚರು. ಸೊ ಇದು ಯಾರು ಡಯಾಬಿಟಿಕ್ಸ್ಗೆ ಅಂತ ಮಾಡಿರ್ತಾರೆ. ಸೊ ಅದರಲ್ಲಿ ವೆಯ್ಟ್ ಲಾಸ್ ಕಾಣಿಸ್ಕೊಂಡಿರುತ್ತೆ, ಎಲ್ಲರೂ ಮಾಡ್ಬಿಡೋದು. ಸೊ ಅದು ಇದು ಈ ಕೆಟ್ಟದೇನಿದ್ರು ಚಂದಾಗಿ ಸ್ಪ್ರೆಡ್ ಆಗುತ್ತೆ. ಇಲ್ಲ, ಇನ್ಫ್ಲೂಯೆನ್ಸ್ ಆಗ್ಬಿಡುತ್ತೆ. ಎಕ್ಸಸೈಸ್ ಮಾಡಿ ಒಳ್ಳೆ ಆಹಾರ ತಿಂದು ದೇಹ ಕರಗಿಸ್ಕೊಳ್ಳೋದ್ರಿಂದ ಇಲ್ಲ ಇದು ಯಾರೋ ಶಾರ್ಟ್. ಇಟ್ ವರ್ಕ್ ಆನ್ ಆರ್ ಇಟ್ ವರ್ಕ್ ಆನ್ ಮೀ. ಒನ್ ಥಿಂಗ್ ಡಸಂಟ್ ಸೂಟ್ ಎವ್ರಿಬಡಿ. ಮೈ ಬಗ್ಗಿಸ್ಬೇಕು. ಸೊ ದಯವಿಟ್ಟು ಕೀಟೋ ಡಯಟ್ ಟ್ರೈ ಮಾಡಬೇಡಿ, ಯಾಕಂದ್ರೆ ಆಮೇಲೆ ಆಸ್ಪತ್ರೆಗೆ ಬಿಲ್ ಕಟ್ಟೋದಕ್ಕೆ, ಆಸ್ಪತ್ರೆಯಲ್ಲಿ ಚುಚ್ಚಿಸ್ಕೊಳ್ಳೋದಕ್ಕೆ ರೆಡಿ ಆಗಿರ್ಬೇಕಾಗತ್ತೆ. ಓಕೆ, ಸಫರಿಂಗ್. ನೆಕ್ಸ್ಟ್ ಇಂಟರ್ಮಿಡಿಯೇಟ್ ಫಾಸ್ಟಿಂಗ್. ಮಾಡಿ ವೆರಿ ಫೇಮಸ್ ನಾವು. ಕೆಲವ್ರು ಹೇಳ್ತಾರೆ 2 meals a day, ಅಂದ್ರೆ ದಿನಕ್ಕೆ 2 ಹೊತ್ತು ತಿಂತೀನಿ, ಒಂದು 16 ಗಂಟೆ ಬಿಟ್ಬಿಡ್ತೀನಿ, ನಾನು ಬಾಡಿನ ಏನೂ ತಿನ್ನಲ್ಲ, ಬರೀ ನೀರು ಅದು ಇದು ಕುಡ್ಕೊಂಡು ಇರ್ತೀವಿ ಅಂತ. ಇನ್ನು ಕೆಲವ್ರು ಹೇಳ್ತಾರೆ 1 meal a day. How it works? I don't promote that. 1 meal a day you don't promote? 2 meals also I don't promote. ಯಾಕೆ? ನಾವು ತಿನ್ನೋ 3 ಮೀಲಲ್ಲೇ ನನಗೆ ನ್ಯೂಟ್ರಿಷನ್ ಸ್ಕ್ವೀಸ್ ಇನ್ ಮಾಡೋಕ್ಕಾಗ್ತಿಲ್ಲ. ನನಗೆ ಬೇಕಾಗಿರೋಷ್ಟು ಪ್ರೋಟೀನು, ಹೆಲ್ತಿ ಫ್ಯಾಟು ಎಲ್ಲ ನುಗ್ಸೋಕ್ಕೆ ಆಗೋದಿಲ್ಲ. ಅದ್ರ ಜೊತೆಗೆ ಇದು 1 meal ಮಾಡಿಬಿಟ್ರೆ ನಾನು ಎಲ್ಲಿಂದ ತರಲಿ ನ್ಯೂಟ್ರಿಷನ್ ಹಾಕೋಕ್ಕೆ ಜಾಗ? ಸಿ, ಆ ಬಾಡಿ ನೀಡ್ಸ್ ಸರ್ಟನ್ ಅಮೌಂಟ್ ಆಫ್ ಪ್ರೋಟೀನ್. ಈಗ ನನ್ನ ವೆಯ್ಟು 56 ಗ್ರಾಮ್ಸ್ ಆಫ್ ಪ್ರೋಟೀನ್ ಬೇಕು ನನಗೆ. ಓಕೆ, ಅದು ಒಂದೇ ಸಾರಿ ತಿಂದ್ಬಿಡ್ಬಾರ್ದು. ಓವರ್ 3 meals ಸ್ಪ್ರೆಡ್ ಮಾಡಬೇಕು ಅದನ್ನು. ಐ ನೀಡ್ ಕಾಬ್ಸ್. ನಮ್ಮ ಕಾಬ್ಸ್, ನೀವು ಯಾವಾಗ ದೇಹಕ್ಕೆ ಕಾಬ್ಸ್ ಕೊಡದೆ ಹೋದರೆ, ಸಣ್ಣ ಆಗ್ಬಿಡ್ತೀನಿ ಅಂತ ಕಾಬ್ಸ್ ಕೊಡದೆ ಹೋದರೆ ನಿಮ್ಗೆ ಏನು ಮಾಡುತ್ತೆ ಅಂತ ಹೇಳಿದ್ರೆ, ದೇಹ ನಿಮ್ಮಲ್ಲಿರುವಂಥ ಮಾಂಸಖಂಡನ ತೆಗೆದಾಕ್ಬಿಡುತ್ತೆ ದೇಹದಿಂದ. ಮಾಂಸಖಂಡ ಬಹಳ ಮುಖ್ಯ. ಮಸಲ್ಸು. ಓಕೆ, ಬಿಕಾಸ್ ಮಸಲ್ಸ್ ಆರ್ ಓವರ್ ದ ಬೋನ್ಸ್. ನಾನು ಈ ಕೈ ಎತ್ತಿದ್ರೆ, ನಿಂತ್ಕೊಂಡ್ರೆ, ಕೂತ್ಕೊಂಡ್ರೆ, ನೀವು ಎಲ್ಲಿಂದ ಬರುತ್ತೆ ಎನರ್ಜಿ ಅಂತ ಹೇಳಿದ್ರಲ್ಲ, ಈ ಮಾಂಸಖಂಡದಿಂದ ಬರ್ತಿರುತ್ತೆ ನನಗೆ. ಅದು ಶಕ್ತಿ ಕೊಡುತ್ತೆ. ವಯಸ್ಸಾಯ್ತಲ್ಲ ಅದಕ್ಕೆ ಶಕ್ತಿ ಕಡಿಮೆ ಆಗಿದೆ. ವಯಸ್ಸಾದಾಗ ಮಸಲ್ಸ್ ಹೋಗ್ಬಿಡುತ್ತೆ, ಮಾಂಸಖಂಡ ಹೋಗ್ಬಿಡುತ್ತೆ, ಅದಕ್ಕೆ ಶಕ್ತಿ ಕಡಿಮೆ ಆಗುತ್ತೆ, ಶಕ್ತಿ ಶುರುವಾಗುತ್ತೆ. ಸೊ ನೀವು ಕಾಬ್ಸ್ ತಿಂದೆ ಹೋದರೆ ಅದು ಹೋಗುತ್ತೆ. ಅದು ಎಲ್ಲದಕ್ಕೂ ಒಂದು ಕೆಲಸ ಇದೆ. ಮತ್ತೆ ಈ ಲೋ ಕಾರ್ಬ್, ನೋ ಕಾರ್ಬ್ ಅಂತಾರಲ್ಲ. ಲೋ ಕಾರ್ಬ್ ಎಲ್ಲರೂ ಮಾಡಬೇಕು. ಲೋ ಕಾರ್ಬ್. ವಾಟ್ ಈಸ್ ಲೋ ಕಾರ್ಬ್ ಅಂಡ್ ವಾಟ್ ಈಸ್ ನೋ ಕಾರ್ಬ್? ವಿತ್ ಕಾರ್ಬ್ ಏನ್ ಡಿಫರೆನ್ಸ್ ಲೋ ಕಾರ್ಬ್ ಅಂಡ್ ನೋ ಕಾರ್ಬಿಗೆ? ನೋ ಕಾರ್ಬ್ ಅಂದ್ರೆ ಕಾರ್ಬ್ಸೇ ಇರೋದಿಲ್ಲ. ಲೈಕ್ ನೋ ಚಪಾತಿ, ನೋ ರೈಸ್, ನೋ ರಾಗಿ, ಬರೀ ಪ್ರೋಟೀನು, ಫ್ಯಾಟು ಅಷ್ಟೇ. ಬರೀ ಪ್ರೋಟೀನಲ್ಲೇ ಇರ್ತಾರೆ. ಟ್ಯಾಕ್ಸಸ್ ದಟ್ ಕಿಡ್ನಿ ಸೋ ಬ್ಯಾಡ್ಲಿ. ಯೂರಿಕ್ ಆಸಿಡ್ ಲೆವೆಲ್ಸ್ ಜಾಸ್ತಿ ಆಗುತ್ತೆ, ಗೌಟ್ ಬರುತ್ತೆ. ಐ ಡೋಂಟ್ ನೋ ವೈ ಪೀಪಲ್ ಆರ್ ಡೂಯಿಂಗ್ ದ್ಯಾಟ್. ಯಾವುದಾದ್ರು ಇಂಟರ್ನೆಟಲ್ಲಿ ನೋಡಿಕೊಂಡು, ಇನ್ಸ್ಟಾಗ್ರಾಮಲ್ಲಿ ಯಾರೋ ಹಾಕಿರ್ತಾರೆ. ನಾನು ಹೇಳಿದ್ನಲ್ಲ, ಎಗ್ಮಿಲಿನ್ ಸುಮನ್ ಇಸ್ ನಾಟ್ ಅ ಸರ್ಟಿಫೈಡ್ ಟ್ರೈನರ್. ಓಕೆ, ಈಸ್ ಜಸ್ಟ್ ಅ ಫಿಟ್ನೆಸ್ ಇಂಥೂಸಿಯಾಸ್ಟ್. ಸೊ ಅವರು ಓದಿಲ್ಲ. ಓಕೆ, ಅಲ್ಲೂ ಇಲ್ಲೂ ಕೇಳ್ಕೊಂಡಿರೋದು ಅಷ್ಟೇ. ಸೊ ಅವ್ರೇನಾದ್ರು ಓದಿದ್ರೆ ಖಂಡಿತ ಆ ರೀತಿ ಅವ್ರು ಮಾಡ್ತಿರ್ಲಿಲ್ಲ. ಬಟ್ ಇಟ್ ಈಸ್ ವರ್ಕಿಂಗ್ ಫಾರ್ ಹಿಮ್. Is it working for him? What about other health repercussions which will crop up later? Okay. So I always tell these people, you have influencers ಗೆ ಒಂದು ಜವಾಬ್ದಾರಿ ಇರುತ್ತೆ. So
ಇಟ್ಸ್ ಪೀಪಲ್ ಆರ್ ಫಾಲೋಯಿಂಗ್ ಯು, ಸೇ ದ ರೈಟ್ ಕೈಂಡ್ ಆಫ್ ಥಿಂಗ್ಸ್. ಸೊ ನಾನು ಇವಾಗ ಏನಾದರೂ ಎಂಡೋರ್ಸ್ ಮಾಡಿದ್ರೆ ನಾನು ಐ ಶುಡ್ ಬಿಲೀವ್ ಇನ್ ದಟ್ ಪ್ರಾಡಕ್ಟ್, ಐ ಶುಡ್ ಹ್ಯಾವ್ ಟ್ರೈಡ್ ದಟ್ ಪ್ರಾಡಕ್ಟ್, ಆಮೇಲೆ ಅಲ್ಲಿ ಹಾಕೋದು. ನನ್ನ ನಂಬ್ಕೊಂಡು ಅಲ್ಲಿ ಜನ ಬಂದಿರ್ತಾರಲ್ಲ, ಐ ಡೋಂಟ್ ವಾಂಟ್ ಟು ಮಿಸ್ಲೀಡ್ ದೆಮ್. ದೆನ್ ಏನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂದ್ರೆ ನಿಮ್ಮ ಪ್ರಕಾರ ಏನು? ನಾನು ಮಾಡೋದು ನೀವು 2 ಮೀಲ್ಸ್ ಪ್ರಮೋಟ್ ಮಾಡಲ್ಲ, ಓಕೆ 1 ಮೀಲು ಪ್ರಮೋಟ್ ಮಾಡಲ್ಲ, 3 ಮೀಲ್ಸ್ ಪ್ರಮೋಟ್ ಮಾಡ್ತೀರಾ. ದೆನ್ ಅದನ್ನು ಇಂಟರ್ಮಿಡಿಯೇಟ್ ಫಾಸ್ಟಿಂಗ್ ಅಂತ ಹೆಂಗೆ ಹೇಳಕ್ ಸಾಧ್ಯ? I'll tell you the gap, the window. The window is very important. ಈಗ ಬೆಳಗ್ಗೆ ಬ್ರೇಕಿಂಗ್ ದ ಫಾಸ್ಟ್, ದಟ್ಸ್ ವೈ ಬ್ರೇಕ್ಫಾಸ್ಟ್ is very important. ತುಂಬ ಜನ ಹೇಳ್ತಾರೆ ಇಟ್ ಇಸ್ ನಾಟ್ ಎಸೆನ್ಷಿಯಲ್ ಟು ಹ್ಯಾವ್ ಬ್ರೇಕ್ಫಾಸ್ಟ್ ಅಂತ. ಪ್ಲೀಸ್ ಹ್ಯಾವ್ ಬ್ರೇಕ್ಫಾಸ್ಟ್. ಈಗ ಇಂಜಿನ್ ಓಡಬೇಕು ಅಂತ ಹೇಳಿದ್ರೆ ಅಲ್ಲಿ ಬ್ರೇಕ್ಫಾಸ್ಟ್ ಬೇಕು ತಾನೆ. ಎಷ್ಟೊತ್ತಿಗೆ ಮಾಡಬೇಕು ಕರೆಕ್ಟ್? ಇಟ್ ಡಿಪೆಂಡ್ಸ್. ಸೊ ಫಾರ್ ಮೀ ಇಟ್ ಇಸ್ 8 o'clock. ಓಕೆ, 8:30 ಒಳಗಡೆ ಮುಗಿಸ್ಬಿಡ್ತೀನಿ. ಬ್ರೇಕ್ಫಾಸ್ಟ್ ಇಸ್ ಆಲ್ವೇಸ್ ವೆರಿ ಹೆಲ್ತಿ. ಮೋಸ್ಟ್ ಆಫ್ ದ ಟೈಮ್ ಇಸ್ ಜೋವಾರ್ ರೊಟ್ಟಿ. ಆ್ಯಂಡ್ ಅದೆಲ್ಲ ನಾನು ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಮಾಡ್ತಾನೆ ಇರ್ತೀನಿ. ಪೋರ್ಷನ್ ಏನಿರಬೇಕು? ಈಗ ವೆಯ್ಟ್ ಲಾಸ್ಗೆ ಅಂತ ಹೇಳಿದ್ರೆ ಓಕೆ 3 ರೊಟೀಸ್ ತಿನ್ನೋದ್ರಲ್ಲಿ 2ಕ್ಕೆ ಬರಬೇಕು. ಮೇಂಟೆನೆನ್ಸ್ಗೂ 2 ರೊಟ್ಟಿ ತಿನ್ನಬೇಕು. ಓಕೆ, ಇಡ್ಲಿ ತಿಂತಿದ್ದಾರೆ ಒಂದೆರಡು. 2 ತಿಂತಿದ್ರೆ 2 ತಿರ್ಲಿ. ಓಕೆ, ಈಗ 4 ಇಡ್ಲಿ ತಿಂತಿದ್ರೆ ಯು ಹ್ಯಾವ್ ಟು ಬ್ರಿಂಗ್ ಇಟ್ ಡೌನ್. ಓಕೆ, ದಟ್ ಈಸ್ ಲೋ, ಯು ಆರ್ ರೆಡ್ಯೂಸಿಂಗ್ ದ ಕಾರ್ಬೋಹೈಡ್ರೇಟ್ ಇಂಟೇಕ್. ಓಕೆ, ಅದ್ರ ಜೊತೆಗೆ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಚಟ್ನಿಗಿಂತ ಸಾಂಬಾರು ಬೆಟರು. ನಾವೇ ಮನೆಯಲ್ಲೇ ಮಾಡ್ಕೊಂಡ್ರೆ ಸಾಕಷ್ಟು ವೆಜಿಟೇಬಲ್ಸ್ ಹಾಕ್ಬೋದು. ಆ ರೀತಿ ನಾವು ಅಳವಡಿಸ್ಕೋಬೇಕು. ನಮ್ಗೆ ಇದೆಲ್ಲ ಬೇಕು ನ್ಯೂಟ್ರಿಯೆಂಟ್ಸ್ ಅಂತ ಗೊತ್ತಲ್ಲ, 6 ನ್ಯೂಟ್ರಿಯೆಂಟ್ಸ್ ಬೇಕು ಅಂತ. ಯಾವ್ದು ಅಂತ ಹೇಳ್ಬಿಡಿ. ಹೆಲ್ತಿ ಫ್ಯಾಟ್, ಕಾಂಪ್ಲೆಕ್ಸ್ ಕಾರ್ಬ್ಸ್, ಲೀನ್ ಪ್ರೋಟೀನ್, ವೈಟಮಿನ್, ಮಿನರಲ್, ವಾಟರ್. ವಿತ್ ಎಕ್ಸಾಂಪಲ್ಸ್ ಅಂದರೆ ಈಗ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂದರೆ ನಾನು ಮಿಲೆಟ್ಸೇ ಹೇಳ್ತೀನಿ. ಓಕೆ, ಆ್ಯಂಡ್ ಬ್ರೌನ್ ರೈಸು, ಮತ್ತು ನಮ್ಮ ಇದು ರಾಗಿ ರೊಟ್ಟಿ ಮಾಡ್ಕೋಬೋದು, ಇಡ್ಲಿ ಮಾಡ್ಕೋಬೋದು. ದೆನ್ ನಮ್ಮ ಸಾಮಾನ್ಯವಾದಂತಹ ಇಡ್ಲಿ ದೋಸೆ ಅದೆಲ್ಲನೂ ಓಕೆ. ನಾನು ಪೂರಿ, ಸಾಗು, ವಡಾ ಪಾವ್ ಅದನ್ನೆಲ್ಲ ಕನ್ಸಿಡರ್ ಮಾಡೋದಿಲ್ಲ ಆ್ಯಸ್ ಇದು ಹೆಲ್ತಿ. ಮತ್ತು ಹೆಲ್ತಿ ಫ್ಯಾಟ್ಸ್ ಬಂದ್ಬಿಟ್ಟು ಇದು ಅವಕಾಡೋ, ನಟ್ಸು, ಮತ್ತು ಫ್ಲಾಕ್ಸ್ ಸೀಡ್ಸು, ಚಿಯಾ ಸೀಡ್ಸು, ಅದೆಲ್ಲ ಹೆಲ್ತಿ ಫ್ಯಾಟ್. ಬೆಣ್ಣೆ ತುಪ್ಪ ಇಲ್ಲ, ಬೆಣ್ಣೆ ತುಪ್ಪ ಇಲ್ಲ. ಸೊ ತುಪ್ಪ ಟು ಅ ಸರ್ಟನ್ ಎಕ್ಸ್ಟೆಂಟ್ ಓಕೆ. ಓಕೆ, ಆ್ಯಂಡ್ ಜಾಯಿಂಟ್ಸ್ ಒಳ್ಳೆಯದು ತುಪ್ಪ ಸೇವಿಸಿ. ಮತ್ತು ಇದು ಪ್ರೋಟೀನ್, ಲೀನ್ ಪ್ರೋಟೀನ್ ಬಂತು, ಲೀನಾಗೇ ಇರಬೇಕು ಪ್ರೋಟೀನ್. ಸೊ ಈಗ ದಾಲ್ ಇಸ್ ಫಾರ್ ವೆಜಿಟೇರಿಯನ್ಸ್. ಓಕೆ, ಬಟ್ ಇಟ್ಸ್ ನಾಟ್ ಅ ಕಂಪ್ಲೀಟ್ ಪ್ರೊಫೈಲ್ ಚೆನ್ನಾಗಿರೋದಿಲ್ಲ ಅದರಲ್ಲಿ. ಅಮೈನೋ ಆ್ಯಸಿಡ್ಸ್ ಇರಬೇಕಾದ್ರೆ ಚಿಕನ್, ಫಿಶ್, ಎಗ್ಸ್ ವೆರಿ ಗುಡ್ ಪ್ರೋಟೀನ್ ಸೋರ್ಸ್. ಲೀನ್ ಪ್ಯೂರ್ ಪ್ರೋಟೀನ್. ಓಕೆ, ಅದು ಒಳ್ಳೆ ಥರ ಕುಕ್ ಮಾಡಿ ತಿನ್ನಬೇಕು. ಆ್ಯಂಡ್ ದೆನ್ ಇನ್ನು ನಮ್ಮ ಇದರಲ್ಲಿ ಮಿಲ್ಕ್ ಇದೆ, ಡೈರಿ ಇದೆ, ಆ್ಯಂಡ್ ಮಶ್ರೂಮ್ ಇದೆ, ಸ್ಪ್ರೌಟ್ಸ್ ಇದೆ. ಇದೆಲ್ಲ ಪ್ರೋಟೀನ್ ಲೆಕ್ಕ ಬರುತ್ತೆ. ಮಿನರಲ್ಸು ಮತ್ತು ವೈಟಮಿನ್ಸು ನಮ್ಮ ಇದು ತಿನ್ನುವಂಥ ಆಹಾರದಲ್ಲಿ ತರಕಾರಿ, ಕಾಂಪ್ಲೆಕ್ಸ್ ಕಾರ್ಬ್ಸ್ ಅದರಿಂದನೇ ಬರುತ್ತೆ. ಫೈಬರು ಬರುತ್ತೆ ಅದರಿಂದ. ವಾಟರ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ನ್ಯೂಟ್ರಿಯೆಂಟ್, ಮೋಸ್ಟ್ ನೆಗ್ಲೆಕ್ಟೆಡ್ ನ್ಯೂಟ್ರಿಯೆಂಟ್. ವಾಟರ್ ಒಬ್ಬರು 1 ಲೋಟ 2 ಲೋಟ ಕುಡಿತಾರೆ, ಅದಕ್ಕೆ ಅವ್ರ ಕಿಡ್ನಿ ಇಶ್ಯೂಸ್ ಬರುತ್ತೆ. ಕೆಲವರು 3 ಲೀಟರ್ದು ತಂದು ಒಂದು ಡಬ್ಬ ಇಟ್ಕೊಂಡ್ಬಿಟ್ಟಿರ್ತಾರೆ. ಓವರ್ ಸ್ವಲ್ಪ ದಿನ ಆದ್ಮೇಲೆ ಅದು ಅಟ್ಟ ಸೇರಿರುತ್ತೆ. ದಟ್ ಇಸ್ ಓವರ್. ಯು ಫ್ಲಶಿಂಗ್ ಔಟ್ ಸಾಲ್ಟ್ಸ್, ವೈಟಲ್ ಸಾಲ್ಟ್ಸ್ ಇನ್ ದ ಬಾಡಿ. ಸೊ ಅದನ್ನು ಮಾಡಬಾರ್ದು. ಅದೇ ಹೇಳಿದ್ನಲ್ಲ, ಮಿತಿ ಅನ್ನೋದೇ ಇಲ್ಲ, ಎಲ್ಲ ಅತಿ ಮಾಡಿದ್ರು ಅತಿ, ಮಾಡದಿದ್ರು ಅತಿ. ಸೊ ಈಗ ಎಕ್ಸರ್ಸೈಸ್ 1 hour ಮಾಡ್ತೀವಿ ಅಂತ ಅನ್ಕೊಳ್ಳಿ ಬೆಳಗ್ಗೆ. ಓಕೆ, ನಾ ಎಕ್ಸರ್ಸೈಸ್ ಮಾಡಿದ್ದೀನಲ್ಲ ಅಥವಾ ಕೂತ್ಕೊಂಡೇ ಇರಬಾರ್ದು. You have to bring in movement. That is called NEAT, non-exercising thermogenesis effect. Okay, so calling bell ಮಾಡಿದಾಗ ಯಾರೋ ತೆಕ್ಕೋತಾರೆ ಬಿಡು ಬಾಗ್ಲು ಅಂತ ಕೂತ್ಕೊಳ್ಬಾರ್ದು. You should run. That should be opportunity. Okay, ನಾನು ಎದ್ದೇಳ್ತೀನಿ, ನಾನು ತೆಗಿತೀನಿ ಬಾಗ್ಲು ಅಂತ ಹೋಗಬೇಕು. ಸೊ you're promoting mobility, blood circulation, stiffness of muscles ಕಡಿಮೆ ಆಗುತ್ತೆ, ಹಾಗೂ ನಿಮಗೆ ಮೂವ್ಮೆಂಟ್ ಬರುತ್ತೆ. ಆ್ಯಂಡ್ ದಟ್ 10,000 steps ಬೇಕಲ್ವ, ಸುಮ್ಮನೆ ಬರೋದಿಲ್ಲ 10,000 steps. ಐ ಹ್ಯಾಡ್ ಗಾನ್ ಟು ಗಿವ್ ಅ ಟಾಕ್ ಟು ಸಮ್ ಆಫೀಸ್ ಆ್ಯಂಡ್ ಅವ್ರು ಫಿಟ್ನೆಸ್ ಟ್ರ್ಯಾಕರ್ ಹಾಕ್ಕೊಂಡಿದ್ರು. ಹೌ ಮೆನಿ ಸ್ಟೆಪ್ಸ್ ಡು ಯು ಟೇಕ್? ಮೇಡಮ್ 2,000 ಟಚ್ ಆಗೋದಿಲ್ಲ ದಿನ ಪೂರ್ತಿ ಅಂತ, ಬಿಕಾಸ್ ಈ ಸಿಟ್ಟಿಂಗ್ ಇನ್ ದ ಹೋಲ್ ಡೇ ಈಸ್ ಸಿಟ್ಟಿಂಗ್. ಸೊ ಯು ನೀಡ್ ಟು ಬ್ರಿಂಗ್ ದಟ್ ಮೂವ್ಮೆಂಟ್. ನೀವು ಹೇಳಿದ್ರಲ್ಲ 10,000 steps, ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಫಿಟ್ನೆಸ್ಗೆ ಮತ್ತೆ ಬರೋಣ. ಫುಡ್ಡಿಂದ ಇವಾಗ ಫುಡ್ಡಲ್ಲಿ ಎಗ್ ಎಷ್ಟು ಚರ್ಚೆ ಆಗಿದೆ ಅಂತ ಹೇಳಿದ್ರೆ, ಪೀಪಲ್ ಸೇ ವೈಟ್ ಎಗ್, ಪೀಪಲ್ ಸೇ ಯೆಲ್ಲೋ, ಪೀಪಲ್ ಸೇ ವೈಟ್ ಇಸ್ ಗುಡ್, ಯೆಲ್ಲೋ ಇಸ್ ವೆರಿ ಬ್ಯಾಡ್. ಯಾವ್ದು ನಿಜ? ವೆರಿ ಬ್ಯಾಡ್ ಇಲ್ಲ, ಇಟ್ಸ್ ಹೈ ಇನ್ ಫ್ಯಾಟ್. ಇಟ್ಸ್ ಹೈ ಇನ್ ಫ್ಯಾಟ್ ಯೋಕ್ಸ್. ಓಕೆ, ಸೊ ನೀವು ವೈಟ್ ಜಾಸ್ತಿ ತಿಂತೀರಾ, ಯೆಲ್ಲೋ ಕಡಿಮೆ ತಿಂತೀರಾ. ಯೆಲ್ಲೋದಲ್ಲಿ ಯೋಕಲ್ಲಿ ವಿ ಹ್ಯಾವ್ B12, vitamin B12. ಸೊ ಇಫ್ ಯು ಆರ್ ಎಗಿಟೇರಿಯನ್, ಖಂಡಿತ 1 ಯೋಕ್ ತೊಗೊಳ್ಳಿ, 1-4-5 ಎಗ್ ವೈಟ್ಸ್ ತೊಗೊಳ್ಳಿ. ಎಗ್ ವೈಟ್ಸ್. ಸೊ ಯು ಕ್ಯಾನ್ ಮೇಕ್ ಆಮ್ಲೆಟ್ ಆರ್ ಯು ಕ್ಯಾನ್ ಮೇಕ್ ಬಾಯ್ಲ್ಡ್ ಎಗ್. ಓಕೆ, ಈಗ ಇನ್ನು ಎಣ್ಣೆ ಹಾಕಿ ಬಾಯ್ಲ್ಡ್ ಎಗ್ ಅಂದರೆ ಸೇಮ್ 4 ವೈಟ್ ಎಗ್, 1 ಯೋಕ್. ಈಗ ಬಿಸಾಕ್ಬೇಕಾಗತ್ತೆ, ಎಲ್ಲೋ ಎಲ್ಲ ಬಿಸಾಕ್ಬೇಕಾಗತ್ತೆ. ಓಕೆ, ಬಿಕಾಸ್ ಯು ಆರ್ ನಾಟ್ ಗೋಯಿಂಗ್ ಟು ಈಟ್ ಸೋ ಮೆನಿ ಯೆಲ್ಲೋ ಯೋಕ್ಸ್. ಸೊ ತುಂಬ ಜನ ವೇಸ್ಟ್ ಆಗುತ್ತಲ್ಲ ಅಂತ ತಿಂದ್ಬಿಡ್ತಾರೆ, ಬಟ್ ಇಸ್ ನಾಟ್ ಗುಡ್.
ದಟ್ ಮಚ್ ಫ್ಯಾಟ್ ವಿ ಡೋಂಟ್ ರಿಕ್ವೈರ್. ಬೇಕು, ಅದೇ ತುಂಬ ಕಡಿಮೆ ಕಡಿಮೆ ಬೇಕು. ಪ್ರಮಾಣದಲ್ಲಿ ಒನ್ ಇಸ್ ಗುಡ್ ಇನಫ್. ಓಕೆ, ಓಕೆ, ಫಸ್ಟ್ ಆ್ಯಂಡ್ ಈಗ ಸಿಗುತ್ತೆ ಬರೀ ವೈಟೇ ಮಾರ್ತಾರೆ ಟೆಟ್ರಾಪ್ಯಾಕಲ್ಲಿ, ಬರೀ ಎಗ್ ವೈಟ್ಸ್, ಬಟ್ ಇಟ್ಸ್ ನಾಟ್ ಗುಡ್. ಇಟ್ಸ್ ಯುನೋ ಪ್ರಿಸರ್ವೇಟಿವ್ಸ್ ಇರುತ್ತೆ, ಸ್ಟೋರೇಜ್, ಅದು ಟೆಟ್ರಾಪ್ಯಾಕಲ್ಲಿರೋ ಫುಡ್ ತಿನ್ನಬಾರ್ದು. ಸೊ ಐ ಡೋಂಟ್ ಪ್ರಮೋಟ್ ದ್ಯಾಟ್. ಓಕೆ, ಸೊ ಮಧ್ಯಾಹ್ನಕ್ಕೆ ಬರೋಣ. ಮಧ್ಯಾಹ್ನ ಲಂಚ್ ಟೈಮ್ ಏನಿರಬೇಕು, ಹೇಗಿರಬೇಕು? 1 o'clock. ಅಗೇನ್ ಹೋಲ್ಸಮ್. ನಮ್ಮ ಟ್ರೆಡಿಷ್ನಲ್ ಫುಡ್ ಇಸ್ ವೆರಿ ಗುಡ್. ಪಲ್ಯ ಇರುತ್ತೆ, ಅದರಲ್ಲಿ ಸಾಂಬಾರು ಇರುತ್ತೆ. ಸಾಂಬಾರು ಆಫ್ಕೋರ್ಸ್ ವಿಲ್ ಹ್ಯಾವ್ ತರಕಾರಿ, ಮತ್ತು ಯುನೋ ಸ್ಯಾಲಡ್ ಮಾಡ್ತಿದ್ರು ಆಗಿನ ಕಾಲದಲ್ಲಿ. ಆ ಕಲ್ಚರ್ ನಾವು ವಿ ಶುಡ್ ಬ್ರಿಂಗ್ ಇಟ್ ಬ್ಯಾಕ್ ಅಗೇನ್. ಮತ್ತು ಮೊಸರನ್ನ ಇರುತ್ತೆ, ಮೊಸರಲ್ಲೂ ಫ್ಯಾಟ್ ಸಿಗುತ್ತೆ. ಸೊ ಯು ಸ್ಟಾರ್ಟ್ ಫ್ರಮ್ ಸಲಾಡ್. ಯು ಶುಡ್ ಆಲ್ವೇಸ್ ಸ್ಟಾರ್ಟ್ ಫ್ರಮ್ ಸಲಾಡ್. ಓಕೆ, ಪ್ರೋಟೀನ್ ತಿನ್ನಬೇಕು. ಓಕೆ, ಪ್ರೋಟೀನ್ ಆದಮೇಲೆ ಯು ವಿಲ್ ಕಮ್ ಟು ಕಾರ್ಬ್ಸ್. ಅಷ್ಟರಲ್ಲಿ ನಿಮ್ಮ ಹೊಟ್ಟೆ ತುಂಬಿರುತ್ತೆ. ದಟ್ ಟೈಮ್ ಯು ಕ್ಯಾನ್ ಕಂಟ್ರೋಲ್. ಓಕೆ, ಸೊ ಫಾರ್ ಎನ್ ಎಕ್ಸಾಂಪಲ್, ಇವಾಗ ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ರು ಅಂದರೆ ಅದನ್ನ ಫಸ್ಟ್ ತಿನ್ಬೇಕು. ಕೋಸಂಬರಿ ಎಲ್ಲ ಕೋಸಂಬರಿ ಮಾಡಿದ್ರೆ ಅದನ್ನ ಫಸ್ಟ್ ತಿನ್ಬೇಕು. ಥರ ಕೋಸಂಬರಿ ಮಾಡ್ಬೋದು, ಮೊಳಕೆ ಕಟ್ಟಿರೋದ್ರಲ್ಲಿ. ಏನೋ ಎಷ್ಟೊಂದಿದೆ, ನಮ್ಮ ಟ್ರೆಡಿಷನಲ್ ಫುಡೇ ಎಷ್ಟೊಂದಿದೆ. ಆಮೇಲೆ ಪ್ರೋಟೀನ್ ಲೈಕ್ ಕಾಳಿಂದು ಅಥವಾ ಚಿಕನ್ನು ಅಥವಾ ಎಗ್ಗು, ಮೀನು, ಇವೆಲ್ಲ ಫಸ್ಟ್ ತಿನ್ಬೇಕು ಆಫ್ಟರ್ ಸಲಾಡ್. ಹೌದು, ಆಮೇಲೆ ಕಬ್ಸ್ ಬರಬೇಕು. ರೈಸ್ ತಿಂದರೆ ರೈಸು, ಚಪಾತಿ. ಈಗ ಚಪಾತಿ ತಿಂದರೆ ಸಣ್ಣ ಆಗ್ತೀವಿ, ಅದಕ್ಕೆ ರೈಸ್ ಬಿಟ್ಬಿಟ್ಟಿದ್ದೀನಿ. ಬೋತ್ ಆಫ್ ದೆಮ್ ಹ್ಯಾವ್ ಸೇಮ್ ಕ್ಯಾಲೋರೀಸ್. ಓಕೆ, ಈಗ ಚಪಾತಿಲಿ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ಫೈಬರ್ ಜಾಸ್ತಿ ಇರುತ್ತೆ, ಅದು ಹೊಟ್ಟೆ ತುಂಬ್ದಂಗೆ ಇರುತ್ತೆ ಅಷ್ಟೇ. ಈ ರೈಸ್ ಒಂದಿಷ್ಟು ತಿಂದ್ರೇ ಹೊಟ್ಟೆ ತುಂಬೋದು. ಸೊ ಅದಕ್ಕೆ ವೈಟ್ ರೈಸ್ ಬದಲು ಯು ಹ್ಯಾವ್ ಅದರ್ ರೈಸ್ ಲೈಕ್ ಯುನೋ ರಾಜಮುಡಿ ರೈಸ್ ಇರುತ್ತೆ, ಅದರಲ್ಲಿ ಪ್ರೋಟೀನ್ ಜಾಸ್ತಿ ಇರುತ್ತೆ. ಪೊನ್ನಿ ರೈಸ್ ಇರುತ್ತೆ. ಆ ಥರ ಸ್ವಿಚ್ ಓವರ್ ಮಾಡ್ಕೊಳ್ಳಿ. ಪೋರ್ಷನ್ ಹೇಳಿ. ನಮ್ಮಲ್ಲಿ ಸಮಸ್ಯೆ ಏನಂದ್ರೆ ವಿ ಆಲ್ ಲವ್ ರೈಸ್. ಅದಕ್ಕೆ ಅದು ವೈಟ್ ರೈಸ್ ಬಹಳ ಇಷ್ಟ. ಹೌದು, ನನಗಂತೂ ಇಷ್ಟ, ನನಗೂ ಇಷ್ಟ. ಅದಿಲ್ಲದೆ ಹೋದ್ರೆ ಅಷ್ಟೇ. ಸೊ ಪೋರ್ಷನ್ ಕಂಟ್ರೋಲ್ ಹೆಂಗಾಗಬೇಕು? ನಮ್ಮಲ್ಲಿ ಪ್ರಾಬ್ಲಮ್ ಏನಂದ್ರೆ, ಈವನ್ ನಾರ್ತ್ ಇಂಡಿಯಾ, ಸೌತ್ ಇಂಡಿಯಾ ಎಲ್ಲ ಕಡೆನೂ ನಾವು ಕಾರ್ಬ್ ಈಟರ್ಸ್. ಹೌದು, ಕಾಬಿಟೇರಿಯನ್ ಅಂತ ಅನ್ಬೇಕು. ವೆಜ್ಜು ಅಲ್ಲ, ನಾನ್ ವೆಜ್ಜು ಅಲ್ಲ, ಕಾಬಿಟೇರಿಯನ್ಸ್ ನಾವೆಲ್ಲ. ಚಂದ ಒಂದು ಇಡೀ ತಟ್ಟೆ ಅನ್ನ ಹಾಕ್ಕೊಂಡು, ಒಂದೇ 2 ಸ್ಪೂನ್ ತರಕಾರಿ ಹಾಕ್ಕೊಂಡು, ಇನ್ನೊಂಚೂರು ಪ್ರೋಟೀನು ಅದನ್ನು ಸ್ವಲ್ಪ ಕಡಿಮೆ ಮಾಡ್ಕೊಂಡು. ಸೊ ಆ ಪ್ಲೇಟ್ ಹೆಂಗಿರ್ಬೇಕು? ಅದೇ ರಿವರ್ಸ್ ಬಡಿ, ಪಲ್ಯ ಜಾಸ್ತಿ, ರೈಸ್ ಇಷ್ಟು. ಸೊ ನಾನು ಹೇಳ್ದಂಗೆ ಸ್ಯಾಲಡ್ನಿಂದ ಶುರು ಮಾಡ್ಕೊಂಡ್ರೆ, ಫಸ್ಟ್ ಸೂಪು ಮಾಡ್ಕೊಳಿಬೇಕಾದ್ರೆ ಸೂಪಿಂದ ಶುರು ಮಾಡಿದೆ, ಅಲ್ಲಿ ಹೊಟ್ಟೆ ತುಂಬಿಡಿರುತ್ತೆ. ನೀವು ವೈಟ್ ರೈಸ್ ಅಷ್ಟು ತಿನ್ನಕ್ಕೆ ಆಗೋದು ಇಲ್ಲ ನಿಮಗೆ. ಸೊ ಯು ವಿಲ್ ಬ್ರಿಂಗ್ ಇಟ್ ಡೌನ್ ನ್ಯಾಚುರಲಿ. ಆ್ಯಂಡ್ ಇನ್ನೊಂದೇನಂದ್ರೆ, ನಮ್ಮ ಫಿಸಿಕಲ್ ಆಕ್ಟಿವಿಟೀಸ್, ಕೆಲವರು ಹೇಳ್ತಾರೆ ಹೊಲ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದವ್ರು ಎಷ್ಟು ರೈಸ್ ತಿಂತಿದ್ರು, ಎಷ್ಟು ಮುದ್ದೆ ತಿಂತಾ ಇದ್ರು. ಪ್ರಾಬ್ಲಮ್ ಏನಂದ್ರೆ ಅವ್ರ ಆಕ್ಟಿವಿಟೀಸ್ ಇತ್ತು. ನೀವು ಆಫೀಸಲ್ಲಿ ಕೂತ್ಕೊಂಡು ಸಿಸ್ಟಮ್ ಮುಂದೆ ಕೆಲಸ ಮಾಡ್ಕೊಂಡು ಒಂದ್ ತಟ್ಟೆ ರೈಸ್ ತಿಂತೀನಿ ಅಂದ್ರೆ ಎಲ್ಲಿ ಹೋಗ್ಬೇಕು? ಎಲ್ಲಾಗುತ್ತೆ. ಅಂಡ್ ಕ್ಯಾಂಟೀನಲ್ಲಿ ಬೇರೆ ಅಷ್ಟೊಂದು ಚಾಯ್ಸಸ್ ಇರುತ್ತೆ ಅವ್ರಿಗೆ. ಬಜ್ಜಿ ಇರುತ್ತೆ. When I go for corporates, I see them. I tell them, you know, ನಾನು ಮೊದಲೇ ಕ್ಯಾಂಟೀನ್ ಕರ್ಕೊಂಡು ಹೋಗಿರ್ತಾರೆ. I say, don't go to your canteen, you'll gain weight. And so dinner is also should be early, 7 o'clock. ಇತ್ತೀಚೆಗೆ ಒಬ್ರು ಶೇರ್ ಮಾಡಿದ್ರು, ವೆನ್ ಐ ಮೆಟ್ ಹರ್, ಶಿ ಲಾಸ್ ಸಮ್ ವೇಟ್. ತುಂಬ ಒಳ್ಳೆ ವೇಟ್ ಲಾಸ್ ಆಗಿತ್ತು. ನಾನು ಕೇಳಿದೆ ವಾಟ್ ಚೇಂಜ್ಡ್ ಅಂತ. ಅವ್ರು ಹೇಳಿದ್ರು, ಯೂಶಲಿ ಆಫೀಸಲ್ಲಿ ಅಕ್ಕಪಕ್ಕ ಇರೋರೆಲ್ಲ ಕುರುಕುಲ್ ತಿಂಡಿ ಕೊಡೋರು, ನಾನು ಸರಿ ತಿಂತಿದ್ವಿ. ಅದು ತುಂಬ ಅಂದರೆ ಆಕೆ ತುಂಬ ತಿನ್ನೋರಲ್ಲ, ಬಟ್ ತಿಂತಿರ್ತಾರೆ. ಕಾಫಿ ಸರ್ವ್ಸ್ ಜಾಸ್ತಿ ಇರ್ತಿತ್ತು, ಕಾಫಿ ಆ್ಯಂಡ್ ಟೀ ಸರ್ವ್ಸ್ ಜಾಸ್ತಿ ಇರ್ತಿತ್ತು. ಬಟ್ ಈಗ ನಾನು ಲಿಮಿಟ್ ಮಾಡ್ಕೊಂಡಿದ್ದೀನಿ, ದಿನಕ್ಕೆ 1 ಟೀ, ದಟ್ ಟು ಇನ್ ದ ಈವ್ನಿಂಗ್. ಅದರಿಂದಾನೇ ವೇಟ್ ಲಾಸ್ ಆಗಿದೆ. ನಾನು ಬೇರೆ ಏನೂ ಚೇಂಜಸ್ ಮಾಡಿಲ್ಲ. ಕುರುಕಲ್ ತಿಂಡಿ ಮುಗ್ದೋಗಿದೆ. ನಾನು ತರಬೇಡಿ ಅಂತ ಹೇಳ್ಬಿಟ್ಟಿದ್ದೀನಿ, ಯಾರೂ ತರಲ್ಲ. ಸೊ ಓನ್ಲಿ 1 ಸರ್ವ್ ಆಫ್ ಕಾಫಿ ಇನ್ 1 ಡೇ, ಅದರಲ್ಲಿ ನನಗೆ ಇಷ್ಟು ವೇಟ್ ಲಾಸ್ ಆಗಿದೆ ಅಂತ ಹೇಳ್ತಾ ಇದ್ರು. ಸೊ ನಾವು ಎಷ್ಟು ಬಾಡಿಗೆ ತುಂಬಿಸ್ತಿದ್ದೀವಿ ಅನ್ವಾಂಟೆಡ್. ಓಕೆ, ಈವ್ನಿಂಗ್ ಡಿನ್ನರಿಗೆ ಬರೋಣ. 6:37. ನಾನು ಅನುಷ್ಕಾ ಶರ್ಮಾ ಮಾತಾಡಿರೋದನ್ನು ನೋಡಿದ್ದೀನಿ. ಆ್ಯಂಡ್ ಅಕ್ಷಯ್ ಕುಮಾರ್ ಪ್ರಮೋಟ್ಸ್ ಇಟ್ ವೆರಿ ವೆಲ್. 5:30, 6:00 ನೀವು ಪಾರ್ಟಿಗೆ ಹೋಗೋದಿಲ್ಲ, 9 ಗಂಟೆ ಆದ್ಮೇಲೆ ಆಚೆನೂ ಹೋಗೋದಿಲ್ಲ. ಬಟ್ ಎಲ್ಲರ ಲೈಫಲ್ಲೂ ಹಿಂಗೆ ಸಾಧ್ಯ ಇಲ್ಲ. ಸಿ ಹಿ ಡಿಡ್ ಇಟ್. ಹೀ ಈಸ್ ಅ ಸ್ಟಾರ್. ಓಕೆ, ಅವ್ನಿಗೆ ಎಷ್ಟು ಜನ ಅವ್ರು ಪಾರ್ಟಿ ಕರೀತಾರೆ, ಬಟ್ ಹಿ ಸ್ಟಿಕ್ಸ್ ಟು ಹಿಸ್ ಡಿಸಿಪ್ಲಿನ್. ಬಟ್ ದ ಓನ್ಲಿ ಪ್ರಾಬ್ಲಮ್ ಇಸ್ ಎವ್ರಿಬಡಿ ಈಸ್ ನಾಟ್ ದ್ಯಾಟ್ ಬ್ಲೆಸ್ಡ್. ಎಲ್ಲರೂ ಅಷ್ಟು, ಬಟ್ ಅವರ ಹಾರ್ಡ್ ವರ್ಕ್ ಇಂದ ಬಂದಿರೋದು ಅದು. ಅಕ್ಷಯ್ ಕುಮಾರ್ ಅವರ ಜೀವನ ಕಟ್ಕೊಳ್ಳೋದು ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ, ಬಂದಿದ್ದಾರೆ, ಹೌದು. ಬಟ್ ಎವ್ರಿಬಡಿ ಈಸ್ ನಾಟ್ ದ್ಯಾಟ್ ಬ್ಲೆಸ್ಡ್. ಕೆಲವರಿಗೆ ರಾತ್ರಿ 12 ಗಂಟೆವರೆಗೂ ಕೆಲಸ ಇರುತ್ತೆ. ಅವ್ರು ಹೇಳ್ತಾರೆ, ಇಫ್ ಐ ಹ್ಯಾವ್ ಮೈ ಡಿನ್ನರ್ ಬೈ 6 o'clock, ಕ್ರೇವ್ ಸ್ಟಾರ್ಟ್ ಆಗತ್ತೆ, ಹಂಗ್ರಿ ಆಗ್ತೀನಿ. ಕೆಲವು ಸಲ ಆ ಕ್ರೇವ್ನ ಕಂಟ್ರೋಲ್ ಮಾಡಕ್ ಹೋಗಿ ನೈಟ್ ಬಿಂಜ್ ಶುರು ಆಗ್ಬಿಡತ್ತೆ. ಐ ಕ್ಯಾನ್ ಅಡ್ರೆಸ್ ದಿಸ್. ಯು ನೋ ವಾಟ್, ಫಸ್ಟ್ ಆಫ್ ಆಲ್ ನಮ್ಮ ಈಟಿಂಗ್ ಶೈಲಿ ಚೇಂಜ್ ಮಾಡ್ಕೋಬೇಕು. ಯಾವ ರೀತಿ ತಿಂತೀವಿ ನಾವು, ದೇರ್ ಇಸ್ ನೋ ಕನೆಕ್ಷನ್. ಓನ್ಲಿ ಏನೋ ನೋಡ್ತಿರ್ತೀವಿ, ಟಿವಿ ನೋಡ್ತಿರ್ತೀವಿ, ಫೋನ್ ನೋಡ್ತಿರ್ತೀವಿ, ಯಾರ ಜೊತೆ ಮಾತಾಡ್ತಿರ್ತೀವಿ, ಆ್ಯಂಡ್ ವಿ ಗಲ್ಪ್ ಫುಡ್, ವಿ ಡೋಂಟ್ ಚೂ ಫುಡ್. ಡು ಯು ನೋ ವಿ ಹ್ಯಾವ್ ಟು ಚೂ ಫುಡ್ ಅಟ್ಲೀಸ್ಟ್ 22 times. ಅಗ್ದು ಹಸು ಥರ ಆಮೇಲೆ ತಿನ್ನಬೇಕು.
ಆ ಥರ ತಿಂದರೆ ನಿಮ್ಗೆ ಖಂಡಿತ ಹೊಟ್ಟೆ ಹಸಿಯಲ್ಲ. ಪಚನ ಕ್ರಿಯೆ ಚೆನ್ನಾಗಿರ್ಬೇಕು. ಎಸ್. ಸೊ ಸ್ಲೋ ಆಗಿ ತಿನ್ನೋದು, ಯಾವ ಮೀಲ್ ಆದರೂ ಸರಿ ಸ್ಲೋ ಆಗಿ ತಿನ್ನಿ ಆ್ಯಂಡ್ ಮೈಂಡ್ಫುಲ್ನೆಸ್ ಆಗಿ ಇರಬೇಕು. ಸೊ ನಿಧಾನಕ್ಕೆ ತಿಂದು ಯು ಟ್ರೈ ದಟ್ ಮೈಂಡ್ಫುಲ್ನೆಸ್ ಈಟಿಂಗ್. ಚೆಂದಾಗಿ ಚೂ ಮಾಡಿ ಫುಡ್ಡು. ದಟ್ಸ್ ವೇರ್ ಫಸ್ಟ್ ಡೈಜೆಷನ್ ಹ್ಯಾಪನ್ಸ್. ಓಕೆ, ಅದು ಸ್ಲೋ. ಆವಾಗ ನೀವು ಕಡಿಮೆನೂ ತಿಂತೀರಾ, ಹೊಟ್ಟೆನೂ ತುಂಬುತ್ತೆ. ಆ್ಯಂಡ್ ಚಾಯ್ಸಸ್ ನಾನು ಹೇಳ್ದಂಗೆ ಕಾಂಪ್ಲೆಕ್ಸ್ ಕಾರ್ಬ್ಸ್ ತೊಗೊಂಡ್ರೆ, ಪ್ರೋಟೀನ್ ಅಡಿಕ್ವೇಟ್ ಪ್ರೋಟೀನ್ ತೊಗೊಂಡ್ರೆ ನೀವು ಬೆಳಗ್ಗೆ 3 ಗಂಟೆವರೆಗೂ ನಿಮ್ಗೆ ಹೊಟ್ಟೆ ಹಸಿಯಲ್ಲ. ಸೊ ದ ವೇ ಯು ಈಟ್, ವಾಟ್ ಯು ಈಟ್ ಮೇಕ್ಸ್ ಅ ವೆರಿ ಬಿಗ್ ಡಿಫ್ರೆನ್ಸ್. ಯು ಡೆಫಿನೆಟ್ಲಿ ಕ್ಯಾನ್ ಡೂ ಇಟ್. ಸೊ ನೀವು ಹೇಳ್ದಂಗೆ ನ್ಯೂಟ್ರಿಷನಿಸ್ಟ್ನ ಅಪ್ರೋಚ್ ಮಾಡಬೇಕು ಅವರು. ಸೊ ಅವ್ರು ಹೇಳ್ಕೊಡ್ತಾರೆ ಅವ್ರ ಟಿಪ್ಸು. ಆ್ಯಂಡ್ ನಿಮ್ಗೆ ಮಧ್ಯದಲ್ಲಿ ಹೊಟ್ಟೆ ಹಸಿದ್ರೆ ಯು ಕ್ಯಾನ್ ಹ್ಯಾವ್ ಸಮ್ ವೆಜಿಟಬಲ್ಸ್, ಯು ಕ್ಯಾನ್ ಹ್ಯಾವ್ ವಾಟರ್, ಬಟ್ ಅವ್ರು ಬೇಡ, ಅದನ್ನು ತಿರಸ್ಕರಿಸ್ತಾರೆ ಅವರು. ಬೇಡ, ದೇ ವಾಂಟ್ ಸ್ನ್ಯಾಕ್ಸ್ ಓನ್ಲಿ. ತಂದು ಇಟ್ಕೊಂಡಿರ್ತಾರೆ, ಬರ್ಗರ್, ಪಿಜ್ಜಾ ಅದಿಷ್ಟು ಇದೆಯಲ್ಲ, ಆ್ಯಪ್ಸ್ ಇದೆಯಲ್ಲ, ತಂದು ಕೊಡುತ್ತೆ. ಓಕೆ, ಮೀಲ್ ಹೆಂಗಿರಬೇಕು ಡಿನ್ನರ್? ಯಾಕೆಂದರೆ ತುಂಬ ಜನ ತುಂಬ ಜನ ಏನು ಹೇಳ್ತಾರೆ ಅಂದ್ರೆ ಕಾರ್ಬ್ಸ್ ಅಂಡ್ ಕಂಟ್ರೋಲ್ ಮಾಡ್ತೀವಿ ನಾವು ರಾತ್ರಿ ಹೊತ್ತು. ಓನ್ಲಿ ಪ್ರೋಟೀನ್, ಫೈಬರ್, ಆದಷ್ಟು ಈ ರಾ ವೆಜಿಟಬಲ್ ಕಡಿಮೆ ಮಾಡಿ ಅಂತಾರೆ ರಾತ್ರಿ ಹೊತ್ತು. ಹೌದಾ? ಹೌದು. Digestion issues. Raw alla, it's not cooked alla. So people who already have digestion issues shouldn't even be having raw food. Cooked food ತಗೋಬೇಕು ಅವರು. Okay, again you start with soup, again you start with salad, again you go with ಇದು ಮೇನ್ ಪ್ರೋಟೀನ್ ಆದಮೇಲೆ ಯು ವಿಲ್ ಕಮ್ ಫಾರ್ ಕಾರ್ಬ್ಸ್. ಅಷ್ಟರಲ್ಲಿ ನೀವು ಕಾರ್ಬ್ಸ್ ಕಡಿಮೆ ತಿಂದಿರ್ತೀರ. 1 ಚಪಾತಿ. ಓಕೆ, ಇಫ್ ಯು ಡೋಂಟ್ ವಾಂಟ್ ಟು ಡೂ ಕಾರ್ಬ್ಸ್ ಇನ್ ದ ನೈಟ್, ಗುಡ್, ಇಟ್ಸ್ ಓಕೆ. ಬಟ್ ಪ್ರೋಟೀನ್, ದಟ್ ಮೀಲ್ ಶುಡ್ ಬಿ ಹೋಲ್ಸಮ್. ಈಗ ಸಾಕಷ್ಟು ಮಿಲೆಟ್ಸಲ್ಲೂ ಎಷ್ಟು ಥರ ಮಾಡ್ಕೋಬೋದು ಗೊತ್ತಾ? ಮಿಲೆಟ್ಸಲ್ಲಿ ನಾವು ಈಗ ಪ್ರೋಟೀನು ಬರುತ್ತೆ, ಫೈಬರು ಬರುತ್ತೆ, ಎಲ್ಲ ಬರುತ್ತೆ ಆ ಮಿಲೆಟ್ಸಲ್ಲಿ. ವೈಟಮಿನ್ಸ್, ಮಿನರಲ್ಸು, ಕಾಂಪ್ಲೆಕ್ಸ್ ಕಾರ್ಬ್ಸು ಎಲ್ಲ ಬರುತ್ತೆ. ನಾವು ತಿನ್ನೋ ಆಹಾರದಿಂದ ನಾನು ಹೇಳ್ದಂಗೆ ಎನರ್ಜಿ ಬೆಳೆಸ್ಕೋಬೋದು, ದೇಹದ ತೂಕ ಇಳಿಸ್ಕೋಬೋದು, ಕೂದಲು ಚೆನ್ನಾಗಿರುತ್ತೆ, ಮತ್ತು ಸ್ಕಿನ್ ಚೆನ್ನಾಗಿರುತ್ತೆ. ಸೊ ವೈ ನಾಟ್ ಚೂಸ್ ರೈಟ್ ಸ್ಟಫ್? ಅದು ನಮ್ಮ ಕೈಯಲ್ಲಿದೆ. ಕ್ರೇವಿಂಗ್ ಇಸ್ ದ ಬಿಗ್ಗೆಸ್ಟ್ ಇಶ್ಯೂ ವೆನ್ ಯು ಈಟ್ ರಾಂಗ್. ಓಕೆ, ನೀವು ರೈಟ್ ತೊಗೊಂಡ್ರೆ ಅಲ್ಲಿ ಕ್ರೇವಿಂಗೇ ಬರಲ್ಲ. ಬಟ್ ಈ ಎಮೋಷನಲ್ ಈಟಿಂಗ್ ಇದೆ ಅಂತ ತುಂಬ ಜನ ಕಂಪ್ಲೇಂಟ್. ಅದು ನೀವು ಇನ್ನೊಂದ್ಸರಿ ಹೇಳಿದ್ರಿ, ದ ಫೋರ್ತ್ ಥಿಂಗ್, ಫುಡ್ ಹ್ಯಾಬಿಟ್ಸಲ್ಲಿ ಡಿಪ್ರೆಷನ್, ಇಮೋಷನಲ್ ಬಿಂಜ್. ಸೊ ಫುಡ್ ಮೇಕ್ಸ್ ದೆಮ್ ಹ್ಯಾಪಿ. ದೇ ಒಂಥರ ಅಜಿಟೇಟೆಡ್ ಈಟಿಂಗ್, ರಿವೆಂಜ್ಫುಲ್ ಈಟಿಂಗ್. ಸೊ ಈಗ ಅನುಷ್ಕಾ ಶರ್ಮಾ ಮೂವಿಯಲ್ಲೇನೆ ಚಂದಾಗಿ ತಿಂತಿರ್ತಾಳೆ ಅವಳು, ಬಿಕಾಸ್ ಶಿ ಇಸ್ ಫ್ರಸ್ಟ್ರೇಟೆಡ್. ಯಾರೋ ಬೈತಾರೆ, ಏನೋ ಅಂತಾರೆ, ತಿಂತಾಳೆ. So that's frustration, emotional binging. So that's a psychological thing. Okay, we need to address it. They need to see ಅಂದ್ರೆ ನಿಮ್ಮ ಹತ್ರ ಬಂದವರು ಬಹಳಷ್ಟು ಜನ ಹಂಗೆ ಹೇಳ್ಕೊಂಡಿರಬಹುದು. Like this we don't have. You don't have. But enquiry calls ಬಂದಾಗ ನೀವು ಹೇಳ್ದಂಗೆ 10 kg ನೈಟ್ ಬಿಂಜಿಂಗ್ ಜಾಸ್ತಿ ಇರುತ್ತೆ. ಇಲ್ಲ 10 kg weight loss ಮಾಡಿಸ್ಬಿಡಿ. I have a wedding to attend. I want to lose 5 kgs in 1 month. I said no, it's not possible, and explain ಮಾಡಿರ್ತೀನಿ. ಈಗ 2.5 kgs in a month is the right way to lose weight. 5 kgs weight loss ಮಾಡ್ಕೊಂಡ್ರೆ ಹೆಲ್ತ್ ಮೇಲೆ ರೆಪರ್ಕಷನ್ ಬರುತ್ತೆ ಅಂತ ಹೇಳಿದ್ರೆ ಅಷ್ಟೇ, ತಿರ್ಗಾ ವಾಪಸ್ ನಮ್ಮ ಕ್ಲಾಸಿಗೆ ಬರೋದೇ ಇಲ್ಲ. ಇನ್ಯಾರೋ ಒಂದು ಪ್ರಾಮಿಸ್ ಮಾಡಿರ್ತಾರೆ ನೋಡಿ, ಐ ಕ್ಯಾನ್ ಡೂ 10 kgs ಮ್ಯಾಮ್, ಅಲ್ಲಿ ಹೋಗಿರ್ತಾರೆ. 21 days 7 kgs. ಅವ್ರು ಏನು ಮಾಡಿರ್ತಾರೆ, ತಿನ್ಬೇಡ ಅಂತ ಹೇಳಿರ್ತಾರೆ. ಯಾರು ತಿಂದು ಹೋದ್ರು ಎಲ್ಲರೂ ಸಣ್ಣಕ್ಕಾಗ್ಬಿಡ್ತಾರೆ. ಒಂದು ಗ್ಲಾಸ್ ಬೆಳಗ್ಗೆ ಹಾಲು ಕುಡಿ, ಮತ್ತೆ 1-2 ಟೊಮೆಟೊ ತಿನ್ನು, ಆ ಥರ ಏನಾದ್ರು ಒಂದು ಹೇಳ್ಕೊಟ್ಟಿರ್ತಾರೆ. ಏನಂದ್ರೆ ಅದು ಮಸಲ್ ಲಾಸ್ ಆಗುತ್ತಲ್ಲ. ಶಿ ಇಸ್ ಲಾಸ್ಟ್ ಮಸಲ್ಸ್, ನಾಟ್ ಫ್ಯಾಟ್. ಸೊ ನಮ್ಮ ಬಾಡಿದು ಒಂದು ಮೆಕ್ಯಾನಿಸಮ್ ಇದೆ. ನೀವು ಒಳ್ಳೆ ಆಹಾರ ಕೊಡದೆ ಹೋದರೆ, ಟೈಮಿಗೆ ಸರಿಯಾಗಿ ತಿಂದೆ ಹೋದರೆ, ಓಕೆ, ಇಫ್ ಯು ಡಿಪ್ರೈವ್ ಯರ್ ಬಾಡಿ, ನಮ್ಮ ಬಾಡಿದು ಒಂದು ಸಿಸ್ಟಮ್ ಇದೆ, ಮೆಕ್ಯಾನಿಸಮ್. ಇಟ್ಸ್ ಕಾಲ್ ಕನ್ಸರ್ವೇಷನ್. ಸೊ ನಮ್ಮ ದೇಹ ಒಂದು ಎಲ್ಲ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಒಂದು ಅಲರ್ಟ್ ಕಳಿಸುತ್ತೆ ಬಾಡಿಗೆ, ದಿಸ್ ಪರ್ಸನ್ ಇಸ್ ನಾಟ್ ಗೆಟಿಂಗ್ ಫುಡ್, ಆಲ್ ಆಫ್ ಯು ಆಲ್ ಕನ್ಸರ್ವ್ ದ ಎನರ್ಜಿ, ವಾಟ್ ಎವರ್ ಇಸ್ ಅವೈಲೇಬಲ್, ಲೆಟ್ಸ್ ಕನ್ವರ್ಟ್ ಇಟ್ ಇನ್ ಟು ಫ್ಯಾಟ್, ಸೇವ್ ಇಟ್, ಫ್ಯಾಟ್ ಆಸ್ ಫ್ಯಾಟ್. ಸೊ ಇಟ್ ವಿಲ್ ಕಮ್ ಹ್ಯಾಂಡಿ ಫಾರ್ ಅಸ್ ಲೇಟರ್. ಸೊ ಈಗ ನಮ್ಮ ದೇಹ ಸಿಗ್ನಲ್ಸ್ ಏನ್ ಕಳಿಸುತ್ತೆ ಅಂದ್ರೆ, ನಾಳೆ ನಿನಗೆ ಊಟ ಸಿಗಲ್ಲ, ಈಗಲೇ ಇವ್ರು ಹಸಿಸ್ತಾ ಇದ್ದಾರೆ, ಫ್ಯಾಟ್ ಸೊ ಈಗ ಏನ್ ಊಟ ಬರುತ್ತೋ ಅದನ್ನ ಫ್ಯಾಟ್ ಆಗಿ ಕನ್ವರ್ಟ್ ಮಾಡಿ ಒಂದ್ ಕಡೆ ಇಟ್ಕೊಂಡ್ಬಿಡೋಣ, ಮುಂದಿನ ದಿನಗಳಿಗೋಸ್ಕರ ಬೇಕಾಗತ್ತೆ. ಸೊ ದೇಹ ನೀವು ಯಾವಾಗ, ಬಟ್ ಈ ಅಗೇನ್ ಐ ಹ್ಯಾವ್ ಅ ಕ್ವೆಶ್ಚನ್. ಕೆಲವರು ಈ 1 day ಇದು ಮಾಡ್ತಾರಲ್ಲ, ಉಪವಾಸ ಮಾಡ್ತಾರಲ್ಲ ವಾರದಲ್ಲಿ. I don't promote it also. Every meal is an opportunity to nourish yourself. ಅದಕ್ಕೇನಕ್ಕೆ ಡಿಪ್ರೈವ್ ಮಾಡ್ಕೋತೀರಾ? ಈಗ ನೀವು ಒಳ್ಳೆ ಆಹಾರ ತಿಂದರೆ ಯು ಡೋಂಟ್ ಇವನ್ ನೀಡ್ ಅ ಡಿಟಾಕ್ಸ್ ಡಯಟ್. ಈಗ ತುಂಬ ಜನ ಡಿಟಾಕ್ಸ್ ಡಯಟ್ ಮಾಡ್ತಾರೆ, ಲಿಕ್ವಿಡ್ ಡಯಟ್ಗೆ ಹೋಗ್ತಾರೆ, ಆ್ಯಂಡ್ ಇಟ್ಸ್ ಫಾರ್ ಡಿಟಾಕ್ಸಿಂಗ್ ಅಂತಾರೆ. ಇಫ್ ಯು ಈಟಿಂಗ್ ಹೆಲ್ತಿ, ವಾಟ್ ಇಸ್ ದೇರ್ ಟು ಡಿಟಾಕ್ಸ್? ಕ್ಲೀನ್ ಇದ್ರೆ
eat clean. You don't need any detox. So people cultureಗೋಸ್ಕರ ಟ್ರೆಡಿಷನಲ್ ಆಗಿ ಮಾಡ್ಕೊಂಡು ಬರ್ತಿದ್ದಾರೆ. ಬಟ್ ಐ ಪರ್ಸ್ನಲಿ ಡೋಂಟ್ ಪ್ರಮೋಟ್ ಇಟ್. ಈಗ ನಾವು ಮನೆಯಿಂದ ಹೊರಗಡೆ ಕಾಲಿಟ್ಟ ತಕ್ಷಣ 10 ಆಪ್ಷನ್ಸಲ್ಲಿ 9 ಆಪ್ಷನ್ಸಲ್ಲಿ ಗೋಬಿ ಮಂಚೂರಿ ಇರುತ್ತೆ, ಗೀ ರೋಸ್ಟ್ ಇರುತ್ತೆ, ಪರಾಠಾಸ್ ಇರುತ್ತೆ. ಹೌ ಟು ಮೇಂಟೈನ್? ಯಾಕೆಂದ್ರೆ ನಾವು ಒಂದು ಸೋಷಿಯಲ್ ಎನ್ವೈರ್ಮೆಂಟಲ್ಲಿ ಬದುಕ್ತಾ ಇರ್ತೀವಿ, 4 ಕಡೆ ಹೋಗ್ಬೇಕಾಗತ್ತೆ, ಅವ್ರ ಜೊತೆ ತಿನ್ಬೇಕಾಗತ್ತೆ, ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆರ್ ಟ್ವೈಸ್. ಓಕೆ, ಒನ್ಸಿಗೆ ನಾವು ಫಿಕ್ಸ್ ಆಗೋಣ. ಸೊ ನಾನು ನನ್ನ ಬಾಡಿನ ಒಂದು ವಾರದಿಂದ ನೀಟಾಗಿ ಇಟ್ಕೊಂಡಿರ್ತೀನಿ, ಚೆನ್ನಾಗಿರೋದು ತಿಂತಿದ್ದೀನಿ, ಹೆಲ್ದಿಯಾಗಿ ಇಟ್ಕೊಂಡಿದ್ದೀನಿ. ಬಟ್ ಒಂದಿನ ಇಂಡಲ್ಜ್ ಅಂತ ಆಚೆ ಹೋಗಿ ತಿಂದು ಬರಲೇಬೇಕಾಗತ್ತೆ. ಅದು ಚಾಯ್ಸಸ್. ನಾನು ಹೋಗ್ತೀನಿ, ಐ ಮೇಕ್ ಅ ಚಾಯ್ಸ್. ಹೆಂಗೆ? ಸೊ ಈಗ ನೀವು ಪರಾಟ ಹೇಳಿದ್ರಿ, ಐ ವಿಲ್ ನಾಟ್ ಹ್ಯಾವ್ ಪರಾಟದಲ್ಲಿ ತುಂಬ ಆಯಿಲ್ ಇರುತ್ತೆ. ಓಕೆ, ಬೇಕಾದರೆ ಒಂದು ಪೀಸ್ ತೊಗೋತೀನಿ, ಆಸೆಗೆ ತೊಗೊಳ್ತೀನಿ ಒಂದು ಪೀಸ್. ದಟ್ ಇಸ್ ಸಮಥಿಂಗ್ ದಟ್ ಯು ಹ್ಯಾವ್ ಟು ಟ್ರೈನ್ ಯೋರ್ ಬ್ರೈನ್. ಓಕೆ, ಐ ವಿಲ್ ಹ್ಯಾವ್ ಸಮಥಿಂಗ್ ದಟ್ ಐ ಲವ್. ಈಗ ನನಗೆ ಇವಾಗ ಐಸ್ ಕ್ರೀಮ್ ತಿನ್ನಬೇಕು ಅಂತ ಹೇಳಿದ್ರೆ ಈಗಲೇ ತಿಂತೀನಿ ನಾನು. ಐ ವಿಲ್ ನಾಟ್ ವೇಟ್ ಫಾರ್ ಚೀಟ್ ಡೇ. ಓಕೆ, ನೀವು ಹೇಳಿದಾಗ ನಾನು ಇರ್ತೀನೋ ಇಲ್ವೋ ನಾಳೆ ಗೊತ್ತಿಲ್ಲ ನನಗೆ, ಇವತ್ತೇ ತಿಂದ್ಬಿಡ್ತೀನಿ. ಐ ವಿಲ್ ಗೋ, ಐ ವಿಲ್ ಸಮ್ಟೈಮ್ಸ್ ನೋಬಡಿ ಇಸ್ ದೇರ್ ಇನ್ ದ ಹೌಸ್ ಅಂದರೆ ನಾನು ಮೇಡ್ ಜೊತೆ ಶೇರ್ ಮಾಡ್ಕೋತೀನಿ. ಬಟ್ ಐ ವಾಂಟ್ ದಟ್ 1 ಸ್ಪೂನ್ ಟು ಸ್ಯಾಟಿಸ್ಫೈ ಮೈ ಬ್ರೈನ್. ನಾನು ಇವಾಗ ಡಿಪ್ರೈವ್ ಮಾಡ್ತೀನಿ ಅಂತ ಅನ್ಕೊಳ್ಳಿ, ನಾನು ರೆಬಲ್ ಆಗಿಬಿಡ್ತೀನಿ, ನಾಳೆ ಇನ್ನೂ ಡಬಲ್ ತಿನ್ನಕ್ಕೆ ಹೋಗ್ತೀನಿ. ಸೊ ದಟ್ ಇಸ್ ಹೌ ಯೋರ್ ಬ್ರೈನ್ ಓವರ್ ಈಟಿಂಗ್ ಆಗುತ್ತೆ. ಸೊ ನಾವು ಐ ವಿಲ್ ಆರ್ಡರ್ ಚಪಾತಿ. ಓಕೆ, ಐ ವಿಲ್ ಹ್ಯಾವ್ ಲಾಟ್ಸ್ ಆಫ್ ವೆಜಿಟೇಬಲ್ಸ್. ಎಲ್ಲರ ಜೊತೆ ಮಾತಾಡೋದು, ಎಲ್ಲರ ಜೊತೆ ತಿನ್ನೋದು ಎಲ್ಲ ಮಾಡ್ತಿರ್ತೀವಿ. ಬಟ್ ಮೈ ಚಾಯ್ಸಸ್ ವಿಲ್ ಬಿ ಡಿಫ್ರೆಂಟ್. ಈಗ ಸೂಪ್, ಈಗ ತುಂಬ ಸೂಪ್ಸಲ್ಲಿ ಕ್ರೀಮ್ ಇರುತ್ತೆ. ದ ಥಿಕ್ ಸೂಪ್ ಆ್ಯಂಡ್ ಆಲ್ ವಿಲ್ ಹ್ಯಾವ್ ಕ್ರೀಮ್. ಸೊ ಅನ್ನೆಸೆಸರಿಲಿ ಐ ಆಮ್ ಗೆಟಿಂಗ್ ಮೈ ಕ್ಯಾಲರೀಸ್. ಐ ವಿಲ್ ಹ್ಯಾವ್ ಅ ಥಿನ್ ಸೂಪ್. ಓಕೆ, ಸ್ವೀಟ್ ಕಾರ್ನ್ ಚಿಕನ್ ಸೂಪ್, ಟಾಮ್ ಯಮ್ ಸೂಪ್, ಅದರಲ್ಲಿ ಸ್ವಲ್ಪ ಕಾರ್ನ್ ಸ್ಟಾರ್ಚ್ ಇರುತ್ತೆ, ಬಟ್ ಸ್ಟಿಲ್ ಓಕೆ, ಅದನ್ನು ನ್ಯೂಟ್ರಿಯೆಂಟ್ಸ್ ಕನ್ಸಿಡರ್ ಮಾಡಿ ಕ್ಲಿಯರ್ ಸೂಪ್. ಸೊ ಐ ಹ್ಯಾವ್ ದೋಸ್ ಕೈಂಡ್ ಆಫ್ ಸೂಪ್ಸ್. ಓಕೆ, ಈಗ ಸ್ಟಾರ್ಟರ್ಸ್, ಗೋಬಿ ಮಂಚೂರಿ, ಟು ಮಚ್ ಆಯಿಲ್. ಸ್ಪ್ರಿಂಗ್ ರೋಲ್, ಟು ಮಚ್ ಆಯಿಲ್. ಓಕೆ, ಸೊ ಎಲ್ಲ ಫೇವ್ರೇಟ್. ಯಾ, ಐ ಲವ್ ಗೋಬಿ ಮಂಚೂರಿ, ಇಟ್ಸ್ ಮೈ ಫೇವ್ರೇಟ್. ಓಕೆ, ಎಲ್ಲರೂ ಚೆಂದಾಗಿ ಮಾಡೋದಿಲ್ಲ, ನಾಟ್ ಎವ್ರಿ ಹೋಟೆಲ್ ಸರ್ವ್ಸ್ ಅ ಗುಡ್ ಒನ್. ಸೊ ಆರ್ಡರ್ ಮಾಡಿದ್ರು, ಇಫ್ ಯು ಆರ್ 4-5 people, I will have 1 or 2 pieces. But again, eating slowly. 1 or 2 pieces? 2 pieces. 2 pieces. It's not like half a plate of food. No. 1 or 2. Eating slowly is the trick. Okay. The brain believes you have had enough. ಮಾಧವನ್ ಇದ್ರ ಬಗ್ಗೆ ಮಾತಾಡಿದ್ರು ಅನ್ಸುತ್ತೆ, ಆಕ್ಟರ್ ಮಾಧವನ್. Trick the brain by eating slowly. The stomach believes. I mean, the brain believes, the stomach believes. I mean, when the brain works, the stomach believes. I've had a lot of food. ತುಂಬಾ ತಿಂದಾಗಿದೆ, ಸಾಕು. ಅದು ರಿಜಿಸ್ಟರ್ಡ್ ಆಗಬೇಕಲ್ಲ. ಕಲ್ಪ ಅಂತ ತಿಂದ್ಬಿಟ್ರೆ ಅಲ್ಲಿ ರಿಜಿಸ್ಟರ್ ಆಗಲ್ವಲ್ಲ ಬ್ರೈನಲ್ಲಿ. ಸೊ ಒಂದು ಗಲ್ಪಿಂಗ್ ಆ್ಯಂಡ್ ಟೈಮ್ ಕರೆಕ್ಟ್ ಆಗಿ ತಿನ್ನದೇ ಇರೋದು ಎರಡೂ ಕೂಡ ಕ್ರೇವಿಗೆ ಕಾರಣ ಆಗುತ್ತೆ. ಎಮೋಷನಲ್ ಇಶ್ಯೂಸ್ ಆರ್ ಆಲ್ಸೋ ನಾಟ್ ಹ್ಯಾವಿಂಗ್ ಅಡಿಕ್ವೇಟ್ ಪ್ರೋಟೀನ್ ಆ್ಯಂಡ್ ಫೈಬರ್. ಹೌದಾ? ಅದಿರಬೇಕು. ದೇ ಆರ್ ಫಿಲ್ಲಿಂಗ್ ಏಜೆಂಟ್ಸ್. ಓಕೆ, ಈ ತರಕಾರಿ ಇಟ್ಸ್ ಅ ಫೈಬರ್, ನ್ಯಾಚುರಲ್ ಫೈಬರ್ ಬೇಕು. ಸೊ ಸ್ಯಾಲಡ್ಸು, ಅದೇ ನಾನು ಹೇಳೋದಲ್ಲ, ನಮ್ಮ ಪೂರ್ವಿಕರು ದೇ ಲೆಡ್ ಅ ವೆರಿ ನೈಸ್ ಲೈಫ್. ಆಕ್ಟಿವ್ ಆಗಿರ್ತಿದ್ರು, ಜಲ್ದಿ ಮಲ್ಕೋತಿದ್ರು. ಅವರು ಅರ್ಲಿ ಡಿನ್ನರ್ ಅವರೆಲ್ಲ. ಸೊ ಈಗ 7 ವಾಸ್ ದ ಲಾಸ್ಟ್ ಮೀಲ್. ಸೊ ನೆಕ್ಸ್ಟ್ ಡೇ ಅಗೇನ್ 8. ಸೊ ಯು ಹ್ಯಾವ್ ಅ ಗುಡ್ ವಿಂಡೋ ಆಫ್ ಐ ಥಿಂಕ್ ಅಟ್ ಲೀಸ್ಟ್ 14 hours ಬರುತ್ತೆ. ಸೊ ದಟ್ ಈಸ್ ಮೈ ವಿಂಡೋ. That is my intermittent fasting. Okay. In between, I will not eat anything. So 3 meals a day, but intermittent fasting. Yes. So correct ಆಗಿ ಇದನ್ನ ಪ್ರಾಪರ್ ಟೈಮಲ್ಲಿ ಮೇಂಟೈನ್. ಎಸ್, ಈ ಡಯಟು, ವೇಟ್ ಲಾಸು ಆ್ಯಂಡ್ ಹೆಲ್ತ್ ಸರಿ ಮಾಡ್ಕೋಬೇಕಾದ್ರೆ ಟೈಮಿಂಗ್ ತುಂಬಾ ಮುಖ್ಯ ಅಂತ ಹೇಳ್ತಾರೆ. ಬ್ರೇಕ್ಫಾಸ್ಟ್ ಇವತ್ತು 8 ಗಂಟೆಗೆ ತಿಂದಿದ್ರೆ ನಾಳೆ 8 ಗಂಟೆಗೆ ತಿನ್ನಿ. 1 ಗಂಟೆಗೆ ಊಟ ಮಾಡಿದ್ರೆ ನಾಳೆನೂ 1 ಗಂಟೆಗೆ. ರಾತ್ರಿ ಡಿನ್ನರ್ 7 ಗಂಟೆಗೆ ಮುಗಿಸಿದಿರಾ, 7 ಗಂಟೆಗೆ ಮುಗಿಸಿ. ಇಟ್ಸ್ ನಾಟ್ ಲೈಕ್ ಬೆಳಗ್ಗೆ ನಾನು ಇವತ್ತು 10 ಗಂಟೆಗೆ ತಿಂದಿದ್ದೆ, ನೆಕ್ಸ್ಟ್ ಡೇ 12 ಗಂಟೆಗೆ ತಿಂತೀನಿ, ಊಟ 3 ಗಂಟೆಗೆ ತಿಂತೀನಿ, ರಾತ್ರಿ 8 ಗಂಟೆಗೆ ತಿಂತೀನಿ. ಅದರ ಇಫೆಕ್ಟ್ ಏನಿರುತ್ತೆ? ಇಟ್ಸ್ ನಾಟ್ ಟು ಬಿ ಡನ್. ಇಟ್ಸ್ ಅ ಡಿಸಿಪ್ಲಿನ್ ಲೈಫ್ ದಟ್ ಯು ಶುಡ್ ಲೀಡ್. ಒಂದೊಂದು ಸಾರಿ ತತ್ವ ಆಗುತ್ತೆ. It's okay. One day you will not spoil everything of your hard work. So come back to your track. ಈಗ ತುಂಬ BPOs ನನಗೆ ಮೆಸೇಜ್ ಮಾಡಿ ಕೇಳ್ತಾರೆ, ಓಕೆ ಮ್ಯಾಡಮ್, ಹೌ ಡು ಐ ಮ್ಯಾನೇಜ್? ನಾನು ಆಲ್ ನೈಟ್ ಐಲ್ ಬಿ ಅವೇಕ್. ನಾನು ಡಿನ್ನರ್ ಮಾಡ್ಕೊಂಡು ಬಂದಿರ್ತೀನಿ, ಬಟ್ ಮಧ್ಯರಾತ್ರಿ ನನಗೆ ಹೊಟ್ಟೆ ಹಸಿಯುತ್ತೆ. ಸೊ ಐ ಟೆಲ್ ದೆಮ್, ಟೇಕ್ ಕ್ಯಾರೆಟು, ಆ್ಯಪಲ್ ತೊಗೊಂಡು ಹೋಗಿ, ಬೇರೆ ವೆಜಿಟೇಬಲ್ಸ್ ತೊಗೊಂಡು ಹೋಗಿ, ಈ ಥರನೇ ತಿನ್ನೋದು. ಲೈಕ್ ನೇಚರ್ಸ್ ಓನ್ ಕವರಿಂಗ್ ಇರುತ್ತೆ. ಈಗ ಗ್ವಾವಾ, ಸೊ ನೇಚರ್ಸ್ ಪ್ಯಾಕ್ಟ್ ಇಟ್ ನ್ಯಾಚುರಲಿ. ಆ ಥರ ಬಾಳೆಹಣ್ಣು ಎಕ್ಸಾಂಪಲ್, ನೇಚರ್ ಕೊಟ್ಟಿರೋದು ಬಾಳೆಹಣ್ಣು ವಿತ್ ಇಸ್ ಓನ್ ಪ್ಯಾಕಿಂಗ್. ಓಕೆ, ಸೊ ಅದನ್ನು ತೊಗೊಂಡು ಹೋಗಿ, ಬಟರ್ ಮಿಲ್ಕ್ ತೊಗೊಂಡು ಹೋಗಿ, ಹ್ಯಾವ್ ವಾಟರ್, ಸಿಪ್ ವಾಟರ್, ಗ್ರೀನ್ ಟೀ ತೊಗೊಳ್ಳಿ. ಆ ಥರ ದೇರ್ ಇಸ್ ಲಾಟ್ಸ್ ಆಫ್ ಆಪ್ಷನ್ಸ್. ನಮ್ಗೆ ಆ ಆಪ್ಷನ್ಸ್ ಬೇಡ. ಕೆಫೆನ್ ಇವಾಗ ವರ್ಕ್ ಮಾಡ್ತಾ ಇರೋರಿಗೆ ಕಾಫಿ, ಟೀ ಇಸ್ ಅನ್ ಅಡಿಕ್ಷನ್. ಐ ಡೋಂಟ್ ನೋ, ಐ ಕ್ಯಾನ್ ಆಪರೇಟ್ ವಿತೌಟ್ ಕಾಫಿ.
and ಡೆಸ್ಕ್ ವರ್ಕ್ ಮಾಡ್ತಿರೋರ ಬಗ್ಗೆ ಮಾತಾಡೋಣ. ಕಾಫಿ ಟೀ ಇಸ್ ಅನ್ ಅಡಿಕ್ಷನ್. ಈಗ ಸಿಗರೇಟ್, ಆಲ್ಕೋಹಾಲ್ ಅದು ಒಂದು ರೀತಿ ಅಡಿಕ್ಷನ್ ಆದರೆ ಕಾಫಿ ಟೀ ಇಲ್ಲ ಅಂದರೆ ನನಗೆ ಇವತ್ತು ವರ್ಕ್ ಮಾಡೋದಕ್ಕಾಗೋದಿಲ್ಲ ಅನ್ನೋರು ತುಂಬ ಜನ ಇದ್ದಾರೆ. ಅದೇ ನಾನು ಹೇಳ್ತಿರೋದು, ಐ ಕ್ಯಾನ್ ಲಿವ್ ವಿತೌಟ್ ಕಾಫಿ, ಐ ಕ್ಯಾನ್ ಆಪರೇಟ್ ವಿತೌಟ್ ಕಾಫಿ. ವೈ ಕಾಂಟ್ ಯು ಆಪರೇಟ್ ವಿತೌಟ್ ಕಾಫಿ? ಬಿಕಾಸ್ ದಟ್ ಹ್ಯಾಬಿಟ್ ಇಸ್ ಕ್ರಿಯೇಟೆಡ್. ನಿಮ್ಗೆ ಆ ಮೈಂಡ್ ಸೆಟ್ ಬಂದ್ಬಿಟ್ಟಿದೆ. ಓಕೆ, ಐ ಹ್ಯಾವ್ ಸೀನ್ ಮೈ ಮದರ್ಸ್ ಫುಲ್ ಫ್ಯಾಮಿಲಿ ಕಾಫಿ. ಎದ್ರೆ ಕೂತ್ರೆ ಕಾಫಿ, ಬೆಳಗ್ಗೆ ಎದೊಳ್ತಾ ಕಾಫಿ, ತಿಂಡಿ ಆದ್ಮೇಲೆ ಕಾಫಿ, ಸುಮ್ಮನೆ ಮಾತಾಡ್ತಾ ಕಾಫಿ, ಕಾಫಿ ಟೈಮ್ ಕಾಫಿ, ಹೊತ್ತೋಗ್ತಿಲ್ಲ ಕಾಫಿ, ಚಿಕ್ ಕ್ಲಾಸ್ ಕಾಫಿ. ಓಕೆ, ಈ ಬ್ಲ್ಯಾಕ್ ಕಾಫಿ ಆ್ಯಂಡ್ ಕಾಫಿ, ಮಿಲ್ಕ್ ಕಾಫಿ. ಸೊ ಬ್ಲ್ಯಾಕ್ ಕಾಫಿ ಗುಡ್ ನಿಮ್ಮ ಪ್ರಕಾರ? ಗುಡ್, ನಾಟ್ ಗುಡ್. ಆಸಿಡಿಟಿ, ಮೇಜರ್ ಆಸಿಡಿಟಿ. ಯಾರಿಗಾದ್ರೂ ಹೊಟ್ಟೆ ಉಬ್ರ ಚಂದಾಗಿ ಲಿವರ್ ಚೆನ್ನಾಗಾಗುತ್ತೆ ಅಂತಾರೆ. ನೋ, ಇಟ್ ಡಸಂಟ್. ಎವ್ರಿ ಡೇ ಬೇಸಿಸಲ್ಲಿ ಹಂಗೆ ಕುಡ್ಕೊಂಡು ಹೋದರೆ ಹೌ ಕ್ಯಾನ್ ಬಾಡಿ ಟೇಕ್ ಇಟ್? It's caffeine. Okay. It keeps you so active and alive. It's raw. So much ado. Okay, and it's not good. So ಆ ಹ್ಯಾಬಿಟ್ ಎಲ್ಲ ಬ್ರೇಕ್ ಮಾಡಿ ಕಾಫಿ. ಸೊ ಇವಾಗ ಕಾಫಿ ಬೇಕೇ ಬೇಕು. ಐ ಕಾಂಟ್ ಲಿವ್ ವಿತೌಟ್ ಕಾಫಿ. ಕಟ್ ಡೌನ್. ಎಷ್ಟಕ್ಕೆ? If you're having 5 coffees, bring it to 4. Then natural, bring it to 3, 2, 1, nothing. ಓಕೆ. ಗ್ರೀನ್ ಟೀ ಕುಡಿಬೋದಲ್ಲ. ಎಷ್ಟು ಥರ ಟೀಸ್ ಇದೆ ಗೊತ್ತಾ? ಬೆನಿಫಿಷಿಯಲ್ ಟೀಸ್. ನಾವು ಯು ಶುಡ್ ಕಮ್ ಅಂಡ್ ಸಿ ಇನ್ ಮೈ ಹೌಸ್. ಐ ಡಿಡ್ ಸಮ್ ಎಕ್ಸ್ಪೆರಿಮೆಂಟ್. ಸ್ವಲ್ಪ ದಿನ ಕಾಫಿನ ಕಟ್ ಆಫ್ ಮಾಡಿ ನಾನು ಹೀಗೆ ಒಬ್ಬ ಡಾಕ್ಟರ್ನ ಕೇಳಿದೆ, ವಾಟ್ ಕ್ಯಾನ್ ಐ ಹ್ಯಾವ್ ವಿತೌಟ್ ಕಾಫಿ? ನಾನು ತುಂಬ ಕಾಫಿ ಕುಡಿಯಲ್ಲ. ಐ ಲೈಕ್ ಕಾಫಿ, ಐ ಲೈಕ್ ಬ್ಲ್ಯಾಕ್ ಕಾಫಿ, ಮಿಲ್ಕ್ ಕಾಫಿ, ಬೋತ್, ಫಿಲ್ಟರ್ ಕಾಫಿ. ಬಟ್ ನನಗೆ ನಿಲ್ಲಿಸ್ಬೇಕು ಅನ್ನಿಸ್ದಾಗ ಐ ಜಸ್ಟ್ ಆಸ್ಕ್ ಏನು ಮಾಡ್ಬೋದು ಅಂತ. ಬಿಸಿ ನೀರಿಗೆ ಸ್ವಲ್ಪ ಶುಂಠಿ ಜಜ್ಜಿ ಹಾಕ್ಕೊಳ್ಳಿ, ಹ್ಯಾವ್ ಇಟ್. ಜೀರಾ ಹಾಕ್ಕೊಳ್ಳಿ, ಹ್ಯಾವ್ ಇಟ್. ತುಳಸಿ ಡ್ರಾಪ್ಸ್, ಹ್ಯಾವ್ ಇಟ್. ಅದು ನಿಮಗೆ ಆ ಅಡಿಕ್ಷನ್ ಒಳ್ಳೇದು, ನಾಟ್ ಕಾಫಿ ಅಂತ ಹೇಳಿದ್ರು. ಆಯ್ತಾ? 3 ಟೀ ಆಯ್ತಾ? ನೀವು ಹೇಳಿದ ಪ್ರಕಾರ 3 ಟೀ ಆಯ್ತಾ? ಹೈಬಿಸ್ಕಸ್ ಟೀ ಸಿಗುತ್ತೆ. ಹೈಬಿಸ್ಕಸ್ ಟೀ ಇಫ್ ಯು ಆರ್ ವಿಲ್ಲಿಂಗ್ ಟು ಬೈ, ಅದರ್ವೈಸ್ ಯು ಕ್ಯಾನ್ ಗೋ ಫಾರ್ ಪೆಪ್ಪರ್ ಟೀ, ದೆನ್ ಯು ಕ್ಯಾನ್ ಗೋ ಫಾರ್ ಲವಂಗ. ಆ ಟೀ ಮಾಡ್ಕೋಬೋದು. ಅರ್ಶಿನದ ಟೀ ಮಾಡ್ಕೋಬೋದು. ಎಷ್ಟು ಥರ ಟೀ ಮನೆಯಲ್ಲೇ ಮಾಡ್ಕೋಬೋದು. ಅದು ಬಿಸಿಯಾಗಿರುತ್ತೆ. ವಾಟ್ ಯೋರ್ ಬಾಡಿ ವಾಂಟ್ಸ್ ಇಸ್ ಸಮಥಿಂಗ್ ಹಾಟ್. ಕಾಫಿ ಇಸ್ ಹಾಟ್. ಅದೇ ರಿಪ್ಲೇಸ್ಮೆಂಟಲ್ಲಿ ಇದು ಮಾಡ್ಕೋಬೋದು. ನೀವು ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ಬಟ್ ಈ ಕೆಫೆನ್ ಆಕ್ಟಿವ್ ಆಗಿಡತ್ತೆ, ಅದಕ್ಕೆ ತಗೋಬೇಕು. ಅಡಿಕ್ಷನ್ ಅಲ್ವಾ? ಅಡಿಕ್ಷನ್ ಅದು. ಇದ್ರಲ್ಲಿ ನಾನು ಹೇಳ್ತಿದ್ದೀನಲ್ಲ, ನಾನು ಕಾಫಿನೇ ಕುಡಿಯೋದಿಲ್ಲ. ಸೊ ಊಟ ಹೇಗಿರಬೇಕು ಅನ್ನೋದನ್ನ ಹೇಳಿದ್ರಿ. ಆದರೆ ಈಗ ಇನ್ನೊಂದು ಪ್ರಾಬ್ಲಮ್ ಅಂದರೆ, ತುಂಬ ದೊಡ್ಡ ಪ್ರಾಬ್ಲಮ್ ಅಂತ ಹೇಳಿದ್ರೆ, ಫಿಸಿಕಲ್ ಆಕ್ಟಿವಿಟಿ ಝೀರೋ. ನನ್ನ ಪ್ರಕಾರ 10ರಲ್ಲಿ 8 ಜನ ಝೀರೋ ಇದ್ದಾರೆ ಅಂತ ಅನ್ಸತ್ತೆ ನನಗೆ. 8 ಜನ ಫಿಸಿಕಲ್ ಆಕ್ಟಿವಿಟಿ ಇವತ್ತೇನು ಮಾಡಿದ್ರಿ ಅಂದರೆ, ಆಫೀಸಿಂದ ಮನೆಗೆ ಬಂದೆ, ಮನೆಯಿಂದ ಆಫೀಸಿಗೆ ನೋ ಟೈಮ್. ಅವ್ರು ಹೇಳೋದೇ ಅದು, ನೋ ಟೈಮ್. ಇಲ್ಲ, ಸ್ಟ್ರೆಸ್ಫುಲ್ ಲೈಫ್ ಇದೆ, ಐ ಕಾಂಟ್ ಗಿವ್ ಟೈಮ್ ಅಂತ. ಎಸ್ಪೆಷಲಿ ಲೇಡೀಸ್ ಆಫೀಸಲ್ಲೂ ವರ್ಕ್ ಮಾಡ್ತಾರೆ, ಮನೆಗೆ ಬಂದಿದ ತಕ್ಷಣ ಅವ್ರ ಕೆಲಸ ಇರುತ್ತೆ. ಇಟ್ಸ್ ವೆರಿ ವೆರಿ ಹೆಂಗೆ ಮತ್ತೆ ವಿ ಹ್ಯಾವ್ ಟು ಮೇಕ್ ಟೈಮ್. ನೀವು ಯಾವಾಗ ಎಕ್ಸಸೈಸ್ ಮಾಡಿ ಸ್ಟ್ರೆಂತ್ ಬೆಳೆಸ್ಕೋತಿರೋ ಎಲ್ಲ ಕೆಲಸ ನಿಮ್ಗೆ ಆರಾಮಾಗ್ಬಿಡುತ್ತೆ. ಏನೋ ಜುಜುಬಿ ಅಂತಾರಲ್ಲ ಆ ಥರ, ಏನೋ ಈಸಿ ಪೀಸಿ. ಸೊ ಮನೆ ಕೆಲಸನೂ ಸರ್ ಅಂತ ಮುಗಿಸ್ಬಿಡ್ತೀರಾ. ಮೈ ಡಾಟರ್ ಶಿ ಯೂಸ್ ಟು ಆಲ್ವೇಸ್ ಟೆಲ್ ಮಿ, ಮದುವೆ ಆಗೋಕ್ಕೆ ಮೊದಲು ವ್ಯಾಮ್ ಇನ್ ದ ಕಿಚನ್, ಮಾ ಇಲ್ಲೂ ನೀನು ಏರೋಬಿಕ್ಸ್ ಥರ ಮಾಡ್ತಿದ್ದೆ ಸರ್, ನಂಗೆ ತಲೆ ತಿರುಗ್ತಾ ಇದೆ. ದಟ್ ಫಾಸ್ಟ್ ಐಸ್ ಟು ಮೂವ್. ಅದು 2 ಕ್ಲಾಸ್ ಮುಗಿಸ್ಕೊಂಡು ಬಂದು ಮಾಡ್ತಿದ್ದೆ ಆ ಕೆಲಸ. ಸೊ ಇಟ್ಸ್ ಆಲ್ ಅಬೌಟ್ ಸ್ಟ್ರೆಂತ್. ಅದನ್ನು ಬಿಲ್ಡ್ ಮಾಡ್ಕೋಬೇಕು. 1 hour ಸ್ಪೆಂಡ್ ಮಾಡೋಕ್ಕಾಗೋದಿಲ್ವಾ? ಈಗ 24 hours-ಅಲ್ಲಿ 4% ಆಫ್ ಯುವರ್ ಟೈಮ್ ಇಸ್ ಆಲ್ ದಟ್ ಯು ನೀಡ್ ಫಾರ್ ಎಕ್ಸಸೈಸ್. ಅದು ಯಾರಾದರೂ ಮಾಡ್ಬೋದು. ಯಾವಾಗ ಮಾಡಬೇಕಾಗತ್ತೆ? ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್ ಭಾವನಾ. ಅರ್ಲಿ ಮಾರ್ನಿಂಗ್ ಇಸ್ ದ ಬೆಸ್ಟ್. ಯಾರಿಗೂ ನಮ್ಮ ಟೈಮ್ ಬೇಡ. ಫೋನ್ ಬರೋದಿಲ್ಲ, ಫ್ರಂಟ್ ಡೋರ್ ಬೆಲ್ ರಿಂಗ್ ಆಗೋದಿಲ್ಲ, ಮೇಡು ಬರೋದಿಲ್ಲ. ಯಾರು ಎದ್ದು ನಮ್ಮ ಅದು ಕೊಡು ಅಂತ ಹೇಳಲ್ಲ, ಇದು ಮಾಡಿಕೊಡಿ ಅಂತ ಯಾರು ಹೇಳಲ್ಲ. ಬೆಳಗ್ಗೆ ಹೋಗ್ಬಿಡಿ ಆಚೆ, ಫಸ್ಟ್ ಥಿಂಗ್ ಇನ್ ದ ಮಾರ್ನಿಂಗ್. ಅದು ಒಂದು ಹ್ಯಾಬಿಟ್. ವೇಕ್ ಅಪ್ ಅಟ್ 5 o'clock. ಓಕೆ, ಬಟ್ ಅಗೇನ್ ಐ ವುಡ್ ಸೇ ಎವ್ರಿಬಡಿ ಈಸ್ ನಾಟ್ ದಟ್ ಬ್ಲೆಸ್ಡ್. ಕೆಲವರು ಬೆಳಗ್ಗೆ 5 ಗಂಟೆಗೆ ಎದ್ದು ಎಲ್ಲ ಮಾಡಿ 6 ಗಂಟೆಗೆ ಬಸ್ ಹಿಡಿಬೇಕಾಗತ್ತೆ. ಹೌದು. ಅಥವಾ 6 ಗಂಟೆಗೆ 20 ಕಿಲೋಮೀಟರ್ ಇರೋ ಆಫೀಸಿಗೆ ಹೋಗ್ಬೇಕಾಗತ್ತೆ. ಅಂಥವ್ರು ಏನು ಮಾಡಬೇಕು? Like me, squeeze in exercises. I'm a specialist in that. You have an excuse, I have an exercise. So ಸಾಕಷ್ಟು ಎಕ್ಸಸೈಸಸ್ ಅಡುಗೆ ಮನೇಲಿ ಮಾಡ್ಬೋದು, ಹಲ್ಲು ಉಚ್ಕೊಳ್ತಾ ಇರುವಾಗ ಮಾಡ್ಬೋದು, ಡೆಸ್ಕಲ್ಲಿ ಮಾಡ್ಬೋದು. ಸೊ ಈಗ ಆಫೀಸಲ್ಲೇ ನೀವು ಯು ಕ್ಯಾನ್ ಸ್ಕ್ವೀಸ್ ಇನ್. ಸೊ ಈಗ ನಿಮ್ಮ ಲಿಫ್ಟ್ ಇದೆ, ಓಕೆ, ದಿಸ್ ವೇರ್ ಇನ್ ದ 3rd floor. ಸೊ ಒಳ್ಳೆ ಸ್ಲಿಪ್ಪರ್ ಫುಟ್ವೇರ್ ಹಾಕ್ಕೊಂಡಿರ್ಬೇಕು. ಓಕೆ, ಯು ಕಾಂಟ್ ವೇರ್ ಹೀಲ್ಸ್ ಆ್ಯಂಡ್ ಆಲ್ ದಟ್ ಆ್ಯಂಡ್ ಡೂ ಸ್ಟೇರ್ ವಾಕಿಂಗ್. ಸೊ ಕ್ಲೈಂಬ್ ದ ಸ್ಟೇರ್ಸ್. ಸೊ ಸ್ಟಾರ್ಟಿಂಗಲ್ಲಿ 3 ಮಾಡಿಬಿಟ್ರೆ ನಾಳೆಯಿಂದ ಮಾಡೋಕ್ಕೆ ಹೋಗಲ್ಲ. ಅಬ್ಬ ಯಾರಿಗೆ ಬೇಕಿತ್ತು, ನನ್ನ ಕೊಬ್ಬು ಬೆಳ್ಕೊಂಡಿದ್ರು ಪರವಾಗಿಲ್ಲ, ನಾನು ಈ ಥರ ಕಷ್ಟಪಡಲ್ಲ ಅಂತ. ಯುವರ್ ಬಾಡಿ ಈಸ್ ನಾಟ್ ರೆಡಿ, ಸೊ ಡೋಂಟ್ ಪುಷ್ ಇಟ್. ಫಸ್ಟ್ 1 flight ಮಾಡಿ, ಆಮೇಲೆ ಓವರ್ ಅ ಪೀರಿಯಡ್ ಆಫ್ ಟೈಮ್ 2nd flight ಇಂಟ್ರೊಡ್ಯೂಸ್ ಮಾಡಿ, ಆಮೇಲೆ 3.
ಆಮೇಲೆ 3 ಫ್ಲೈಟ್ಸ್ ಸ್ಟೇರ್ಸ್ ನೀವು ಹತ್ಕೊಂಡು ಬಂದಾಗ, ಮೆಟ್ಲು ಹತ್ಕೊಂಡು ಬಂದಾಗ ನಿಮ್ಗೆ ಏನೂ ಅನ್ಸೋದಿಲ್ಲ. ಇಟ್ಸ್ ಸೋ ಈಸಿ ಅನ್ಸುತ್ತೆ, ಅಭ್ಯಾಸ ಆಗ್ಬಿಡುತ್ತೆ. ಸ್ಲೋ ಆಗಿ ಬಿಲ್ಡ್ ಮಾಡಬೇಕು. ಹೌ ಟು ಟ್ರೈನ್ ಅವರ್ ಮೈಂಡ್. ಈ ಮೈಂಡ್ ಅನ್ನೋದಿದೆಯಲ್ಲ, ಇದು ಒಂಥರ ಕೋತಿ ಇದ್ದಂಗೆ. ಇವತ್ತು ಪಾಪ ಮೋಟಿವೇಟ್ ಆಗಿ ಮೊದಲನೇ ದಿನ ಸರಿ ಎಕ್ಸಸೈಸ್ ಮಾಡಿ ನಾಳೆ ಕೈಕಾಲು ನೋವು ಬರೆಸ್ಕೋತಾರೆ, ಓವರ್ ಮಾಡಿರ್ತಾರೆ. ಆಮೇಲೆ ನೆಕ್ಸ್ಟ್ ಡೇ ಏನು ಹೇಳ್ತಾರೆ, ಇವತ್ತೊಂದಿನ ರೆಸ್ಟ್ ಮಾಡ್ತೀನಿ, ನಾಳೆಯಿಂದ ಮತ್ತೆ ಮಾಡ್ತೀನಿ ಅಂತ ಆಗತ್ತೆ. ನಾಳೆ ಮತ್ತೆ ನಾಡಿದ್ದಾಗತ್ತೆ, ನಾಳೆ ಒಂದು ಮುಂದಿನ ವಾರ ಆಗತ್ತೆ, ಮುಗಿದು ಹೋಗುತ್ತೆ ಅದು. ಮತ್ತೆ ಇನ್ನೊಂದು ಮೋಟಿವೇಶನ್ ಇಲ್ಲ, ವನಿತಾ ಅಶೋಕ್ ಬರಬೇಕು ಒಂದು ಮತ್ತೆ ಮೋಟಿವೇಟ್ ಮಾಡೋದಕ್ಕೆ. ಸೊ ಮೈಂಡ್ನ ಟ್ರೈನ್ ಮಾಡೋದು ಹೇಗೆ? ಫುಡ್ ಆಸ್ ವೆಲ್ ಆಸ್ ಫಾರ್ ದ ಫಿಟ್ನೆಸ್. ಅದೇ ನಾನು ಹೇಳಿದ್ನಲ್ಲ, ಮೈಂಡ್ ಸೆಟ್ ಚೇಂಜ್ ಮಾಡ್ಕೋಬೇಕು. ನಾ ಏನೇ ಮಾಡಿದ್ರು ನನ್ನ ಆರೋಗ್ಯಕ್ಕೋಸ್ಕರ ಯಾರ ಕೈಯಲ್ಲೂ ಸಿಕ್ಕಾಕೋಬಾರ್ದು. ನಾನು ಸಂಪಾದನೆ ಮಾಡ್ತಿರೋ ದುಡ್ಡೆಲ್ಲ ನಾನೇ ಅನುಭವಿಸ್ಬೇಕು. ನಾನು ಯಾಕೆ ಡಾಕ್ಟರ್ ಕೊಡಬೇಕು, ಯಾಕೆ ಡಯಾಗ್ನೋಸ್ಟಿಕ್ ಸೆಂಟ್ರ್ ಕೊಡಬೇಕು, ಯಾಕೆ ಮಾತ್ರೆಗಳು ಕೊಡಬೇಕು? ನಾನು ಡಿಸೀಸ್ ಫ್ರೀಯಾಗಿರ್ತೀನಿ, ಎಂಜಾಯ್ ಮಾಡ್ತೀನಿ, ನನ್ನ ಕೈಯಲ್ಲಿ ಶಕ್ತಿ ಇರಬೇಕು. ನಾನೇನಾದರೂ ಆಚೆ ಹೋದರೆ ಟ್ರಿಪ್ಪಿಗೆ, ನಾನು ಆ ಕೈ ನೋವು ಈ ಕಾಲು ನೋವು ಅಂತ ಎಲ್ಲರ ಬ್ಯಾಗ್ಗಳು ನೋಡಿಕೊಂಡು ನೀವೆಲ್ಲ ಹೋಗಿ ಎಂಜಾಯ್ ಮಾಡ್ಕೊಂಡು ಬನ್ನಿ, ನಾನು ಬ್ಯಾಗ್ ನೋಡ್ಕೊಡ್ತಿರ್ತೀನಿ ಅಂತ ಏನಕ್ಕೆ ಹೇಳಬೇಕು? ನೀವು ದುಡ್ಡು ಕಟ್ಬಿಟ್ಟು ಹೋಗಿದ್ದೀರಾ, ನೀವು ಎಂಜಾಯ್ ಮಾಡ್ಬೋದಲ್ಲ. ಸೊ ಆ ಮೈಂಡ್ಸೆಟ್ ಯಾಕೆ ಚೇಂಜ್ ಮಾಡ್ಕೋಬಾರ್ದು? ಟೈಮ್ ಯಾರಿಗೂ ಇಲ್ಲ, ಏನೋ ದಟ್ ವೇ ಟು ಸಿ. ಎಲ್ಲರಿಗೂ ಟೈಮ್ ಇದೆ, ಬಟ್ ಮ್ಯಾನೇಜ್ಮೆಂಟ್ ಮಾಡಬೇಕು. ಟೈಮ್ ಮ್ಯಾನೇಜ್ ಮಾಡಬೇಕು. ವೆನ್ ಯು ಆರ್ಗನೈಸ್ಡ್, ಈಗ ಇಲ್ಲಿಂದ ಎತ್ತೀರಾ ಅಂತ ಅಂದ್ಕೊಳ್ಳಿ. ಸಪೋಸಿಂಗ್ ಯು ಟುಕ್ ನೇಲ್ ಕಟ್ರು ಕಟ್ ಮಾಡಿದ್ರೆ ಎಲ್ಲ ಹಾಕ್ಬಿಡೋದು ಹೋಗೋದು. ಇನ್ನೊಂದ್ಸರಿ ಆ ನೇಲ್ ಕಟ್ರು ಹುಡುಕ್ತಾ ಇರ್ತೀರಾ. ಓಕೆ, ಇಟ್ ಟೇಕ್ಸ್ 2 seconds ಟು ಪುಟ್ ಇಟ್ ಬ್ಯಾಕ್ ಟು ದಟ್ ಪ್ಲೇಸ್. ಆರ್ಗನೈಸ್ಡ್ ಎಕ್ಸಾಂಪಲ್ಗೆ, ಯು ಆರ್ಗನೈಸ್ಡ್. ಸೇಮ್ ಥಿಂಗ್ ಯು ಶುಡ್ ಡೂ ಫಾರ್ ಎವ್ರಿಥಿಂಗ್. ಈಗ ಆಹಾರಕ್ಕೆ ವೆರಿ ಇಂಪಾರ್ಟೆಂಟ್. ಸೊ ದಟ್ ಈಸ್ ವೇರ್ ವಿ ಆರ್ ಗೋಯಿಂಗ್ ರಾಂಗ್. ಟೈಮ್ ಆಯಿತು, ಅಯ್ಯೋ ಅದೇನೋ ತಿನ್ಕೊಳ್ಳೋಣ, ದಾರಿಲ್ಲ ತಿನ್ಕೊಂಡು ಹೋಗ್ಬಿಡ್ತೀನಿ, ಅಲ್ಲ ಕ್ಯಾಂಟೀನ್ಗೆ ಹೋಗಿ ತಿಂದ್ಬಿಡ್ತೀನಿ. ರಾಂಗ್. ಸೊ ಇಫ್ ಯು ಆರ್ಗನೈಸ್ಡ್, ದೋಸೆ ಹಿಟ್ಟು ನಮಗೆ ಎಷ್ಟು ಬಚಾವ್ ಮಾಡುತ್ತೆ, ಇಡ್ಲಿ ಹಿಟ್ಟು ನಮಗೆ ಎಷ್ಟು ಬಚಾವ್ ಮಾಡುತ್ತೆ, 2 ಇಡ್ಲಿ ಮಾಡ್ಕೋಬೋದಲ್ಲ. ಸೊ ಐ ರೀಸೆಂಟ್ಲಿ ಬಾಟ್ ಅ ಲಾಟ್ ಆಫ್ ಫುಡ್, ಏನೋ ರೆಡಿ ಟು ಮಿಕ್ಸ್. ಒಂದು ಎಕ್ಸಿಬಿಷನ್ಗೆ ಚೀಫ್ ಗೆಸ್ಟಾಗಿ ಕರೆದಿದ್ರು, ಹ್ಯಾಂಪರಲ್ಲೂ ಕೊಟ್ಟಿದ್ರು. ಐ ಲೈಫ್ಡ್ ಇಟ್ ಸೋ ಮಚ್. ಆಫ್ಟರ್ ದಟ್ ಐ ಬೀನ್ ಬೈಯಿಂಗ್ ಬನಾನಾ ಸ್ಟೆಮ್ಮಲ್ಲಿ ದೋಸೆ ಹಿಟ್ಟು, ದೋಸೆ ಓಕೆ ಪೌಡ್ರಾಗಿರುತ್ತೆ, ಬರೀ ನೀರು ಹಾಕ್ಕೊಂಡು ಮಾಡೋದು. ಓಕೆ, ವೆನ್ ಯು ರೀಡ್ ದ ಲೇಬಲ್ ಯು ವಿಲ್ ಸಿ ಇಟ್ಸ್ ನಾಲ್ ನ್ಯಾಚುರಲ್. ಓಕೆ, ಮತ್ತು ಇನ್ನೊಂದಿದೆ ಮಿಲೆಟ್ಸಲ್ಲಿ ಇಡ್ಲಿ, ಮಿಲೆಟ್ಸಲ್ಲಿ ದೋಸೆ. I promote all those things. You can read the labels. You can read the label. ಅಲ್ಲಿ ಆರ್ಟಿಫಿಷಿಯಲ್ ಏನೂ ಇಲ್ಲ. ತುಂಬ ಚೆನ್ನಾಗಿದೆ ಆ್ಯಂಡ್ ಇಟ್ಸ್ ವೆರಿ ಫಿಲ್ಲಿಂಗ್. ಅದಕ್ಕೊಂದು ಚಟ್ನಿ ಮಾಡ್ಕೊಂಬಿಟ್ರೆ ಆಯಿತಾ, ಎಲ್ಲರೂ ಹೆಲ್ತಿಯಾಗಿ ತಿಂದಿದ್ದೀರಾ, ನ್ಯೂಟ್ರಿಷನ್ ಬಂತ. ಸಿಂಪಲ್. ಸೆಲ್ಫ್ ಮೋಟಿವೇಶನ್ ಇಸ್ ವೆರಿ ಇಂಪಾರ್ಟೆಂಟ್. ವೆರಿ ಇಂಪಾರ್ಟೆಂಟ್. ನೋಬಡಿ ಈಸ್ ಕಮಿಂಗ್ ಟು ಸೇವ್ ಯು. ವಿ ಹ್ಯಾವ್ ಟು ಸೇವ್ ಅಸ್. ಓಕೆ, ಈ ಎಮೋಷ್ನಲ್ ಇಶ್ಯೂಸ್ ಆ್ಯಂಡ್ ಫಿಟ್ನೆಸ್ ಆ್ಯಂಡ್ ಫುಡ್, ಇದಕ್ಕೆ ಯಾರು ಹೆಲ್ಪ್ ತೊಗೋಬೇಕು? ನಾನು ತುಂಬ ಜನ ಯಂಗ್ಸ್ಟರ್ಸ್ನ ಮಾತಾಡ್ಸಿದ್ದೀನಿ, ತುಂಬ ಜನ ವರ್ಕ್ ಮಾಡ್ತಿರೋರ್ನು ಮಾತಾಡ್ಸಿದ್ದೀನಿ. ದೇ ಗೋ ಥ್ರೂ ವಿತ್ ದಿಸ್ ಸ್ಟ್ರೆಸ್. ಆ ಸ್ಟ್ರೆಸ್ಸಿಗೆ ಕಾರಣ ಇಸ್ ಡಿಫ್ರೆಂಟ್ ಥಿಂಗ್ಸ್. ಅದು ಫ್ಯಾಮಿಲಿನೂ ಆಗಿರಬಹುದು, ಎನ್ವೈರ್ಮೆಂಟ್ ಆಗಿರಬಹುದು, ಸುತ್ತಮುತ್ತಲಿನ ಜನ ಆಗಿರಬಹುದು, ಸೋಷಿಯಲ್ ಮೀಡಿಯಾ ಸ್ಟ್ರೆಸ್ಸು ಆಗಿರಬಹುದು. ಐ ಆಮ್ ನಾಟ್ ಲುಕಿಂಗ್ ಗುಡ್, ಐ ಆಮ್ ಫ್ಯಾಟ್, ಐ ಆಮ್ ಡಾರ್ಕ್, ಐ ಆಮ್ ಫೇರ್. Nobody is liking my post. They are not commenting. She's commenting on hers. She's not commenting on mine. Stress. Youngsters ಜಾಸ್ತಿ. ಸೊ ಈ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಹೇಗೆ? ಸ್ಟ್ರೆಸ್ಸಿಂದ ನಾನು ಫಿಟ್ನೆಸ್ ನೋಡ್ಕೊಳ್ಳೋದಿಲ್ಲ, ನಾನು ಓವರ್ ಈಟ್ ಮಾಡ್ತೀನಿ ಅಂತ ತುಂಬ ಜನ ಇರ್ತಾರೆ. ಅವರು ಇದನ್ನು ಬ್ಯಾಲೆನ್ಸ್ ಮಾಡೋದು ಹೇಗೆ? ಹೌ ಟು ಕಮ್ ಔಟ್ ಫ್ರಮ್ ಇಟ್? ಥೆರಪಿಸ್ಟ್, ದೇ ಹ್ಯಾವ್ ಟು ಮೀಟ್ ಅ ಥೆರಪಿಸ್ಟ್. ಓಕೆ, ಮನೆಯಲ್ಲಿರೋರು ಸಪೋರ್ಟ್ ಮಾಡಬೇಕು. ದೇ ಹ್ಯಾವ್ ಟು ಬಿ ಸಪೋರ್ಟಿವ್. ಈಗ ಅಂಬಾನಿ ಅವರ Neeta Ambani, when her son wanted to lose weight, she went on a diet supportively. So ಆ ಥರ ಹೆಲ್ಪ್ ಮನೆಯಲ್ಲೂ ಕೊಡಬೇಕು. ಅಂಡರ್ಸ್ಟ್ಯಾಂಡಬಲಿ, ನೀನು ಹಾಗೆ ಆ್ಯಂಡ್ ಕಂಪ್ಯಾರಿಸನ್ ಆ ಥರ ಎಲ್ಲ ಮಾಡೋಕ್ಕೆ ಹೋಗ್ಬಾರ್ದು. ಶಿ ಹ್ಯಾಸ್ ಅ ಪ್ರಾಬ್ಲಮ್, ಇಂಡಿವಿಜುವಲ್ ಪ್ರಾಬ್ಲಮ್. ಸೊ ಅದನ್ನು ಕೂತ್ಕೊಂಡು ಮಾತಾಡಿಸಿ, ಇಫ್ ಒಂದೊಂದ್ಸರಿ ನಮ್ಮ ಮಾತು ಕೇಳೋದಿಲ್ಲ, ವಿಲ್ ಹ್ಯಾವ್ ಟು ಟೇಕ್ ಔಟ್ಸೈಡ್ ಅಸಿಸ್ಟೆನ್ಸ್. ಸೊ seek a professional help and fix this. ಈ ಅಂಡರ್ ವೇಟ್ ಕೂಡ ಬಹಳ ಜನ ಸಫರ್ ಆಗ್ತಾರೆ. ಹೌದು, ಅಯ್ಯೋ ಪಾಪ, ತುಂಬ ಸೈಕಾಲಜಿಕಲ್ ಅಂಡರ್ ವೇಟ್ ಅವರಿಗೆ ತುಂಬ ಸೈಕಾಲಜಿಕಲ್. ನನಗೆ ಅದೇ ಎಷ್ಟು ಮೇಲ್ಸ್ ಬರುತ್ತೆ ಗೊತ್ತಾ, ಮೆಸೇಜಸ್ ಬರ್ತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಕಾಂಟ್ಯಾಕ್ಟ್ ಮಾಡ್ತಾರೆ. ಮ್ಯಾಮ್, ಐ ಆಮ್ ವೆರಿ ಥಿನ್ ಮ್ಯಾಮ್, ಎವ್ರಿಬಡಿ ಈಸ್ ಮೇಕಿಂಗ್ ಫನ್ ಆಫ್ ಮೀ. ನನ್ನ ಜೋಕ್ ಮಾಡ್ತಿರ್ತಾರೆ ನನ್ನ ವೇಟ್ ಬಗ್ಗೆ, ಸ್ವಲ್ಪ ಜಾಸ್ತಿ ಆಗಬೇಕು ವೇಟು, ಏನು ಮಾಡೋದು ಹೆಚ್ಚಾಗಿ ತಿನ್ಬೋದಾ, ಜಂಕ್ ಫುಡ್ ತಿನ್ಬೋದಾ? ಕೆಲವರು ಐಸ್ ಕ್ರೀಮ್ ತಿನ್ನಿ ಅಂತಾರೆ ಕೆಲವರು. ನೋ, ಯು ಶುಡ್ ನಾಟ್. ಹಾರ್ಟ್ ಎಲ್ಲರಿಗೂ ಒಂದೇ. ಓಕೆ, ಒಳಗಡೆ ನಮ್ಗೆ ಏನೇನು ಡಯಾಬಿಟೀಸು ಇದು ಏನೇನು ಬರಬೇಕೋ ಅನ್ಹೆಲ್ತಿಯಾಗಿ ತಿಂದು ಬರೋದು ಅವ್ರಿಗೂ ಬರುತ್ತೆ. ಓಕೆ, ಫ್ಯಾಟ್ ಅವ್ರಿಗೆ ಆಚೆ ಕಾಣಿಸೋದಿಲ್ಲ, ಒಳಗಡೆ ಇರುತ್ತೆ, ಅರೌಂಡ್ ದ ಇಂಟರ್ನಲ್ ಆರ್ಗನ್ಸ್ ಸುತ್ತಲೂ ಇರುತ್ತೆ. ದಟ್ ಇಸ್ ಕಾಲ್ಡ್ ವಿಸ್ಟ್ರಿಕಲ್ ಫ್ಯಾಟ್. ಸೊ ಆಚೆ ಇರೋ ಫ್ಯಾಟು, ದಪ್ಪ ಆಗಿದ್ದೀನಿ, ಬಟ್ಟೆ ಏನೋ ಆಗ್ತಿಲ್ಲ, ಸಣ್ಣ ಆಗಬೇಕು ಅಂತ ಆಗ್ತೀವಿ, ಬಟ್ ಒಳಗಡೆ ಕಾಣಿಸೋದಿಲ್ಲ ಫ್ಯಾಟು. ಅವರು ಎಕ್ಸಸೈಸ್ ಮಾಡೋದಿಲ್ಲ, ಸಣ್ಣ ಇದ್ದೀನಲ್ಲ ಏನಕ್ಕೆ ಎಕ್ಸಸೈಸ್ ಮಾಡಬೇಕು
ದೇಲ್ ಆಲ್ಸೋ ವಿಲ್ ಹಾರ್ಟ್ ಸಣ್ಣಗೆ ಚೆಂದಾಗೆ ಇದ್ದ ಅವ್ನು ಯಾಕೆ ಹಾರ್ಟ್ ಅಟ್ಯಾಕ್ ಆಗೋಯಿತು ಬಿಕಾಸ್ ಫ್ಯಾಟ್ ವಾಸ್ ಇನ್ ಸೈಡ್ Okay. ಅವ್ರಿಗೆ ಗೊತ್ತಿರಲಿಲ್ಲ. ಓಕೆ, ಈಸಿಯೆಸ್ಟ್ ಫಿಸಿಕಲ್ ಆಕ್ಟಿವಿಟಿ ಯಾವುದು? ಓಕೆ, ವಾಕಿಂಗ್. ಎಸ್. ಎಷ್ಟು ಕಿಲೋಮೀಟರ್ ಮಾಡಬೇಕು? ಕಿಲೋಮೀಟರ್ ಅಂತ ಲೆಕ್ಕ ಬರಲ್ಲ. ಸೊ ಇಟ್ ಡಿಪೆಂಡ್ಸ್ ಆನ್ ವಾಟ್ ಯೋರ್ ಗೋಲ್ ಇಸ್. ಈಗ ಐ ಆಮ್ ಆನ್ ಮೇಂಟೆನೆನ್ಸ್. ಓಕೆ, ನನಗೆ ವೆಯ್ಟ್ ಲಾಸ್ ಬೇಡ. ಓಕೆ, ಸಾಕು ನನಗೆ. ಇನ್ನು ಇದಕ್ಕಿಂತ ಜಾಸ್ತಿ ಮಾಡೋದು ಚೆನ್ನಾಗಿರಲ್ಲ ನಾನು. ಸೊ ಐ ಗೋ ಫಾರ್ 20 minutes ಆಫ್ ವಾಕ್ ಎವ್ರಿ ಡೇ. ವಾಕಿಂಗ್ ಅಂದರೆ ನಂದು ಏರೋಬಿಕ್ ಕ್ಲಾಸ್ ಇರೋದ್ರಿಂದ ನಾನು ಅವ್ರ ಜೊತೆಗೆ ಏರೋಬಿಕ್ಸ್ ಮಾಡ್ತೀನಿ. ನನ್ನ ಎಕ್ಸಾಂಪಲ್, ನನ್ನ ಸಿಚುವೇಷನಲ್ಲಿದ್ದವರು 20 minutes ಆಫ್ ವಾಕ್. ಏನಕ್ಕೆ ಮಾಡಬೇಕಾ 20 minutes ಆಫ್ ವಾಕಿಂಗ್? ಇಟ್ಸ್ ಫಾರ್ ಇಂಪ್ರೂವ್ ಬ್ಲಡ್ ಸರ್ಕ್ಯುಲೇಷನ್, ಹಾರ್ಟ್ ಹೆಲ್ತ್, ಲಂಗ್ಸ್ ಹೆಲ್ತ್, ಕಾರ್ಡಿಯೋ ರೆಸ್ಪಿರೇಟರಿ, ಹಾರ್ಟ್ ಆ್ಯಂಡ್ ಲಂಗ್ಸ್ ಆರ್ ಇನ್ವಾಲ್ವ್ಡ್. ಕಾರ್ಡಿಯೋ ಎಕ್ಸಸೈಸ್ 20 minutes ಮಾಡಬೇಕಾಗುತ್ತೆ. ಸೊ ಸ್ಟ್ರೆಂತ್ ಟ್ರೈನಿಂಗ್, ಸೊ ಲೈಕ್ ವೇಟ್ ಲಿಫ್ಟಿಂಗು, ಬಾಡಿ ವೇಟ್ ಎಕ್ಸಸೈಸಸ್ಸು, ಯೋಗ, ಪಿಲಾಟಿಸ್ಸು, ಮತ್ತು ಏನೋ ಜಿಮ್ಮಲ್ಲಿ ವೇಟ್ ಲಿಫ್ಟ್ ಮಾಡ್ತೀವಲ್ಲ ಆ ಥರದ್ದು, ಅದೆಲ್ಲ ವೀಕ್ಲಿ 2 to 3 times ಮಾಡಿದ್ರೆ ಸಾಕು. ಇದು ಇವಾಗ ಓವರ್ ಆಗೋಗಿದೆ. ಅಂದರೆ ಹೌದು, ಅತೀ ಅನ್ಕೊಂಡು ಕೆಲವರೆಲ್ಲ ಜಿಮ್ಮಲ್ಲೇ ಡೆತ್ ಆಗಿರೋದನ್ನು ನಾವು ನೋಡ್ತಾ ಇದ್ದೀವಿ. ವಾಟ್ ಈಸ್ ದ ರೀಸನ್? ಕಾರಣ ಏನು ಅದಕ್ಕೆ? ದೇ ಪುಷಿಂಗ್ ಅವ್ರ ಕಾರ್ಟಿಸಾಲ್ ಲೆವೆಲ್ಸು, ಸ್ಟ್ರೆಸ್ ಹಾರ್ಮೋನ್ಸ್ನ ಇನ್ಕ್ರೀಸ್ ಮಾಡ್ತಿದ್ದಾರೆ. ಸೊ ಓವರ್ ವರ್ಕೌಟು, ಓಕೆ, ಇಟ್ ಪ್ರೊಮೋಟ್ಸ್ ಕಾರ್ಟಿಸಾಲ್ ಸ್ಟ್ರೆಸ್ ಹಾರ್ಮೋನ್ ಟು ಬಿ ರಿಲೀಸ್ಡ್. ಸ್ಟ್ರೆಸ್ ಇಸ್ ಅ ಕಿಲ್ಲರ್. ಎಲ್ಲ ಲೈಫ್ ಸ್ಟೈಲ್ ಡಿಸೀಸ್ನ ಇನ್ವೈಟ್ ಮಾಡುತ್ತೆ. ನೀವು ಎಕ್ಸಸೈಸ್ ಚೆಂದಾಗಿ ಮಾಡ್ತಿರ್ಬೋದು, ಡಯಟ್ ಚೆಂದಾಗಿ ಮಾಡ್ತಿರ್ಬೋದು, ಒಳ್ಳೆ ನಿದ್ದೆ ಮಾಡ್ತಿರ್ಬೋದು. ಓಕೆ, ಎವ್ರಿಥಿಂಗ್ ಇಸ್ ಪರ್ಫೆಕ್ಟ್, ಬಟ್ ಯು ಆರ್ ಸ್ಟಿಲ್ ನಾಟ್ ಲೂಸಿಂಗ್ ವೇಟ್, ಯು ಆರ್ ಸ್ಟಿಲ್ ಅನ್ಹೆಲ್ತಿ ಬಿಕಾಸ್ ಆಫ್ ಸ್ಟ್ರೆಸ್. ಸ್ಟ್ರೆಸ್ ಇಸ್ ದ ಮೇನ್ ಕಾಸ್. ಸೊ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಮಾಡ್ಕೋಬೇಕು. ಬೆಸ್ಟ್ ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಇಸ್ ಎಕ್ಸಸೈಸ್ ಅಗೇನ್, ಬಟ್ ನಾಟ್ ಓವರ್. ಓಕೆ, ಓವರ್ಡು ಮಾಡೋದು ಯಾವುದು ಬೇಡ, ಏನು ಮಾಡಬಾರ್ದು. ಸೊ ಪ್ರಾಣಾಯಾಮ, ಡೀಪ್ ಬ್ರೀದಿಂಗ್ ಎಕ್ಸಸೈಸಸ್ಸು, ಮೆಡಿಟೇಷನ್ನು, ಇದೆಲ್ಲ ವೆರಿ ಗುಡ್ ಫಾರ್ ಸ್ಟ್ರೆಸ್ ರಿಲೀಸಿಂಗ್. ಒಳ್ಳೆ ಹಾಡು ಕೇಳೋದು, ಒಳ್ಳೆ ಕಂಪ್ಯಾನಿಯನ್. ಬಟ್ ನಮ್ಗೆ ನೋಡಿ ತುಂಬ ಜನದಿಂದ ಸ್ಟ್ರೆಸ್ ಬರುತ್ತೆ, ಇರಿಟೇಟ್ ಮಾಡ್ತಾರೆ ಕೆಲವರು. ಓಕೆ, ಕಂಡಮ್ ಮಾಡ್ತಾರೆ ಕೆಲವರು. ಅವರಿಂದ ದೂರ ಇರಿ. ನೆಗೆಟಿವ್ ವ್ಯಕ್ತಿಗಳಿಂದ ದೂರ ಇರಿ. ಬಟ್ ಇಫ್ ದಟ್ ಪರ್ಸನ್ ಇಸ್ ಇನ್ ದ ಹೌಸ್ ಓನ್ಲಿ, ಏನು ಮಾಡಬೇಕು? ಫಸ್ಟ್ ಟಾಕ್ ಟು ದಟ್ ಪರ್ಸನ್. ಐ ಆಮ್ ಹ್ಯಾವಿಂಗ್ ಪ್ರಾಬ್ಲಮ್ಸ್ ವಿತ್ ಯು, ಐ ಆಮ್ ನಾಟ್ ಫೀಲಿಂಗ್ ಗುಡ್, ನನಗೆ ನಿಮ್ಮಿಂದ ಟೆನ್ಷನ್ ಆಗ್ತಿದೆ, ಸ್ಟ್ರೆಸ್ ಆಗ್ತಿದೆ, ನೀವು ಈ ಥರ ಮಾತಾಡಿದ್ರೆ ನನಗೆ ಬೇಜಾರಾಗ್ತಿದೆ, ಸ್ವಲ್ಪ ಚೇಂಜ್ ಮಾಡ್ಕೋತೀರಾ? ಇಟ್ ವಿಲ್ ಹೆಲ್ಪ್ ಮೀ, ಕ್ಯಾನ್ ಯು ಹೆಲ್ಪ್ ಮೀ? ಅಥಾರಿಟೇಟಿವ್ ಆಗಿ ಕೇಳಬಾರ್ದು, ರಿಕ್ವೆಸ್ಟಾಗಿ ಕೇಳಬೇಕು. ಸೊ ಅದು ವರ್ಕ್ ಆಗದೆ ಹೋದರೆ ಥೆರಪಿಸ್ಟನ್ನು ಕೇಳಿ, ಇಬ್ಬರೂ ಹೋಗಬೇಕಾಗುತ್ತೆ ಥೆರಪಿಸ್ಟ್ಗೆ. ಗಂಡ ಹೆಂಡತಿ ಎಕ್ಸಾಂಪಲ್. ಈ ಸ್ಟ್ರೆಸ್ಸಿಗೆ ಇನ್ನೊಂದು ಕಾರಣ ಅಂದರೆ ಒಂಟಿತನ. ಇಟ್ಸ್ ನಾಟ್ ಏಕಾಂತ, ಒಂಟಿತನ, ಬೀಯಿಂಗ್ ಆಲ್ ಅಲೋನ್ನೆಸ್. ಆಮೇಲೆ 4 ಜನ ನನ್ನನ್ನು ಕಾರ್ನರ್ ಮಾಡ್ತಾರೆ ಅಥವಾ ತುಂಬ ಹೀಯಾಳಿಸ್ತಾರೆ, ಹಾಗಾಗಿ ನಾನು ಒಂಟಿ ಇರ್ತೀನಿ. ಅದು ಕೂಡ ಸ್ಟ್ರೆಸ್ ಲೆವೆಲ್ ತುಂಬ ಜಾಸ್ತಿ ಮಾಡುತ್ತೆ. ಯು ಟಾಕಿಂಗ್ ಅಬೌಟ್ ಇಂಟ್ರೋವರ್ಟ್, ರೈಟ್? ಇಲ್ಲ, ಕೆಲವರು ಇಂಟ್ರೋವರ್ಟ್ ಇರೋದಿಲ್ಲ ಬೇಸಿಕಲಿ, ಬಟ್ ದೇ ಆರ್ ಪುಶ್ಡ್ ಟು. ಅದು ಒಂದು ಸ್ಟ್ರೆಸ್. ಈ ವರ್ಕಿಂಗ್ ಎನ್ವೈರ್ಮೆಂಟ್ ಅಲ್ಲಿ ದಟ್ ಈಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಡೆಫಿನೆಟ್ಲಿ. ಸೊ ಸೆಲ್ಫ್ ಹೆಲ್ಪ್ ಇಸ್ ದ ಬೆಸ್ಟ್ ಹೆಲ್ಪ್. ಓಕೆ, ಲೈಕ್ ಐ ಟೋಲ್ಡ್ ಯು, ನೋಬಡಿ ಇಸ್ ಕಮಿಂಗ್ ಟು ಸೇವ್ ಯು. ಯು ಹ್ಯಾವ್ ಟು ಫೈಂಡ್ ವೇಸ್. ಒಂದೇನಂತ ಹೇಳಿದ್ರೆ, ಯು ಕ್ಯಾನ್ ಸೀಕ್ ಪ್ರೊಫೆಷ್ನಲ್ ಹೆಲ್ಪ್. ಅವ್ರು ಹೇಳ್ಕೊಡ್ತಾರೆ ಹೆಂಗೆ ಸ್ಟ್ರಾಂಗ್ ಆಗಿರಬೇಕು, ಹೆಂಗೆ ಡೀಲ್ ಮಾಡಬೇಕು ಸಿಚುವೇಶನ್ಸ್ ಅಂತ. ಸೊ ದಟ್ ಕ್ಯಾನ್ ಕಮ್ ಬ್ಯಾಕ್ ಆ್ಯಂಡ್ ಪ್ರಾಕ್ಟೀಸ್ ದಟ್. ಓಕೆ, ಆ್ಯಂಡ್ ಡೋಂಟ್ ಲೆಟ್ ಎನಿಥಿಂಗ್ ಎಫೆಕ್ಟ್ ಯು. ಡೋಂಟ್ ಲೆಟ್ ಎನಿಬಡಿ ಎಫೆಕ್ಟ್ ಯು. ಡೋಂಟ್ ಲೆಟ್ ಎನಿಬಡಿ ಟೇಕ್ ಓವರ್ ಯೋರ್ ಲೈಫ್. ಓಕೆ, ಯು ಹ್ಯಾವ್ ಕಮ್ ಟು ಲಿವ್ ದಿಸ್ ಲೈಫ್. ನೀವು ಲಿವ್ ಮಾಡಬೇಕು ಅದನ್ನು. ರೈಟ್. ಸೊ ಕಾರ್ಯಕ್ರಮದ ಅಂತಿಮ ಘಟ್ಟಕ್ಕೆ ಬಂದಿದ್ದೀವಿ. ನಾನೊಂದಷ್ಟು ಫುಡ್ ನಿಮ್ಮ ಮುಂದೆ ಹೇಳ್ತೀನಿ, ಅದಕ್ಕೆ ಒಂದು ರೇಟಿಂಗ್ ಕೊಡ್ತಾ ಹೋಗ್ಬೋದಾ ನೋಡಿ. 1 to 10. 10 is the best, 1 is the worst. So we'll start with carbs. White rice 5. Brown rice 7. maida, bread 0. ಗೋಧಿ is 7, 8. ರಾಗಿ 10. other millets 10. okay. Vegetables Vegetables is 10. fried vegetables 0. gobi manchurian 0. kebabs 0. okay. Grill Kebab is still okay. Kebab is still okay. Okay, if it's cooked healthy, it's fine. Grill and tandoor is still good. 10. 10. okay. Ice creams 0. coffee 0. tea 0. milk is fine. 5, 6, 7. cheese 5, 6, 7. Ghee again 7, 8. butter 4, 5. olive oil 8, 9, 10. okay. Fruit any fruit I will give it 10. okay. Moderation, everything moderation. okay. 8 hours sleep 8 hours sleep 10 on 10. 3 hours sleep 0.
That was a good one. ಓಕೆ ಲವ್ಲಿ. ಸೊ ವನಿತಾ ಅವರೇ, ಲಾಸ್ಟ್ಲಿ ನಿಮ್ಮ ಜೀವನದ ಗೋಲ್ಡನ್ ರೂಲ್ ಏನು? ವಾಟ್ ಈಸ್ ಯೋರ್ ಗೋಲ್ಡನ್ ರೂಲ್? Golden rule. Make your trip to planet Earth a memorable one. Okay? So we have only one place to live in. So take care of that body. So change your mindset, think about health, and one life, live it. ನಾನು ಅದೇ ಹೇಳ್ತೀನಿ, ಒನ್ ಲೈಫ್ ಲಿವ್ ಇಟ್. ಬಟ್ ಆ ಲಿವ್ ಇಟಲ್ಲೇ ಒಂದು ಜೋಶ್ ಇರಬೇಕು, ಆರೋಗ್ಯ ಇರಬೇಕು. ಆವಾಗಲೇ ನಾವು ಲಿವ್ ಇಟ್ ಮಾಡೋಕ್ಕಾಗೋದು. ಅಲ್ಲಿ ನೋವು, ಇಲ್ಲಿ ನೋವು, ಈ ಶುಗರ್ ಮಾತ್ರೆ ಇದು ಕುಡಿಬೇಕು, ಬಿ ಪಿ ಮಾತ್ರೆ ಕುಡಿಬೇಕು, ದೇಹದ ತೂಕ ಹೆಚ್ಚಾಗಿದೆ, ನಡೆಯೋಕ್ಕಾಗ್ತಿಲ್ಲ. ದಟ್ ಈಸ್ ನಾಟ್ ಲೈಫ್. ವನಿತಾ ಅಶೋಕ್ ಅವರೇ, ವೇಟ್ ಗೇನ್, ಎಮೋಷ್ನಲ್ ಇಶ್ಯೂಸ್ ಅಂತ ಅಂದಾಗ ನಾನು ಐ ಥಿಂಕ್ ಈ ಪ್ರಶ್ನೆ ತೊಗೊಳ್ಳದೇ ಇದ್ರೆ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ ನಮ್ಮ ಈ ಸೆಷನ್. ಮೆನೋಪಾಸ್ ಟೈಮಲ್ಲಿ ಹೆಣ್ಮಕ್ಕಳು ಒಂದು ಎಮೋಷ್ನಲಿ ತುಂಬ ಫ್ಲಕ್ಚುಯೇಟ್ ಆಗ್ತಿರುತ್ತೆ. ಅವರ ಮೈಂಡು, ಅವರ ಮನಸ್ಸು ಎರಡೂ ಕಂಟ್ರೋಲಲ್ಲಿ ಇರಲ್ಲ ಅಂತ ತುಂಬ ಜನ ಹೇಳಿದ್ದಾರೆ. ಇನ್ನೊಂದು ವೇಟ್ ಗೇನ್ ಆ್ಯಂಡ್ ಹೆಲ್ತ್ ಇಶ್ಯೂಸು. ಮೆನೋಪಾಸ್ ಟೈಮಲ್ಲಿ ಏನೆಲ್ಲ ಬದಲಾವಣೆಗಳಾಗತ್ತೆ ಮೆಂಟಲಿ ಆ್ಯಂಡ್ ಫಿಸಿಕಲಿ? ಪೆರಿಮೆನೋಪಾಸ್ ಇಂದನೇ ಸ್ಟಾರ್ಟ್ ಆಗ್ಬಿಡುತ್ತೆ. Okay. ಪೆರಿಮೆನೋಪಾಸ್ ಆಫ್ಟರ್ 41-42 ಇಂದ ಸ್ಟಾರ್ಟ್ ಆಗುತ್ತೆ. ಕೆಲವರಿಗೆಲ್ಲ 35ಗೆ ಮೆನೋಪಾಸ್ ಆಗ್ಬಿಟ್ಟಿದೆ. ಐ ಹ್ಯಾವ್ ಅ ಸ್ಟೂಡೆಂಟ್ ಹೂ ಇಸ್ ಮೆನೋಪಾಸ್ ಅಟ್ 32 years, no menopause. The minute menopause happens or perimenopause stage, lots of hormonal changes in the body. ಹಾರ್ಮೋನ್ಸ್ ಸಿಕ್ಕಾಪಟ್ಟೆ ಫ್ಲಕ್ಚುಯೇಟ್ ಆಗ್ತಾ ಇರುತ್ತೆ. ಪೆರಿಮೆನೋಪಾಸ್ ಅಂದರೆ ಯಾವಾಗದು? ಬಿಫೋರ್ ಮೆನೋಪಾಸ್, ಇನ್ನೇನು ಆಗಬೇಕು ಅನ್ನೋಕ್ಕೆ ಮೊದಲೇ ಸಿಂಪ್ಟಮ್ಸ್ ಆವಾಗಲೇ ಶುರು ಆಗುತ್ತೆ. 41-42 ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ. ಸೊ ಈ ಬಾಡಿ ಚೇಂಜ್ ಇಸ್ ಡ್ರಾಸ್ಟಿಕ್ಲಿ. ಓಕೆ, ಫಸ್ಟು ಮಸಲ್ ಮಾಸ್ ಹೋಗ್ಬಿಟ್ಟಿರುತ್ತೆ ಬಾಡಿಯಲ್ಲಿ. ಸೊ ತೂಕ ಇಳಿಸ್ಕೊಳ್ಳೋಕೆ ಬಹಳ ಕಷ್ಟ. ನೀವು ಮೊದಲಿಗಿಂತ ಪ್ರಯತ್ನ ಜಾಸ್ತಿ ಪಡ್ತೀರಾ, ಫಾರ್ ಡಯಟ್, ಎಕ್ಸಸೈಸ್ ಎಲ್ಲ ಮಾಡಿರ್ತೀರಾ, ಬಟ್ ಅದ್ರ ರಿಸಲ್ಟ್ಸ್ ಅಂತೂ ಕಾಣಿಸೋದೇ ಇಲ್ಲ ನಿಮಗೆ. ಯಾಕೆಂತ ಹೇಳಿದ್ರೆ ಮಾಂಸಖಂಡ ಇಲ್ಲ. ಅದರಿಂದಾಗಿ ಎಕ್ಸಸೈಸ್ ಸ್ಟ್ರೆಂತ್ ಟ್ರೈನಿಂಗ್ ಬಹಳ ಮುಖ್ಯ. 30ಇಂದಾನೇ ಸ್ಟಾರ್ಟ್ ಮಾಡ್ಬೇಕು ನಾವು ಅದನ್ನು. ಆ್ಯಕ್ಚುಲಿ ಎಕ್ಸಸೈಸ್ ನೆವರ್ ಶುಡ್ ಬಿ ಸ್ಟಾಪ್ಡ್. ಸೊ ನೀವೇನಾದರೂ ಎಕ್ಸಸೈಸ್ ಮಾಡ್ತಿಲ್ಲ ಅಂತ ಹೇಳಿದ್ರೆ ಸ್ಟಾರ್ಟ್ ಮಾಡ್ಕೊಳ್ಳಿ. ಓಕೆ, ಇಟ್ಸ್ ವೆರಿ ಇಂಪಾರ್ಟೆಂಟ್. ಸೊ ಏಜ್ ರಿಲೇಟೆಡ್ ಇಶ್ಯೂಸ್ನ ನಾವು ಮ್ಯಾನೇಜ್ ಮಾಡ್ಬೋದು when we exercise. Okay, so hormones change is something inevitable. ನಮ್ಮಲ್ಲಿ ಇದಿಲ್ಲ, they don't promote. ನಮ್ಮ ಡಾಕ್ಟರ್ಸ್, ಗೈನಕಾಲಜಿಸ್ಟು ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಇಲ್ಲಿ ಮಾಡೋದಿಲ್ಲ. ಯಾಕೆಂತ ಹೇಳಿದ್ರೆ ಅದು ಲೀಡ್ಸ್ ಟು ಬ್ರೆಸ್ಟ್ ಕ್ಯಾನ್ಸರ್ ಆ್ಯಂಡ್ ಹೋಸ್ಟ್ ಆಫ್ ಅದರ್ ಥಿಂಗ್ಸ್. ಸೊ ನೀವೇನೇ ಸರ್ಕಸ್ ಮಾಡಿದ್ರು ಕೊಡೋದಿಲ್ಲ ಅನ್ಲೆಸ್ ಇಟ್ ಇಸ್ ಎಕ್ಸ್ಟ್ರೀಮ್ಲಿ ಬ್ಯಾಡ್ ಕೇಸ್. ಸೊ ಸಿವಿಯರ್ ಬ್ಲೀಡಿಂಗ್ ಆಗುತ್ತೆ. ಮತ್ತು ಇಮೋಷ್ನಲ್ ಹೇಳಿದ್ರಲ್ಲ, ಅದಂತೂ ಟಾರ್ಚರು. ಸೊ ಐ ಹ್ಯಾಡ್ ಅ ಫ್ರೆಂಡ್ ಹೂ ಟೋಲ್ಡ್ ಮೀ, ಓಕೆ ಸರ್ ವನಿತಾ, ನಮ್ಮ ಗಂಡ ಮಕ್ಕಳನ್ನ ಎಷ್ಟು ಚೆಂದಾಗಿ ನೋಡ್ಕೊಂಡಿರ್ತೀವಿ ನಾವು, ನಮ್ಗೆ ಮೆನೋಪಾಸ್ ಬಂದಾಗ ವೆನ್ ವಿ ಆರ್ ಆ್ಯಕ್ಟಿಂಗ್ ಲೈಕ್ ಕ್ರೇಜಿ, ನಮ್ಗೆ ಯಾರೂ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಂತ. ಯಾವಾಗ ನೋಡಿದ್ರು ನೀವು ಮೆನೋಪಾಸ್ ಅಂತ ಹೇಳ್ತಿರ್ತೀಯ ಅಂತ. ಬಾಡಿ ಇಸ್ ಚೇಂಜಿಂಗ್, ಯು ಆರ್ ನಾಟ್ ಏಬಲ್ ಟು ಆಕ್ಸೆಪ್ಟ್. ಶಕ್ತಿ ಕಡಿಮೆ ಆಗ್ತಾ ಇದೆ. ಮೂಡ್ ಇಸ್ ಯು ಆರ್ ಸ್ಯಾಡ್ ಫಾರ್ ನಥಿಂಗ್. ಸುಮ್ಮನೆ ದುಃಖ ಬರೋದು, ಅವ್ರು ಏನೋ ಹೇಳಿದ್ರು ಕೋಪ ಬರೋದು, ಇಲ್ಲ ಅಳು ಬರೋದು. ಹಿಟ್ಲರ್ ಮನೆಯಲ್ಲಿ ಅವರು. ಬಟ್ ಎದುರುಗಡೆ ಇರೋ ವ್ಯಕ್ತಿಗೆ ಏನು ಅನ್ಸುತ್ತೆ, ಸಮಟೈಮ್ಸ್ ಸಮ್ ಪೀಪಲ್ ಫೀಲ್ ಲೈಕ್ ಶಿ ಇಸ್ ಡೂಯಿಂಗ್ ಡ್ರಾಮಾ ಅಂತ. ಬಟ್ ಯು ಶುಡ್ ಅಂಡರ್ಸ್ಟ್ಯಾಂಡ್, ಈ ಮೆನೋಪಾಸ್ ಆದಾಗ ಮನೆಯಲ್ಲಿ ಪ್ರತಿಯೊಬ್ಬರು ಕೋಆಪರೇಟ್ ಮಾಡಬೇಕು ದಟ್ ಲೇಡಿನ. ಇಟ್ ಡಸಂಟ್ ಎಂಡ್ ಇನ್ 1 day, 2 day, 2 months, 3 years. ಇಟ್ಸ್ ಅ ಲಾಂಗ್ ಜರ್ನಿ. ಓಕೆ, ಹಾಟ್ ಫ್ಲ್ಯಾಶಸ್ ಇರುತ್ತೆ. ಈ ಹಾಟ್ ಫ್ಲ್ಯಾಶಸ್ ಜಗಳ ಗಂಡ ಹೆಂಡತಿಗೆ ತುಂಬ ಆಗ್ತಾ ಇರುತ್ತೆ. ಏನು ಇಷ್ಟು ಚಳಿ ಆಗ್ತಿದೆ, ನೀನು ಫ್ಯಾನ್ ಹಾಕ್ಕೊಂಡಿರ್ತೀಯ, ದಿಸ್ ಒನ್ ವಿಲ್ ಬಿ ಸ್ವೆಟ್ಟಿಂಗ್. ಜಗಳ ಮೈ ಫ್ರೆಂಡ್ಸ್ ಆ್ಯಂಡ್ ಆಲ್ ವಿಲ್ ಬಿ ಡಿಸ್ಕಸಿಂಗ್ ಅಲ್ಲ, ಅವ್ರು ಹೇಳ್ತಿರ್ತಾರೆ ಇನ್ನು ಸ್ವಲ್ಪ ಹೊತ್ತಲ್ಲಿ ಚಳಿ ಶುರು ಆಗುತ್ತೆ. ಓಕೆ, ರಗೋಲ್ಸ್ಕೊಳ್ಳೋದು. ಸೊ ಎವ್ರಿಬಡಿ ಗೋಸ್ ಥ್ರೂ ದಿಸ್ ಸ್ಟೇಜ್. ಸೊ ಮನೆಯಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ನಮ್ಮ ಬಾಡಿ ಬ್ಲೋಟ್ ಆಗುತ್ತೆ, ಮ್ಯಾಸಿವ್ ಬ್ಲೋಟ್. ನೀವು ಇದೇ, ಓಕೆ ಎಕ್ಸಾಂಪಲ್ ನನ್ನ ಕೇಸಲ್ಲಿ, ಓಕೆ ಐ ವಾಸ್ ಈಟಿಂಗ್ ಪಾಲಕ್ ಸೂಪ್ ಎವ್ರಿ ಆಲ್ಟರ್ನೇಟ್ ಡೇ. ಪಾಲಕ್ ಸೂಪ್ ತೊಗೊಳ್ತಿದ್ದೆ. ಪಾಲಕ್ ಒಳ್ಳೆಯದು, ಓಕೆ, ಮೊದಲಿಂದ ತೊಗೊಂಡು ಬರ್ತಿದ್ದೀನಿ. ಬಟ್ ವೆನ್ ಐ ರೀಚ್ ಮೆನೋಪಾಸ್, ನಂಗೆ ಅದು ಡೈಜೆಸ್ಟ್ ಆಗ್ತಿಲ್ಲ. ಐ ಆಮ್ ಇಂಟಾಲರೆಂಟ್ ಟು ಇಟ್. ನನ್ನ ಫೇಸ್ ದಪ್ಪ ಆಗ್ಬಿಡೋದು, ಹೊಟ್ಟೆ ದಪ್ಪ ಆಗ್ಬಿಡೋದು, ಐ ವುಡ್ ಬಿ ಔಟ್ ಆಫ್ ಶೇಪ್. ಐ ಆಮ್ ಎಕ್ಸಸೈಸಿಂಗ್ ವೆಲ್, ಐ ಆಮ್ ಡೂಯಿಂಗ್ ಎವ್ರಿಥಿಂಗ್ ವೆಲ್, ಬಟ್ ಬ್ಲೋಟಿಂಗ್ ಇಸ್. ಸೊ ಫುಡ್ ಅಲರ್ಜಿ ಟೆಸ್ಟ್ ಮಾಡಿಸ್ದೆ ನಾನು. ಸೊ ಅದರಲ್ಲೇ ಹೇಳಿದ್ರು ಪಾಲಕ್ ಇಸ್ ನಾಟ್ ಸೂಟಿಂಗ್ ಯು. ಆ ಥರ ತುಂಬ ಐಟಮ್ಸಲ್ಲಿ ಬಂತು ನನಗೆ. ಆ್ಯಂಡ್ ಈ ಐಟಮ್ಸ್ ಎಲ್ಲ ನಾನು ದಿನ ಸೇವಿಸ್ತಿದ್ದೆ. ದ ಮಿನಿಟ್ ಐ ಲೆಫ್ಟ್ ಇಟ್ 2 days ಅಲ್ಲಿ ಐ ಜಸ್ಟ್ ಅಂತ ವಾಪಸ್ ನಾರ್ಮಲ್. ಅಂದ್ರೆ ಇಸ್ ಇಟ್ ನಾನು ಈ ಹಿಂದೆ ಏನು ಇಷ್ಟ ಪಡ್ತಾ ಇದ್ನೋ ಅದೇ ಜಾಸ್ತಿ ಸೇವನೆ ಆಗ್ತಿತ್ತೋ ಅದೇ ಎಫೆಕ್ಟ್ ಮಾಡ್ಬೋದಾ? ನಾಟ್ ಲೈಕ್ ದಟ್. ನಾಟ್ ಲೈಕ್ ದಟ್. ಬಟ್ ರೈಸ್ ವಾಸ್ ಮೈ ಫೇವ್ರೆಟ್. ಥ್ಯಾಂಕ್ ಗಾಡ್ ನಾನು ರೈಸ್ ಬಿಟ್ಟು ಅಂತ ಹೇಳಿಲ್ಲ ಅವರು. ಸೊ ಫುಡ್ ಇಂಟಾಲರೆಂಟ್ ಟೆಸ್ಟ್. ನೀವು ರೈಸ್ ತಿಂತೀರಾ? ಐ ಲವ್ ರೈಸ್. ಐ ಈಟ್ ರೈಸ್. ವೈಟ್ ರೈಸ್ ಬಂದಿರೋದು ವೈಟ್ ರೈಸ್. ದಟ್ ಇಸ್ ಐ ಹ್ಯಾವ್ ಪೊನಿ ರೈಸ್. ಓಕೆ, ಯಾ. ಸೊ ಆ ರೀತಿ ಯಾಕಂತ ಹೇಳಿದ್ರೆ ಫುಡ್ ಯು ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಫುಡ್ ಲೈಕ್ ಬಿಫೋರ್. ವೈ? ನಾವು ವಯಸ್ಸಾಗ್ತಾ ನಮ್ಮ ಸ್ಟಮಕಲ್ಲಿ ಆ್ಯಸಿಡ್ಸ್, ಡೈಜೆಸ್ಟಿವ್ ಆ್ಯಸಿಡ್ಸ್ ಕಡಿಮೆ ಪ್ರೊಡ್ಯೂಸ್ ಆಗ್ತಾ ಇರುತ್ತೆ. ಸೊ ದಟ್ ಈಸ್ ವೈ ಯು ಕ್ಯಾನಾಟ್ ಡೈಜೆಸ್ಟ್ ದ ಫುಡ್. ಅದಾಗ ಹೇಳ್ತಾರಲ್ಲ, ವಯಸ್ಸಾಯ್ತಲ್ಲ ಅರಗಿಸ್ಕೊಳ್ಳೋ ಶಕ್ತಿ ಇಲ್ಲ.
our digestive, acids have come down. Stomach acids have come down. ಸ್ಪೆಷಲಿ ಮೆನೋಪಾಸ್ ಟೈಮಲ್ಲಿ ಹೆಣ್ಮಕ್ಳಿಗೆ. ಮೆನೋಪಾಸಲ್ಲಿ ಆ್ಯಕ್ಚುಲಿ ಓಲ್ಡ್ ಏಜಲ್ಲಿ ಎಲ್ಲರಿಗೂ ಬರುತ್ತೆ. ವುಮೆನ್ ಗೆಟ್ ಅಫೆಕ್ಟೆಡ್ ದ ಮೋಸ್ಟ್. ಸೊ ಡೈಜೆಸ್ಟಿವ್ ಇಶ್ಯೂಸ್ ಶುರು ಆಗುತ್ತೆ, ಗಟ್ ಇಶ್ಯೂಸ್ ಶುರು ಆಗುತ್ತೆ, ಇಂಟಾಲರೆನ್ಸಸ್ ಶುರು ಆಗುತ್ತೆ, ಅದ್ರ ಜೊತೆಗೆ ಪೀರಿಯಡ್ಸು, ಪ್ರಾಬ್ಲಮ್ಸು, ಹಾರ್ಮೋನಲ್ ಇಶ್ಯೂಸು ಎಲ್ಲ ಜೊತೆಗೆ ಬರುತ್ತೆ. ಸೊ ಮೆಂಟಲಿ ಯು ಶುಡ್ ಬಿ ರಿಯಲಿ ಸ್ಟ್ರಾಂಗ್. ಮೆಡಿಟೇಷನ್ ವಿಲ್ ಹೆಲ್ಪ್, ಪ್ರಾಣಾಯಾಮ ವಿಲ್ ಹೆಲ್ಪ್, ಎಕ್ಸಸೈಸ್ ವಿಲ್ ಹೆಲ್ಪ್, ವೆರಿ ಗುಡ್ ಕಂಪನಿ ಇರಬೇಕು, ಪಾಸಿಟಿವ್ ವೈಬ್ಸ್ ಇರೋರು, ನಮ್ಮ ಪ್ರೋತ್ಸಾಹ ಕೊಡೋರು, ಆ ಥರವ್ರ ಜೊತೆ ಸೇರಿ. ನೆಗೆಟಿವ್ ವೈಬ್ಸ್ ಇರೋರ ಜೊತೆ ಪೀಪಲ್ ಹೂ ಪುಟ್ ಯು ಡೌನ್, ನಿಮ್ನ ಇನ್ನೂ ಡೌನ್ ಕರ್ಕೊಂಡು ಹೋಗ್ಬಿಡ್ತಾರೆ. ಸ್ಲೀಪ್ ಇಸ್ ಅ ಮೇಜರ್ ಇಶ್ಯೂ ಮೆನೋಪಾಸಲ್ಲಿ. ನಿದ್ದೆನೇ ಬರೋದಿಲ್ಲ, ನಿದ್ದೆ ಟಾಟಾ ಬಾಯ್ ಬಾಯ್. ಎಲ್ಲರೂ ಎದ್ದು ಕೂತಿರ್ತಾರೆ, ಫೋನ್ ಇಟ್ಕೊಂಡು ತಿರ್ಗಾ ನಿದ್ದೆ ಬರಲ್ಲ. ಸೊ ದೇರ್ ಆರ್ ವೇಸ್ ಆಫ್ ಅಡ್ರೆಸ್ಸಿಂಗ್ ಇಟ್. ಯೋಗ ನಿದ್ರೆ ಮಾಡ್ಬೋದು, ಈಗಂತೂ ಯೂಟ್ಯೂಬಲ್ಲೂ ಬರುತ್ತೆ, ಆ್ಯಪ್ಸಲ್ಲಿ ಬರುತ್ತೆ, ಎಲ್ಲ ಬರುತ್ತೆ. ಯೋಗ ನಿದ್ರೆ ಹಾಕ್ಕೊಂಡು ಟ್ರೈನ್ ಮಾಡಬೇಕು ಮೈಂಡ್ನ. ಸೊ ಐ ಹ್ಯಾವ್ ಕಮ್ ಔಟ್ ಆಫ್ ಇಟ್. ಬಟ್ ಯಾರಿಗೂ ಇಷ್ಟು ಅಂದರೆ ಈ ಮೆನೋಪಾಸ್ ಇಶ್ಯೂನ ಮಾತಾಡೋದಕ್ಕೆ ಪುರ್ಸೊತ್ತಿಲ್ಲ ಅಂತಾರೆ. ಪುರ್ಸೊತ್ತಿಲ್ಲ ಅಲ್ಲ, ದೇ ಡೋಂಟ್ ವಾಂಟ್ ಟು ಗಿವ್ ದಟ್ ಇಂಪಾರ್ಟೆನ್ಸ್ ಆಲ್ಸೋ ಆ್ಯಂಡ್ ಟ್ಯಾಬು. ಓಕೆ, ಈಗ ನಾನು ಧೈರ್ಯವಾಗಿ ನನಗೆ ಎಲ್ಲರ ಮುಂದೆ ಹೇಳ್ಬಾರ್ದು, ಐ ಮೆನೋಪಾಸ್ಡ್ ವೆನ್ ಐ ವಾಸ್ 50. ಓಕೆ, 8 years ಆಯಿತು. ಐ ಕ್ಯಾನ್ ಟಾಕ್ ಅಬೌಟ್ ಇಟ್. ವಾಟ್ ಈಸ್ ರಾಂಗ್? ಐ ಗಾಟ್ ಮೈ ಪೀರಿಯಡ್ ಅನ್ನೋ ಥರ, ಐ ಗಾಟ್ ಮೈ ಮೆನೋಪಾಸ್. ಎಲ್ಲರೂ ಹೋಗಬೇಕಾಗಿರೋದೆ. ನೀವು ಬಚ್ಚಿಟ್ಕೊಂಡ್ರೆ ಮಾತ್ರ ಗೊತ್ತಾಗೋದಿಲ್ವ ನಮಗೆ? ನಿಮ್ಮ ಬಾಡಿನೇ ಹೇಳ್ತಾ ಇದೆ. ಸೊ talk about it to somebody. Okay, for groups ಇದೆ. Okay, ಫೇಸ್ಬುಕ್ಕಲ್ಲೂ ಇದೆ ಗ್ರೂಪ್ಸು. ಜಾಯಿನ್ ದೋಸ್ ಗ್ರೂಪ್ಸ್. ದಿಸ್ ಗ್ರೂಪ್ ಡಿಸ್ಕಷನ್ಸ್ ಅಲ್ಲಿ ಯು ವಿಲ್ ನೋ, ಓಕೆ, ಐ ಆಮ್ ನಾಟ್ ದ ಓನ್ಲಿ ಒನ್, ಅದರ್ ಪರ್ಸನ್ ಇಸ್ ಆಲ್ಸೋ ಗೋಯಿಂಗ್ ಥ್ರೂ. ಆಮೇಲೆ ಯಾರಿಗೂ ಆ ಸಮಸ್ಯೆ ಆಗಿದ್ರೆ ಅದನ್ನು ಓವರ್ಕಮ್ ಮಾಡಿದ್ದು ಹೇಗೆ ಅಂತ ಹೇಳ್ತಾರೆ. ಎಸ್, ಐ ಆಮ್ ಆಲ್ವೇಸ್ ದೇರ್, ಯು ಕ್ಯಾನ್ ರೀಚ್ ಔಟ್. ಎಷ್ಟು ಸಮಯ ಕಾಡಬಹುದು ಇದೆಲ್ಲ ಸಮಸ್ಯೆಗಳು? ಮೆನೋಪಾಸ್ ಸ್ಟೇಜ್ ಅಂದ್ರೆ ಲೈಕ್ ಐ ಸೆಡ್ ಡಿಫ್ರೆಂಟ್ ಏಜಸ್. ಈಗ ಮೈ ಮದರ್ ಆರ್ ಮೈ ಮೆಟರ್ನಲ್ ಆಂಟ್, ಆ ಜೀನ್ಸ್ ನನಗೆ ಯಾವ್ದು ಬಂದಿರುತ್ತೋ ಅದ್ರ ಮೇಲೆ ಮೆನೋಪಾಸ್ ಏಜ್ ಡಿಸೈಡ್ ಆಗುತ್ತೆ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಹೌ ಮೆನಿ ಎಗ್ಸ್ ಆಲ್ಸೋ ಯು ಹ್ಯಾವ್ ಇನ್ ದ ಬಾಡಿ. ಸೊ ಇಟ್ ಕ್ಯಾನ್ ಬಿ ಎನಿವೇರ್. ಲೈಕ್ ಐ ಸೆಡ್ ಮೆನೋಪಾಸ್ ಈಗ 35 yearsಗೆ ಬಂದ್ಬಿಡ್ತಾ ಇದೆ ಅಂತ. It can be anywhere after 42. It goes on the symptoms until you reach menopause. Okay, adadmele it'll get better. Life will get better. But if you are going through menopause, hang on, everything. This is a pace. It will pass. ಸೊ ಮನೆಯಲ್ಲಿ ಕೋಆಪ್ರೇಟ್ ಮಾಡಬೇಕು ಸ್ವಲ್ಪ ಅಷ್ಟೇ. ನೀವು ಯು ಆಲ್ಸೋ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್ ಆ್ಯಂಡ್ ಕಮ್ ಔಟ್ ಆಫ್ ಇಟ್, ಮೀಟ್ ಪೀಪಲ್, ಜಾಯಿನ್ ಗ್ರೂಪ್ಸ್, ಆ ಥರ ಒಂದು ಡಿಸ್ಟ್ರಾಕ್ಟ್ ಮಾಡಿ ಮೈಂಡ್. ಈ ಹಾಟ್ ಫ್ಲ್ಯಾಶಸ್ಗೆ ದೇರ್ ಲಾಟ್ ಆಫ್ ಇದು ಹರ್ಬ್ಸ್ ಇದೆ. ಓಕೆ, ಐ ಡೋಂಟ್ ರಿಮೆಂಬರ್, ಐ ಥಿಂಕ್ ಇಟ್ಸ್ ಅ ರೆಡ್ ಕ್ಲೋವರ್ ಲೀಫ್ ಆರ್ ಸಮಥಿಂಗ್. ಟೀ ಸಿಗುತ್ತೆ, ಅದು ತೊಗೊಂಡ್ರೆ ಒಂದು ಇದಾಗುತ್ತೆ. ಆ್ಯಂಡ್ ಕ್ಲೋತ್ಸ್ ಆಲ್ಸೋ ಶುಡ್ ಬಿ ಲಿನನ್ ಕ್ಲೋತ್ಸು, ಮತ್ತು ಕಾಟನ್. ಈಗಂತೂ ಏನು ಫ್ಯಾನು ಫೋನ್ಗೆ ಹಾಕ್ಕೊಂಡು ತಿರ್ಗಾಡ್ಬೋದು, ಆ ಥರ. ಆ್ಯಂಡ್ ಡೋಂಟ್ ಗೆಟ್ ಎಕ್ಸೈಟೆಡ್. ನೀವೇನೋ ಆಲ್ಕೋಹಾಲ್ ಕನ್ಸಂಪ್ಷನ್ ಮಾಡ್ತಿದ್ರೆ ಮಾಡೋಕ್ಕೆ ಹೋಗ್ಬೇಡಿ. ಈಗ ಪಾರ್ಟಿಗೆ ಹೋಗ್ಬಿಟ್ಟು ಚೆಂದಾಗಿ ಡ್ರೆಸ್ ಮಾಡಿಕೊಂಡು ಅಲ್ಲಿ ಆಲ್ಕೋಹಾಲ್ ಕುಡಿದ ತಕ್ಷಣ ಫುಲ್ ಸ್ವೆಟ್ಟಿಂಗ್, ಹಾಟ್ ಫ್ಲ್ಯಾಶಸ್ ಬಂದುಬಿಡುತ್ತೆ. ಸೊ ಯು ಕ್ಯಾನ್ ಅವಾಯ್ಡ್ ದ್ಯಾಟ್. ಸೊ ಹಾಟ್ ಫ್ಲ್ಯಾಶಸ್ ಅಂದರೆ ಸಡನ್ನಾಗಿ ನಿಮಗೆ ತುಂಬ ಶೆಕೆ ಆಗೋದಕ್ಕೆ ಶುರು ಆಗುತ್ತೆ, ಇನ್ನೊಂದು ಸ್ವಲ್ಪ ಹೊತ್ತಿಗೆನೆ ನಿಮಗೆ ಚಳಿ ಆಗೋದಕ್ಕೆ ಶುರು ಆಗುತ್ತೆ. ಈ ಬದಲಾವಣೆಗಳು ಯೂಶಲಿ ನಿದ್ದೆ ಮಾಡುವಾಗ ಜಾಸ್ತಿ ಹೆಚ್ಚಾಗಿ ಕಾಡ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಹೇಳಿದ್ರು, ಸಮ್ ಪೀಪಲ್ ವಿಲ್ ಹ್ಯಾವ್ ಅ ವೆರಿ ಬ್ಯಾಡ್ ಕೇಸ್, ಆವಾಗ HRT ಕೊಡ್ತಾರೆ. ಬಟ್ ಪರ್ಸೆಂಟೇಜ್ ದ ಹಾರ್ಮೋನ್ percentage will be very very small, but abroad ಅಲ್ಲಿ full on they are into, they swear by it. ನಾನು ಎಷ್ಟೇ ಕೇಳಿದ್ರು ಡಾಕ್ಟರ್, ನೋ ಎವ್ರಿಥಿಂಗ್ ಇಸ್ ಫೈನ್ ವಿತ್ ಯು, ವೈ ಡು ಯು ವಾಂಟ್ ಅಂತ ಹೇಳ್ತಾರೆ. ಜಾಯಿಂಟ್ ಪೇನ್ಸ್ ಎಲ್ಲ ತುಂಬ ಬರುತ್ತೆ. ಜಾಯಿಂಟ್ ಪೇನ್ಸು, ಮಸಲ್ ಪೇನ್ಸು. ಫುಡ್ ಹೆಂಗಿರ್ಬೇಕಾಗತ್ತೆ ಆ ಟೈಮಲ್ಲಿ? ಫಿಟ್ನೆಸ್ ಹೆಂಗಿರ್ಬೇಕಾಗತ್ತೆ? ಎಕ್ಸಸೈಸ್ ಅಂಡ್ ಡಯಟ್ ವಿಲ್ ಸಪ್ಲಿಮೆಂಟರೀಸ್ ಏನಾದ್ರು ತಗೋಬೇಕಾಗತ್ತೆ ಆ ಟೈಮಲ್ಲಿ? ಕ್ಯಾಲ್ಶಿಯಮು, ಮೆಗ್ನೀಷಿಯಮ್ ಎಲ್ಲರೂ ತೊಗೋಬೇಕಾಗಿರೋದೇನೆ. ಸೊ ಕ್ಯಾಲ್ಶಿಯಮ್ ಇಸ್ ಅ ಮಸ್ಟ್. ಓಕೆ, ಕ್ಯಾಲ್ಶಿಯಮ್ ಇಸ್ ಅ ಮಸ್ಟ್, ಪ್ರೋಟೀನ್ ಇಸ್ ಅ ಮಸ್ಟ್. ಮತ್ತು ಇದು ಅಶ್ವಗಂಧ, ಶತಾವರಿ, ಆ ಥರದ್ದೆಲ್ಲ ತೊಗೋಬೇಕು. ತ್ರಿಫಾಲ. ಇವನ್ ಮೋಷನ್ಸ್ ಆರ್ ಅ ಪ್ರಾಬ್ಲಮ್, ಗಟ್ ಇಶ್ಯೂಸ್. ಸೊ ಆಲ್ ದೀಸ್ ಕ್ಯಾನ್ ಬಿ ರೆಕ್ಟಿಫೈಡ್, ಸೆಟ್ ರೈಟ್. ನೀವು ಕಂಟ್ರೋಲಲ್ಲಿ ತೊಗೋಬೋದು. ಓಕೆ, ಎಕ್ಸ್ಟ್ರೀಮ್ ಕೇಸಸಲ್ಲಿ ಯು ವಿಲ್ ನೀಡ್ ಹೆಲ್ಪ್, ಅದರ್ವೈಸ್ ನಾವಷ್ಟಕ್ಕೆ ನಾವೇ ಸಾಕಷ್ಟು. ಮೆನೋಪಾಸ್ ಅನ್ನೋದು ಹತ್ರ ಬರ್ತಾ ಇದೆ, ನನಗೆ ಗೊತ್ತಾಗ್ತಿದೆ ಅಂದಾಗ, should I treat it normal or should I go and consult some doctor? No, annual checkup is an important thing ಅಲ್ಲ. ಗೈನಕಾಲಜಿ 35 ಆದಮೇಲೆ ಎವ್ರಿ ಇಯರ್ ಮೀಟ್ ಯೋರ್ ಗೈನಕಾಲಜಿಸ್ಟ್. ತುಂಬ ಜನ ಹೋಗೋದೇ ಇಲ್ಲ, ಆ್ಯನ್ಯುವಲ್ ಹೆಲ್ತ್ ಟೆಸ್ಟು ಮಾಡಿಸ್ಕೊಳ್ಳೋದಿಲ್ಲ. ಎವ್ರಿ ಮೇಲ್ ಆ್ಯಂಡ್ ಫೀಮೇಲ್ ಶುಡ್ ಗೋ ಫಾರ್ ದಿಸ್ ಒನ್. ಓಕೆ, ಮ್ಯಾಮೋಗ್ರಾಮ್ ಮಾಡಿಸ್ಕೋಬೇಕು ಆಫ್ಟರ್ 40, ಆಫ್ಟರ್ ಯು ರೀಚ್ ಮೆನೋಪಾಸ್ ಪಕ್ಕಾ. ಮ್ಯಾಮೋಗ್ರಾಮ್ ಇಸ್ once in 3 years, ಪ್ಯಾಪ್ಸ್ಮಿಯರ್ ಇಸ್ once in 3 years. ಇದನ್ನೆಲ್ಲ ಪಕ್ಕಕ್ಕೆ ಇಡಬೇಡಿ. ಅರ್ಲಿ ಡಿಟೆಕ್ಷನ್ಗೆ ಹೆಲ್ಪ್ ಆಗುತ್ತೆ ಇದು. ಈಗಂತೂ ಕ್ಯಾನ್ಸರ್ ಎಷ್ಟು ಕಾಮನ್, ತುಂಬ ಜಾಸ್ತಿ ಆಗಿಬಿಟ್ಟಿದೆ. ಸೊ ಅರ್ಲಿ ಡಿಟೆಕ್ಷನ್ ಇಸ್ ಆಲ್ವೇಸ್ ಬೆಟರ್. ಸೊ ಅದರಿಂದಾಗಿ ಮೀಟ್ ಮಾಡಿ. ಸೊ ಆ್ಯನ್ಯುವಲ್ ಚೆಕಪ್, ಡೆಂಟಿಸ್ಟ್ಗಾದರೂ ಸರಿ, ಐಗಾದರೂ ಸರಿ, ಓವರ್ ಆಲ್ ಹೆಲ್ತ್ ಚೆಕಪ್, ಗೈನಕಾಲಜಿಸ್ಟ್ ಎಲ್ಲ ಮಾಡಿಸಿ. ಬರ್ತ್ಡೇ ಗಿಫ್ಟ್ ನಿಮಗೆ ನೀವು ಸ್ವಂತ ಕೊಟ್ಕೊಳ್ಳೋದು ಇದು. ಎವ್ರಿ ಬರ್ತ್ಡೇ ಮಾಡ್ಕೊಳ್ಳಿ.
ಓಕೆ. ಸೊ ಇನ್ನೊಂದು ಅಫ್ಕೋರ್ಸ್ ನಿಮ್ಮ ಈಗಿನ ಪ್ರೊಫೈಲಿಗೆ ಸಂಬಂಧಪಟ್ಟಿದ್ದಲ್ಲ, ಸ್ಟಿಲ್ ನಿಮಗೆ ಸಂಬಂಧಪಟ್ಟಿದ್ದು. ಓಕೆ. ಸರ್ಟನ್ ಏಜ್ ಆದಮೇಲೆ ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಅಥವಾ ಹೆಂಗಸರಾಗಲಿ ಗಂಡಸರಾಗಲಿ ಆ ಒಂದು ಲೆಫ್ಟ್ ಔಟ್ ಫೀಲ್ ಆಗ್ತಾ ಇರ್ತಾರೆ. ಫಾರ್ ಎನ್ ಎಕ್ಸಾಂಪಲ್, ರಿಟೈರ್ಡ್ ಆಗಿರ್ತಾರೆ, ಮನೆಯಲ್ಲಿ ಉಳ್ಕೊಳ್ತಾರೆ, ಅವರು ಎಲ್ಲರ ಜೊತೆ ಬೆರಿತಾ ಇರ್ತಾರೆ, ಒಂಟಿಯಾಗಿ ಬಂದು ಬದುಕೋದಕ್ಕೆ ಶುರು ಆಗುತ್ತೆ. ಮಕ್ಕಳು ಬ್ಯುಸಿ ಇರ್ತಾರೆ, ಲೋನ್ಲಿನೆಸ್ ಕಾಡೋಕ್ಕೆ ಶುರು ಆಗುತ್ತೆ, ಎಸ್ಪೆಷಲಿ ಇಫ್ ದೇ ಆರ್ ಸಿಂಗಲ್. ಎಸ್. ಸೊ ಅದರಿಂದ ಓವರ್ಕಮ್ ಮಾಡೋದು ಹೇಗೆ? ಯಾಕಂದರೆ ಅಂಥ ಕೇಸಸ್ಸನ್ನು ನೀವು ನೋಡಿರ್ತೀರಾ, ನೀವು ಗೈಡ್ ಮಾಡಿರ್ತೀರಾ. ಇದು ಅಫ್ಕೋರ್ಸ್ ಇವತ್ತಿನ ಡಿಸ್ಕಷನ್ನ ಭಾಗ ಅಲ್ಲ, ಬಟ್ ನನಗೆ ಈ ಮೆನೋಪಾಸ್ ನಂತರದ ದಿನಗಳು ಅಂದಾಗ ಈ ಸಬ್ಜೆಕ್ಟ್ ನೆನಪಾಯಿತು. ಯಾಕಂದ್ರೆ ತುಂಬ ಜನ ಲೋನ್ಲಿನೆಸ್ ಫೀಲ್ ಮಾಡ್ತಾರೆ, ಲೆಫ್ಟ್ ಔಟ್ ಫೀಲ್ ಮಾಡ್ತಾರೆ. ಅಂದರೆ ಇಡೀ ಪ್ರಪಂಚನೇ ಒಂದು ಕಡೆ ಇದೆ, ನಾನು ಒಂದು ಕಡೆ ಇದ್ದೀನಿ ಅಂತ ಫೀಲ್ ಆಗುತ್ತೆ. ನಾನು ಒಬ್ಬನೇ ಇದ್ದೀನಿ, ಒಬ್ಬಳೇ. ಇಂಟೆನ್ಸಿಟಿ ಡಿಫ್ರೆಂಟ್ ಆಗಿರುತ್ತೆ ಕೆಲವ್ರಿಗೆ. ಕೆಲವರು ಸ್ಟ್ರಾಂಗ್ ಆಗಿರ್ತಾರೆ, ದೇ ಕ್ಯಾನ್ ಹ್ಯಾಂಡಲ್. ಕೆಲವು ಸ್ಟ್ರಾಂಗ್ ಆಗಿ ಏನಂದ್ರೆ ಅವರು ತಮ್ಮನ್ನು ತಾವು ಬೇರೆದಲ್ಲಿ ತೊಡಗಿಸ್ಕೊಂಡ್ಬಿಡ್ತಾರೆ, ಲೈಕ್ ಸೋಷಿಯಲ್ ಸರ್ವಿಸ್ ಅಲ್ಲಿ ತೊಡಗಿಸ್ಕೊಳ್ತಾರೆ, ಇನ್ಯಾವುದೋ ಒಂದು ಅವರೇ ಒಂದು ಪ್ರೋಗ್ರಾಮ್ ಕ್ರಿಯೇಟ್ ಮಾಡ್ತಾರೆ, ಅದಕ್ಕೆ 4 ಜನ ಸೇರಿಸ್ಕೊಂಡು ದೇ ಎಂಜಾಯ್. ಬಟ್ ಎಲ್ರಿಗೂ ಅದು ಬರೋದಿಲ್ಲ. ಕಮ್ಯುನಿಟಿ ಸರ್ವಿಸಸ್ ಮಾಡ್ಬೋದಲ್ಲ, NGOs ಹೋಗ್ಬಿಟ್ಟು ಅವ್ರಿಗೆ ಏನ್ ಬರುತ್ತೋ ಅದನ್ನ ಹೇಳ್ಕೊಡ್ಬೋದು, ಪಾಠ ಹೇಳ್ಕೊಡ್ಬೋದು. ಸೊ ಐ ಹ್ಯಾವ್ ಮೈ ಸ್ಟೂಡೆಂಟ್ಸ್ ಹಸ್ಬೆಂಡ್, ಈಸ್ ವೆರಿ ಯಂಗ್ ಆಕ್ಚುಲಿ. ಐ ಥಿಂಕ್ ಹಿ ಮಸ್ಟ್ ಬಿ 55 ಏನಿರ್ಬೋದು, ಬಟ್ ಒಂದೇ ಡಾಟ್ರು. ಸೊ ಹಿ ಟುಕ್ ಅ ರಿಟೈರ್ಮೆಂಟ್. ಓಕೆ. ಸೊ ಬಟ್ ಅವ್ರು ಒಂದು ಸೋಷಿಯಲ್ ಆರ್ಗನೈಸೇಷನ್ಗೆ ದಿನ ಮೆಟ್ರೋಲ್ ಹೋಗಿ ಮಹಾಲಕ್ಷ್ಮಿ ಲೇಔಟಲ್ಲಿ NGOಗೆ ಇದು ಮಾಡಿಬಿಟ್ಟು ಬರ್ತಾರೆ. ಈಸ್ ಎಂಗೇಜ್ಡ್ ಹಿಮ್ಸೆಲ್ಫ್ ಫಿಸಿಕಲಿ ಮೆಂಟಲಿ. ರಿಟೈರ್ಮೆಂಟ್ ಅಂದರೆ ಯಾರೂ ರಿಟೈರ್ ಆಗಬಾರ್ದು. ಯು ಶುಡ್ ಕೀಪ್ ಯುವರ್ ಸೆಲ್ಫ್ ಆ್ಯಕ್ಟಿವ್. ಆವಾಗಲೇ ಎಂಟಿ ಮೈಂಡ್ ಇಸ್ ಡೆವಿಲ್ಸ್ ವರ್ಕ್ಶಾಪ್. ಏನು ಎಲ್ಲ ಯಾರೋ 10 ವರ್ಷದಿಂದ ಹೇಳಿರೋದೆಲ್ಲನೂ ತಗೊಂಡು ಬಂದು ನೆನಪು ಮಾಡಿಕೊಂಡು ಅವ್ರನ್ನ ಕಾಡಿಸಿ ರಿಲೇಷನ್ಶಿಪ್ ಎಲ್ಲ ಸ್ಪಾಯ್ಲ್ ಮಾಡ್ಕೊಂಡ್ಬಿಡ್ತೀವಿ. ಐ ಆಲ್ಸೋ ಟೆಲ್ ಪೀಪಲ್, ಚಿಕ್ಕ ವಯಸ್ಸು ಮಕ್ಕಳಿದ್ರೆ spend every minute of time possible with them, bond with them, make memories. ಯಾಕೆಂತ ಹೇಳಿದ್ರೆ ಅವ್ರು ದೊಡ್ಡವ್ರು ಹೊಂಟ್ಬಿಡ್ತಾರೆ, ಈ ದೇಶ ಬಿಟ್ಟೆ ಹೋಗೋರು ಜಾಸ್ತಿ ಇದ್ದಾರೆ. ಓಕೆ. ಆಮೇಲೆ ಕೇಳಿದ್ರು ಅವ್ರು ನಿಮ್ಗೆ ಟೈಮ್ ಕೊಡೋದಿಲ್ಲ, ಬೆಗ್ ಮಾಡಿದ್ರು ಅವ್ರು ನಿಮ್ಗೆ ಟೈಮ್ ಕೊಡೋದಿಲ್ಲ. ಸೊ ಸ್ಪೆಂಡ್ ಟೈಮ್ ವಿತ್ ದೆಮ್, ಟ್ರಾವೆಲ್ ಮಾಡಿ, ಲಾಲ್ಬಾಗ್ ಹೋಗಿ, ಕಬ್ಬನ್ ಪಾರ್ಕ್ ಹೋಗಿ, ಟ್ರೆಕ್ಕಿಂಗ್ ಹೋಗಿ, ಔಟಿಂಗ್ಸ್ ಮಾಡಿ, ಇದು ಬಾಂಡ್ ಕ್ರಿಯೇಟ್. ಬಟ್ ಮೆಂಟಲಿ ನಾವು ಒಂದು ಡೋಂಟ್ ಎಕ್ಸ್ಪೆಕ್ಟೇಷನ್ ಇಟ್ಕೋಬಾರ್ದು. ಟು ಮಚ್ ಆಫ್ ಅಲ್ಲ, ನಾನು ದೊಡ್ಡವನಾದ್ಮೇಲೆ ಸಾಕ್ತಾನೆ, ಅಯ್ಯೋ ಸಾಕ್ತಾಳೆ, ಆ ಥರ ಎಲ್ಲ ಇಂಡಿಯನ್ ಮೆಂಟಾಲಿಟಿನೇ ಹಾಗೆ. ಯು ಹ್ಯಾವ್ ಟು ಚೇಂಜ್, ಟೈಮ್ಸ್ ಹ್ಯಾವ್ ಚೇಂಜ್ಡ್. ಆ ಎಕ್ಸ್ಪೆಕ್ಟೇಷನ್ ಇಂದಾನೆ ನಾವು ತುಂಬ ಸಫರ್ ಆಗೋದು. ಸೊ ವಿಲ್ ಹ್ಯಾವ್ ಟು ಡೂ ದ್ಯಾಟ್. ನೀವು ಹೇಳ್ದಂಗೆ ಫೋರಮ್ಸ್ನ ಸೇರಿಕೊಂಡು ಲೈಕ್ ಮೈಂಡೆಡ್ ಪೀಪಲ್, ಏರಿಯಾ ವೈಸು, ಫೇಸ್ಬುಕ್ಕಲ್ಲಿ ಸಾಕಷ್ಟು ಗ್ರೂಪ್ಸ್ ಇವೆ. ಈ ಗ್ರೂಪ್ಸಲ್ಲೆಲ್ಲ ಸೇರಿಕೊಂಡು ಔಟಿಂಗ್ಸು, ಮೀಟಿಂಗ್ಸು ಆ ಥರ ಎಲ್ಲ ಮಾಡಿಕೊಂಡು ಮೆಂಟಲಿ, ಇಮೋಷನಲಿ, ಫಿಸಿಕಲಿ ಎಲ್ಲ ಚೆಂದಾಗಿದ್ರೇ ಓವರ್ ಆಲ್ ವೆಲ್ನೆಸ್. ಓಕೆ. ಮೈ ವೆರಿ ಲಾಸ್ಟ್ ಕ್ವೆಶ್ಚನ್. ಆ್ಯಸ್ ಅ ವುಮೆನ್, ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಸ್ಟಿಲ್ ಇಸ್ ಅ ಪ್ರಾಬ್ಲಮ್ ಇಂಡಿಯಾದಲ್ಲಿ, ಅದರಲ್ಲೂ ಸ್ಪೆಷಲಿ ಹೆಣ್ಮಕ್ಳಿಗೆ. ಕೆಲವರು ಅರ್ನ್ ಮಾಡ್ತಿದ್ರು ಕೂಡ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಅಂತ ಹೇಳ್ಕೊಳ್ಳೋದಕ್ಕೆ, ತಿಳ್ಕೊಳ್ಳೋದಕ್ಕೆ, ಅರ್ಥಕೊಳ್ಳೋದಕ್ಕೆ ಪ್ರಾಬ್ಲಮ್ ಇರುತ್ತೆ. ಅಂದರೆ ದುಡಿತಿರ್ತಾರೆ ತುಂಬ ಜನ, ಬಟ್ ಅದರ ಅವೇರ್ನೆಸ್ ಕೂಡ ಇರೋದಿಲ್ಲ. ನಾನು ದುಡಿತಿದ್ದೀನಿ, ಮನೆಗೆ ಮಾಡ್ತಿದ್ದೀನಿ, ಅಯ್ಯೋ ವಾಟ್ ಐ ಆಮ್ ಡೂಯಿಂಗ್, ಮೈ ಹಸ್ಬೆಂಡ್ ಇಸ್ ಡೂಯಿಂಗ್ ಎವ್ರಿಥಿಂಗ್ ಅಂತ ಹೇಳ್ತಾರೆ. ಸೇಯಿಂಗ್ ದ್ಯಾಟ್ ಮೈ ಹಸ್ಬೆಂಡ್ ಇಸ್ ಡೂಯಿಂಗ್ ಥಿಂಗ್ಸ್ ಇಸ್ ನಾಟ್ ರಾಂಗ್, ಬಟ್ ಐ ಆಮ್ ನಥಿಂಗ್ ಅನ್ನೋದು ಪ್ರಾಬ್ಲಮ್. ಸೊ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್, ಕಾನ್ಫಿಡೆನ್ಸ್ ಹೆಣ್ಮಕ್ಳಿಗೆ ಹೆಂಗೆ ಮುಖ್ಯ? ಐ ಹ್ಯಾವ್ ಸೀನ್ ಯು ಫ್ರಮ್ ವೆರಿ ಲಾಂಗ್ ಟೈಮ್. ನೀವೊಂದು ರೋಲ್ ಮಾಡೆಲ್ ಎಲ್ರಿಗೆ, ಹೌ ಟು ಬಿ ಆ್ಯಸ್ ಅ ವಿಮೆನ್, ಹೌ ಟು ಫೈಟ್ ಆ್ಯಸ್ ಅ ವಿಮೆನ್ ಅಂತ. ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಆ್ಯಂಡ್ ಕಾನ್ಫಿಡೆನ್ಸ್ ಹೆಣ್ಮಕ್ಳು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೆಲ್ಫ್ ರೆಸ್ಪೆಕ್ಟು, ಸೆಲ್ಫ್ ಇಮೇಜು, ಸೆಲ್ಫ್ ಲವ್, ಅದ್ರ ಬಗ್ಗೆ ನಾನು ತುಂಬ ಹಾಕ್ತಾ ಇರ್ತೀನಿ ಸೋಷಿಯಲ್ ಮೀಡಿಯಾದಲ್ಲಿ. ಮೂರು ಮೋಸ್ಟ್ ವುಮೆನ್ ನೆಗ್ಲೆಕ್ಟೆಡ್. ಆಲ್ ತ್ರೀ ಆರ್ ವೆರಿ ಇಂಪಾರ್ಟೆಂಟ್ ಫಾರ್ ಅಸ್. ನಮಗೊಂದು ಮರ್ಯಾದೆ ಬೇಡವಾ? ವಿ ಡೂ ಸೋ ಮಚ್ ಫಾರ್ ಆರ್ ಸೆಲ್ಫ್, ಫಾರ್ ಆರ್ ಫ್ಯಾಮಿಲಿ. ಸೊ ನಮಗೋಸ್ಕರ ನಾವೇನು ಮಾಡ್ಕೊಳ್ಳೋದಿಲ್ಲ. ಸೊ ವೆನ್ ಇಟ್ ಕಮ್ಸ್ ಟು ಸೆಲ್ಫ್ ರೆಸ್ಪೆಕ್ಟ್, ಕಾನ್ಫಿಡೆನ್ಸ್, ಯು ಹ್ಯಾವ್ ಟು ಗೇನ್ ಇಟ್. ತುಂಬ ಜನ ಮನೇಲೇ ಕಂಡಮ್ ಮಾಡ್ತಾರೆ. ಓಕೆ. ಇನ್ ಮೆನಿ ಹೌಸಸ್ ಇಟ್ ಹ್ಯಾಪನ್ಸ್. ಓಕೆ. ಅತ್ತೆ ಇರ್ಬೋದು, ಸಿಸ್ಟರ್ ಇನ್ ಲಾ ಇರ್ಬೋದು, ಹಸ್ಬೆಂಡೇ ಇರ್ಬೋದು. ಐ ಗೆಟ್ ಅ ಲಾಟ್ ಆಫ್ ಮೇಲ್ಸ್ ಅಬೌಟ್ ದ್ಯಾಟ್ ಆಲ್ಸೋ. ದೇ ಡೋಂಟ್ ಇವನ್ ಟ್ರೀಟ್ ಮೀ ಮ್ಯಾಮ್ ವೆಲ್ ಅಂತ ಹೇಳ್ತಾರೆ. ಅದು ಯು ಹ್ಯಾವ್ ಟು ಫೈಟ್ ಇಟ್ ಬ್ಯಾಕ್. ಡಿಯರ್, ಯು ಕೇಮ್ ಟು ಲಿವ್ ಹಿಯರ್, ನಾಟ್ ಟು ಬಿ ಸ್ವೀಪ್ ಬೈ ದೆಮ್. ಸೊ ಗೆಟ್ ಸ್ಟ್ರಾಂಗ್, ಮೆಂಟಲಿ ಗೆಟ್ ಸ್ಟ್ರಾಂಗ್. ಓಕೆ. ಇನ್ನೊಂದು ತಂದೆ ತಾಯಿ ಹೆಣ್ಮಕ್ಳಿಗೆ ಹೇಳ್ಕೊಡೋದು ಅಂದರೆ ಯು ಶುಡ್ ಗೆಟ್ ಅಡ್ಜಸ್ಟ್ ವಿತ್ ದ ಸಿಚುವೇಶನ್. ಮಗ್ಗಿ ಇರಬೇಕು. ಇಲ್ಲ, ಆ ಕಾಲ ಹೋಯ್ತು ಬಿಡಿ, ಆ ಕಾಲ ಹೋಯ್ತು. ವಿ ಹ್ಯಾವ್ ಟು ಫೈಟ್ ಬ್ಯಾಕ್. ಇಟ್ ಡಸಂಟ್ ಮೀನ್ ದಟ್ ಜಗಳ ಮಾಡ್ಕೊಂಡೇ ಇರಬೇಕು ಅಂತಲ್ಲ. ಟಾಕ್ ಇಟ್ ಔಟ್. ಟಾಕ್ ಇಟ್ ಔಟ್. ಐ ಟೋಲ್ಡ್ ಯು ಆಗಲೇ ಹೇಳಿದ್ನಲ್ಲ, ಕೂತ್ಕೊಂಡು ಯು ಆರ್ ಕ್ರಿಯೇಟಿಂಗ್ ಅ ಪ್ರಾಬ್ಲಮ್, ಇಟ್ಸ್ ಮೈ ಸ್ಟ್ರೆಸ್ ಆ್ಯಂಡ್ ಆ ಥರ ಮಾಡಬೇಡಿ ಅಂತ ಕೇಳ್ಕೊಬೋದು. ಯು ಕ್ಯಾನ್ ಆಸ್ಕ್. ಸೊ ಫೈನಾನ್ಷಿಯಲಿ ನೀವು ಎಷ್ಟೇ ದುಡಿದ್ರೂ ಯು ಹ್ಯಾವ್ ಟು ಮೇಕ್ ಸೇವಿಂಗ್ಸ್.
ಸೇವಿಂಗ್ಸ್ ಮಾಡಲೇಬೇಕು. ಮೋಸ್ಟ್ ಇಂಪಾರ್ಟೆಂಟ್. ವೆರಿ ವೆರಿ ಇಂಪಾರ್ಟೆಂಟ್. ಕಷ್ಟ ಕಾಲಕ್ಕೆ ಬರುತ್ತದು. ದಟ್ ಟೂ ತುಂಬಾ ಓಲ್ಡ್ ಏಜಿಗೆ ಹೋದಾಗ ಬ್ಯಾಂಕ್ ಬ್ಯಾಲೆನ್ಸ್ ಸ್ವಲ್ಪ ಇಟ್ಕೊಂಡಷ್ಟು ಜೀವನ ನೆಮ್ಮದಿಯಾಗಿರುತ್ತೆ. ಎಸ್ ಎಸ್ ಎಸ್, ಆ ಮರ್ಯಾದೆನೂ ಹೆಚ್ಚುತ್ತೆ. ಥ್ಯಾಂಕ್ ಯು ಸೋ ಮಚ್. ಅಂದರೆ ನಾವು ಎಲ್ಲೆಲ್ಲಿ ಏನೇನು ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದನ್ನ ನೀಟಾಗಿ ತೆರೆದಿಟ್ರಿ ನಮ್ಮ ಮುಂದೆ. ಅದು ಫುಡ್ ಆಗಿರಬಹುದು, ಬಿಹೇವಿಯರ್ ಆಗಿರಬಹುದು, ಫಿಸಿಕಲ್ ಆಕ್ಟಿವಿಟೀಸ್ ವಿಷಯದಲ್ಲಿ ಆಗಿರಬಹುದು. ಒಂದಂತೂ ಹೌದು, ಮನಸ್ಸಿದ್ರೆ ಮಾರ್ಗ. ಚಿಕ್ಕ ವಯಸ್ಸಿಂದ ನಾವು ಕೇಳ್ತಾ ಇರ್ತೀವಿ, ನಾವು ಮನಸ್ಸು ಮಾಡಿದ್ರೆ ಎವ್ರಿಥಿಂಗ್ ಇಸ್ ಪಾಸಿಬಲ್. ಅದು ಎಮೋಷ್ನಲ್ ಆಗಿರಬಹುದು, ಫಿಸಿಕಲ್ ಆಗಿರಬಹುದು, ಅಥವಾ ಹೆಲ್ತ್ ವೈಸ್ ಆಗಿರಬಹುದು. ಯಾವ್ಯಾವ ರೀತಿ ಮಾಡಬಹುದು ಅನ್ನೋದನ್ನ ವಿತ್ ಉದಾಹರಣೆ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಮೈ ಪ್ಲೆಜರ್, ಟೋಟಲಿ. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಆಲ್ ಟೈಮ್ ವನಿತಾ ಅವ್ರನ್ನ ನೀವು ಈಗಲ್ಲ ಇನ್ನು 10 ವರ್ಷ ಹೋದ್ರು ನೀವು ಹಿಂಗೆ ನೋಡ್ತೀರಾ. ಯಾಕಂದ್ರೆ ನಾನು 15 ವರ್ಷದ ಹಿಂದೆ ನೋಡಿದೆ. ಶಿ ಈಸ್ ಆಸ್ ಸೇಮ್ ಆಸ್ ಇಟ್ ಈಸ್. ಅವರು ಹೆಲ್ತು ಮತ್ತು ಜೀವನವನ್ನು ಬಹಳ ಸರಳವಾಗಿ, ಬಹಳ ಸುಂದರವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಇದರ ಜೊತೆಗೆ ಇದರ ಬೆನಿಫಿಟ್ಸ್ ಏನು ಅನ್ನೋದನ್ನ ಜನರಿಗೂ ಹೇಳ್ತಾ ಇದ್ದಾರೆ. ಸಾವಿರಾರು ಜನರಿಗೆ ಒಂದು ದೊಡ್ಡ ಮಾರ್ಗದರ್ಶನ. ಥ್ಯಾಂಕ್ ಯು ಒನ್ಸ್ ಅಗೇನ್ ವನಿತಾ ಅಶೋಕ್ ಅವರೇ. ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಹೃದಯದ ಧನ್ಯವಾದ. ಥ್ಯಾಂಕ್ ಯು. ಲವ್ಲಿ ಮೀಟಿಂಗ್ ಯು ಅಗೇನ್. ಸೇಮ್ ಇಯರ್. ಸೊ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಬೆಂಗಳೂರು ಬಸ್ ಪಾಡ್ಕಾಸ್ಟ್. ಮುಂದಿನ ವಾರ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀನಿ. ನಮಸ್ಕಾರ.